ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರಿಗೆ ಈ ವಾರ ಎರಡೆರಡು ಗುಡ್ ನ್ಯೂಸ್ ಇದೆ. ವೃಷಭ ರಾಶಿಗೆ ಜಾಗೃತೆಯಾಗಿರಿ. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಶತ್ರುವಾಗಿ ಕಾಡಲಿದ್ದಾನೆ. ಕನ್ಯಾ ರಾಶಿಗೆ ಯಾವುದೋ ಒಂದು ಗುಡ್ ನ್ಯೂಸ್ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾಕ್ ಮಾಡುತ್ತೆ. ಧನು ರಾಶಿಯವರಿಗೆ ಈ ವಾರ ತುಂಬಾ ನಿರಾಳವಾದಂತಹ ವಾರ. ಯಾಕೆಂದ್ರೆ ಸ್ಟ್ರೆಸ್ ಕಡಿಮೆ ಆಗುವಂತಹ ವಾರ. ಇದು ಚುಟುಕು ಮಾತ್ರ. ಇನ್ನು ಸಾಕಷ್ಟು ವಿಷಯಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಕಾದಿದೆ. ಈ ಪೂರ್ತಿ ಸಂಚಿಕೆಯನ್ನ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವಾರ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೆ. ವೀಕ್ಷಕರೇ, ಇದೇ ಆಗಸ್ಟ್ 24ನೆಯ ತಾರೀಕಿನಿಂದ 31ನೆಯ ತಾರೀಕಿನವರೆಗೆ ಯಾವೆಲ್ಲ ರಾಶಿಗೆ ಯಾವೆಲ್ಲ ಪರಿವರ್ತನೆಗಳು ಕಾದಿದೆ? ಸಿಹಿ ಇದೆಯಾ ಅಥವಾ ಕಂಟಕ, ದೋಷ, ಏನಾದರೂ ತೊಂದರೆ? ಚಿಂತೆ ಬೇಡ, ಪರಿಹಾರ ಅಂತೂ ಇದ್ದೇ ಇದೆ. ವೀಕ್ಷಕರೇ, ನಿಮಗೊಂದು ಗುಡ್ ನ್ಯೂಸ್ ಇದೆ. ನಾನು ಈ ಯಾವ ರಾಶಿಯ ಒಂದು ಮಧ್ಯಭಾಗದಲ್ಲಾದರೂ ಸರಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟು, ನೀವು ಆ ವಿಡಿಯೋ ನೋಡಿದಂತಹ ದಿನಾಂಕ ಮತ್ತು ಸಮಯ ಅದನ್ನು ಕಮೆಂಟ್ ಮಾಡಿದರೆ, ಯಾರು ಫಸ್ಟ್ ಮಾಡಿರ್ತೀರಾ ಅಂಥ ವೀಕ್ಷಕರುಗಳನ್ನು ನಾವು ಸ್ಟುಡಿಯೋಗೆ ಕರೆಸಿ ಒಂದು ಬೆಲೆ ಬಾಳುವಂತಹ ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತೀವಿ. ಹಾಗಾಗಿ 12 ರಾಶಿಯನ್ನು ಪೂರ್ತಿಯಾಗಿ ನೋಡಿ. ಆ 12 ರಾಶಿಯ ಯಾವುದಾದ್ರೂ ಒಂದು ಭಾಗದಲ್ಲಿ ನಾನು ಕ್ವಶನನ್ನು ಕೇಳಿರ್ತೀನಿ. ಆ ಕ್ವಶನ್ಗೆ ನೀವು ಸರಿಯಾದ ಆನ್ಸರ್ ಕೊಟ್ಟರೆ ಬಹುಮಾನ ಗೆಲ್ಲಬಹುದು. ನೋಡ್ತಾ ಇರಿ. ಹಾಗೆ ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿದೇ ಒತ್ತಿ. ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆಗಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನಿದೆ ಹೇಳಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ವಾಸ್ತು, ಟಾಪ್ 10 ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಒಂದು ಸಲ ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು, ಕೇವಲ ಮೆಂಬರ್ಗಳಿಗಿರುವಂಥ ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡಿ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಇದೇ ಆಗಸ್ಟ್ 24ರಿಂದ 31ನೆಯ ತಾರೀಕಿನವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಆಗಲಿದೆ ನೋಡೋಣ. ಮೊದಲನೇದಾಗಿ ನಾನು ಮೇಷರಾಶಿಯವರಿಗೆ ಗುಡ್ ನ್ಯೂಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಆಗಸ್ಟ್ 24ರಿಂದ 31ರ ಒಳಗೆ ಮೇಷರಾಶಿಯವರ ಜೀವನದಲ್ಲಿ ಯಾವುದೋ ಒಂದು ಗುಡ್ ನ್ಯೂಸ್ ಬರಲಿಕ್ಕಿದೆ. ಏನೋ ಒಂದು ಒಳಿತಾಗಲಿದೆ, ಶುಭ ಆಗಲಿದೆ, ಡೆವಲಪ್ಮೆಂಟ್ ಆಗಲಿದೆ, ಒಂದು ಇನ್ಕ್ರಿಮೆಂಟ್ ಆಗಲಿದೆ. ಗುಡ್ ಗುಡ್ ಗುಡ್, ಬಹಳ ಬಹಳ ಒಳ್ಳೆಯ ಶುಭ ಸಮಾಚಾರ ಬರಲಿಕ್ಕಿದೆ. ಸೂರ್ಯನ ಸಂಚಾರ ನೋಡಿ, ಇನ್ನೂ ಸೂರ್ಯ ಸಿಂಹರಾಶಿಯಲ್ಲಿ ಸ್ಥಿತವಾಗಿರುವಂತಹದ್ದು ಆಗಸ್ಟ್ 17ರಿಂದ 5ನೇ ಮನೆಯಲ್ಲಿ. ಮೇಷರಾಶಿಯವರಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ, ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಇದೆ, ರೆಕಗ್ನೇಷನ್ ಸಿಗ್ತಾ ಇದೆ. ಅದೇ ರೀತಿ ಪ್ರೀತಿ, ಪ್ರೇಮ, ಪ್ರಣಯ ಸಂಬಂಧದಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇದೆ. ಅಂದರೆ ಒಂದು ದಾಂಪತ್ಯದಲ್ಲಿ ಮಧುರತೆ ಇರ್ಬೋದು, ಪ್ರೇಮಿಗಳಿರ್ಬೋದು, ಬಹಳ ಬಹಳ ಶುಭ ಆಗ್ತಾ ಇದೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ, ಒಂದು ಸಂಬಂಧ, ಮಧುರತೆ ಹೆಚ್ಚಾಗ್ತಾ ಇದೆ. ಬಿರುಕು ಅನ್ನೋದು ಕಡಿಮೆ ಆಗ್ತಾ ಇದೆ. ಚಂದ್ರನ ಸಂಚಾರ ಕೂಡ ನಿಮಗೆ ಒಂದು ಹಿಡನ್ ಟ್ರೆಜರೀಸ್ ಅಂತ ಹೇಳ್ತಾರೆ. ಅದರ ಅರ್ಥ ನಿಮಗೆ ಗುಪ್ತಧನ ಅಂತಂದರೆ ಕೇವಲ ನಮಗೆ ಹಿಡನ್ ಟ್ರೆಜರೀಸ್ ಮುಖಾಂತರ ಸಿಗ್ಬೇಕಂತ ಏನಿಲ್ವಲ್ಲ. ಅದು ಒಬ್ಬ ಹೊಸ ಸ್ನೇಹಿತನ ಮುಖಾಂತರ, ಅಂದರೆ ಆತ ಪರಿಚಯ ಆದರೂ ಕೂಡ ನಮಗೆ ಅದೊಂದು ಖುಷಿಯ ಸಮಾಚಾರವೇ.
ಆ ಹೊಸ ಸ್ನೇಹಿತ ಅಥವಾ ಸ್ನೇಹಿತೆ ನಿಮಗೆ ಪರಿಚಯ ಆದರೆ ಅವರು ಮುಂದೆ ಯಾವುದೋ ಒಂದು 6 ತಿಂಗಳು ವರ್ಷ ಬಿಟ್ಟು ನೋಡಪ್ಪ ಇಂಥ ಕಡೆ ಕೆಲಸ ಇದೆಯಂತೆ ಇಲ್ಲಿ ಅಪ್ಲೈ ಮಾಡು ಅಂತ ಹೇಳ್ತಾರೆ. ಆಗ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ತೀರಾ, ಅಲ್ಲಿ ಕೆಲಸ ಸಿಗುತ್ತೆ. ಅದು ಕೂಡ ಹಿಡನ್ ಟ್ರೆಜರ್ ಅಲ್ವಾ? ಸೊ ಆ ಒಂದು ಸ್ನೇಹಿತಿಯರು ನಿಮಗೆ ಪರಿಚಯ ಆಗದೆ ಹೋಗಿದ್ರೆ ಆ ಕೆಲಸ ನಿಮಗೆಲ್ಲಿ ಸಿಗ್ತಾ ಇತ್ತು ಅಲ್ವಾ? ಸೊ ಹಾಗಾಗಿ ಒಬ್ಬ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಅದೇ ರೀತಿ ಜೀವನದಲ್ಲಿ ಹೊಸ ಅವಕಾಶಗಳು ಹರಿದು ಬರೋದಕ್ಕೆ ಶುರುವಾಗುತ್ತೆ ಚಂದ್ರನ ಆಶೀರ್ವಾದದಿಂದ. ಹೇಗೂ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸದ ಎಲ್ಲ ಒಂದು ಸೋಮವಾರದ ಸಂದರ್ಭದಲ್ಲಿ ಈ ಮೇಷರಾಶಿಯವರು ಈಶ್ವರನಿಗೆ ಕ್ಷೀರಾಭಿಷೇಕಕ್ಕೆ ಹಾಲನ್ನು, ಬಿಲ್ವಪತ್ರೆಯನ್ನು ಕೊಡೋದನ್ನು ಮರಿಬೇಡಿ. ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಪಠಣೆ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿ ಮಂಗಳನ ಸಂಚಾರದಿಂದ ಈ ವಾರ ನಿಮಗೆ ಹೆಚ್ಚಿನ ರೀತಿಯಾದಂತಹ ಧೈರ್ಯ ಬರುತ್ತೆ, ಕರೇಜ್ ಬರುತ್ತೆ, ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಶಾರ್ಟ್ ಟ್ರಿಪ್ಸ್ ಇರುತ್ತೆ, ವಿಮಾನ ಪ್ರಯಾಣದ ಯೋಗ ಕೂಡಿ ಬರುತ್ತೆ. ಅದೇ ರೀತಿ ಒಂದು ದಿಟ್ಟವಾದಂತಹ ಗಟ್ಟಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಆ ನಿರ್ಧಾರಗಳು ಕೂಡ ನಿಮಗೆ ಫ್ರೂಟ್ಫುಲ್ಲಾಗಿ ಪಾಸಿಟಿವ್ ಆಗಿ ಕನ್ವರ್ಷನ್ ಆಗುತ್ತೆ. ಇನ್ನು ಗುರುಗ್ರಹದ ಸಂಚಾರವನ್ನು ನೋಡಲಿಕ್ಕಾಗಿ ಈ ವಾರ ಹೆಚ್ಚಿನ ಒಂದು ಆಶೀರ್ವಾದ ಇರುತ್ತೆ. ಯಾರ್ದು ನಿಮ್ಮ ಮನೆಯಲ್ಲಿ ತಂದೆ ತಾಯಿ, ಗುರು ಹಿರಿಯರು ಅಥವಾ ನಿಮ್ಮ ರಿಲೇಷನ್ನಲ್ಲಿ ಯಾರಾದರೂ ಎಲ್ಡರ್ಲಿ ಪರ್ಸನ್ ಇರ್ತಾರೆ, ಹಿರಿಯ ವಯಸ್ಸಿನ ವ್ಯಕ್ತಿಗಳಿರ್ತಾರೆ, ಅವರಿಂದ ಹೆಚ್ಚಿನ ಪ್ರಮಾಣದ ಆಶೀರ್ವಾದ ಆಗುತ್ತೆ. ಒಳ್ಳೇದು ಮಾಡ್ತಿದ್ಯಪ್ಪ ಮಾಡು, ಒಳ್ಳೆ ಕೆಲಸ ಆಗಲಿ, ನಿನಗೆ ಸಂತಾನ ಪ್ರಾಪ್ತಿ ಆಗಲಿ, ಮದುವೆ ಸೆಟ್ ಆಗಲಿ, ಈ ರೀತಿಯಾಗಿ ಅವರು ಹಿರಿಯರು, ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಮನಸ್ಸು ತುಂಬಿ ಅವ್ರು ಏನಾದರೂ ಆಶೀರ್ವಾದ ಮಾಡಿದರೆ ಇಟ್ ವಿಲ್ ಬಿಕಮ್ ಟ್ರೂ. ಸೊ ಅದಕ್ಕೋಸ್ಕರ ಮೇಷರಾಶಿಯವರು ಈ ವಾರ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದಕ್ಕೆ ಮರಿಬೇಡಿ. ಗುರುಗಳು ಹಿರಿಯರ ಆಶೀರ್ವಾದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಾರ ನಿಮಗೆ. ಇನ್ನು ಮುಂದಿನ ಕ್ರಮಗಳನ್ನು ನಾವು ನೋಡಲಿಕ್ಕಾಗಿ ಇಲ್ಲಿ ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ನಿಮಗೆ ಸೋಮವಾರ ಮತ್ತು ಮಂಗಳವಾರ, ಈ ವಾರದ ಬರುವಂತಹ ಸೋಮವಾರ ಮಂಗಳವಾರ ಹೆಚ್ಚಿನ ಫಲಪ್ರದವಾಗಿರುತ್ತೆ. ಯಾಕೆಂದರೆ ಶುಕ್ರ 6ನೇ ಮನೆಗೆ ಬಂದಿರೋದ್ರಿಂದ ವರ್ಕು ಸ್ಮೂತಾಗಿ ಹೋಗುತ್ತೆ, ಯಾವ ಕಿರಿಕಿರಿಗಳು ತೊಂದರೆಗಳು ಇರೋದ್ರಿಲ್ಲ. ಅದೇ ರೀತಿ ಕೊಲೀಗ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ, ಬಾಸ್ ನಿಮಗೆ ಅಪ್ರಿಷಿಯೇಷನ್ ಕೊಡ್ತಾರೆ. ಗುರುವಾರ ಶುಕ್ರವಾರ ಒಂದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಗ್ರಹಣ ಇರುವಂತಹದ್ದು. ಯಾವಾಗ ಈ ಒಂದು ನೂಲ ಹುಣ್ಣಿಮೆ ಅಂತ ಏನು ಹೇಳ್ತೀವಿ, 28ನೇ ತಾರೀಕಿಗೆ ಗ್ರಹಣ, ಚಂದ್ರಗ್ರಹಣ. ಆದರೆ ಭಾರತಕ್ಕೆ ಕಾಣೋದಿಲ್ಲ, ಸೂತಕಾಚರಣೆ ಇರೋದಿಲ್ಲ. ಆದರೂ ಕೂಡ ಸ್ವಲ್ಪ ಮೇಷರಾಶಿಯವರು ತುಸು ಜಾಗ್ರತೆ ವಹಿಸಬೇಕಾಗತ್ತೆ. ಆ ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾಗಿ ಮೇಷರಾಶಿಯ ಗರ್ಭಿಣಿಯರು ಬಹಳ ಜಾಗೃತಿಯಾಗಿರಿ. ಅದೇ ರೀತಿ ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಏನು ಕಂಟಕಗಳಾಗಲಿ ತೊಂದರೆಗಳಾಗಲಿ ಕಾಣಿಸೋದಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಓವರ್ ಥಿಂಕಿಂಗ್ ಇರುತ್ತೆ. ಬೇರೆ ಏನೋ ವಿಚಾರದಲ್ಲಿ ಅವರು ಸ್ಟಡಿ ಮಾಡೋಕ್ಕೆ ಕೂತಿರ್ತಾರೆ, ಬಟ್ ಅವರ ಯೋಚನಾ ಲಹರಿ, ವಿಚಾರಧಾರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಸಾರಿ ನಾನು ಅದನ್ನು ಸ್ಟಡಿ ಮಾಡೋಕ್ಕೆ ಕೂತ್ಕೊಂಡೆ ನಾನೇನೋ ಯೋಚನೆ ಮಾಡ್ತಾ ಇದ್ದೀನಿ, ಏನೋ ಇದನ್ನು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಅವರು ವಾಪಸ್ ಸ್ಟಡಿಗೆ ಬರಬೇಕು. ನಾನು 10-15 ನಿಮಿಷ ಜಸ್ಟ್ ಸ್ಟಡಿ ಮಾಡಿದ್ದೀನಿ, ಇನ್ನು ಅರ್ಧ ಗಂಟೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಮನದಟ್ಟಾಗುತ್ತೆ. ಹಾಗಾಗಿ ಮೇಷರಾಶಿಯ ವಿದ್ಯಾರ್ಥಿಗಳು, ಯಾಕೆಂದರೆ ಇದು ಗ್ರಹಣದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. 28ನೇ ತಾರೀಕಿಗೆ ಚಂದ್ರಗ್ರಹಣ ಇದೆ. ಹಾಗಾಗಿ ಮೇಷರಾಶಿ ವಿದ್ಯಾರ್ಥಿಗಳಿಗೆ ನಾನೇನು ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯು ಹ್ಯಾವ್ ಟು ಗ್ಯಾದರ್ ಯುವರ್ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆನ್ ಸ್ಟಡಿ, ಅದರ್ವೈಸ್ ಇಟ್ ವಿಲ್ ಬಿ ಡಿಸ್ಟ್ರಾಕ್ಟೆಡ್. ಅದು ಹಂಚಿ ಹರಿದು ಹೋಗಿಬಿಡುತ್ತೆ. ಹಾಗಾಗಿ ಅದನ್ನು ಫೋಕಸನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಫಿನಾನ್ಸ್ ಆ್ಯಂಡ್ ವೆಲ್ತ್ ಅಂತ ನೋಡ್ಲಿಕ್ಕೆ ಬಂದಾಗ 11ನೇ ಮನೆ ನಿಮಗೆ ಧನಸ್ಥಾನ, ಆದಾಯದ ಸ್ಥಾನ, ಅಲ್ಲಿಂದ ನಿಮಗೆ ಶುಭ ಸ್ಥಾನ ಕೂಡ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ವೆಲ್ತ್ ಗೇನ್ ಆಗುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಒಂದು ರೀತಿಯ ಹಣದ ಸುರಿಮಳೆ ಅಂತಲೇ ಹೇಳ್ಬೋದು. ಮೇಷರಾಶಿಯವರಿಗೆ ಸಾಕಷ್ಟು ಹಣವನ್ನು ಈ ವಾರ ನೋಡ್ತೀರಿ, ಇನ್ಸ್ಪೈಟ್ ಆಫ್ ಚಂದ್ರಗ್ರಹಣ 28ನೇ ತಾರೀಕಿಗೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದು ನೆಕ್ಸ್ಟ್ ಡೇ ನಿಮಗೆ ತೊಂದರೆ ಕೊಡುತ್ತೆ. ಕಣ್ಣುರಿ, ಹಾಗೆ ತಲೆನೋವು, ಅರೆದಲೆ ಶೂಲೆ, ಆಮೇಲೆ ಮೈಗ್ರೇನ್, ಈ ರೀತಿಯಾದಂತಹ ಒಂದು ತೊಂದರೆಗಳು ಕಾಡಬಹುದು. ಯಾಕೆಂದರೆ ಇದು ಮಂಗಳನ ಪ್ರಭಾವ. ಅದರ ಜೊತೆಗೆ ಈಗ 28ನೇ ತಾರೀಕಿಗೆ ನೂಲು ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಬೇರೆ ಇದೆ. ಸ್ವಲ್ಪ ಜಾಗ್ರತೆಯಾಗಿರಿ. ಈ ವಾರ ಮೇಷರಾಶಿಯವರು ಯಾವ ಕ್ರಮಗಳನ್ನು ಮಾಡಬಾರದು ಅಂತ ನಾನು ಹೇಳ್ತೀನಿ. ಹೊಸ ಫೈನಾನ್ಷಿಯಲ್ ಅಗ್ರಿಮೆಂಟ್ಸ್ಗಳಿಗೆ ಸಹಿ ಹಾಕಬೇಕಾದರೆ ಜಾಗ್ರತೆಯಾಗಿರಿ. ಈ ವಾರ ಸ್ವಲ್ಪ ಸ್ಕಿಪ್ ಮಾಡಿದರೆ ಬಹಳ ಒಳ್ಳೆಯದು. ಆಮೇಲೆ ಈ ವಾರ ಗ್ರಹಣ ಬೇರೆ ಬರ್ತಾ ಇದೆ. ಯಾಕೆಂದರೆ ನಾವು ನೋಡಿ 2 ಗ್ರಹಣದ ಮಧ್ಯಭಾಗದಲ್ಲಿ ನಾವು ಇದ್ದೀವಿ. ಒಂದು ಈ 12ನೇ ತಾರೀಕಿಗೆ ಸೂರ್ಯಗ್ರಹಣ ಆಗಿರುವಂತಹದ್ದು, ನಾಗರ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆಷಾಢ ಅಮಾವಾಸ್ಯೆ ದಿವಸ ಈ ಸೂರ್ಯಗ್ರಹಣ ಮುಗೀತು. ಮತ್ತೆ ನೆಕ್ಸ್ಟ್ 16 ದಿವಸಗಳ ಅಂತರದಲ್ಲಿ ಈ 28ನೇ ತಾರೀಕಿಗೆ ಚಂದ್ರಗ್ರಹಣ ಬೇರೆ ಸಂಭವಿಸ್ತಾ ಇದೆ. ಹಾಗಾಗಿ
ಈ ಒಂದೇ ತಿಂಗಳಲ್ಲಿ 2 ಗ್ರಹಣಗಳು ಬಂದಾಗ ನೀವು ನೋಡ್ತಾ ಇದ್ದೀರಿ, ಪ್ರವಾಹ, ಭೂಕಂಪ, ವಿಮಾನ ಅಪಘಾತ, ಅವಘಡಗಳು, ರೈಲು ದುರಂತಗಳು ಅಥವಾ ಭಯೋತ್ಪಾದಕ ಚಟುವಟಿಕೆಗಳು, ಬಾಂಬ್ ಸ್ಫೋಟದಂತಹ ಘಟನಾವಳಿಗಳು, ಇವು ಎಲ್ಲವನ್ನ ಕೂಡ ನೀವು ಈ 28ರ ಆಸುಪಾಸು ಅಥವಾ ಗಣೇಶ ಚತುರ್ಥಿಯ ಒಳಗಡೆ ಏನೋ ಕೆಲವೊಂದು ದಮನಕಾರಿ ಘಟನೆಗಳು ಅಥವಾ ಒಂದು ಕೆಟ್ಟ ಗುಂಪು, ಅದು ಗ್ರೂಪ್ ಆಫ್ ಏನು ಹೇಳ್ತೀರಿ ನೀವು, ಭಯೋತ್ಪಾದಕರೇ ಅಂತಲೇ ಹೇಳ್ತಾರೆ, ಅವರು ಬಂದು ಒಂದು ಮುಗ್ಧ ಜನತೆಯ ಮೇಲೆ ಬಾಂಬ್ ದಾಳಿ ಮಾಡುವಂತಹದ್ದು ಅಥವಾ ಗುಂಡಿನ ಸುರಿಮಳೆಯನ್ನೇ ಗರಿಯುವಂಥದ್ದು, ಈ ರೀತಿಯಾದಂತಹ ಘಟನಾವಳಿಗಳು ಈ ಸೆಪ್ಟೆಂಬರ್ 14 ತಾರೀಕು ಒಳಗಡೆ ನಡೆಯುವಂಥದ್ದು. ಯಾಕೆಂದರೆ ಗ್ರಹಣದ ಎಫೆಕ್ಟ್ ಇದೆ. ಅದೂ ಅಲ್ಲದೇನೆ ಈ ಸೆಪ್ಟೆಂಬರ್ 30ನೇ ತಾರೀಕು ಮತ್ತು ಆಗಸ್ಟ್ 31 ಗ್ರಹಣ ಆಗಿ 3 ದಿವಸದ ನಂತರ, ಯಾಕೆಂದರೆ ಗ್ರಹಣ 28ಕ್ಕಿದೆ, ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 30ನೇ ತಾರೀಕಿಗೆ 2 ಮೇಜರ್ ವಿಮಾನದ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ 99.99% ಇದೆ. ಹಾಗಾಗಿ ಆ ದಿನ ವಿಮಾನ ಪ್ರಯಾಣ ಮಾಡುವಂಥವರು ಸ್ವಲ್ಪ ಪ್ರಯಾಣವನ್ನು ರದ್ದು ಮಾಡ್ಕೊಳ್ಳೋದಾಗಲಿ ಅಥವಾ ಮುಂದುಗಡೆ ಹಾಕ್ಕೊಳ್ಳೋದಾಗಲಿ ಅಥವಾ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಪಠಣೆ ಮಾಡಿ ಹೊರಟ್ರೆ ಬಹಳ ಒಳ್ಳೆಯದು. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನು 108 ಸಲ ಹೇಳೇ ಮನೆಯಿಂದ ಹೊರಡಬೇಕು. ವಿಮಾನ ಪ್ರಯಾಣ ಮಾಡೋರು ಅಥವಾ ಪ್ರಯಾಣದಲ್ಲಿ ಕೂತು ನೀವು 108 ಸಲ ಪಠಣೆ ಮಾಡಿದರೂ ಬಹಳ ಒಳ್ಳೆಯದು. 108, 1008 ಪಠಣೆ ಮಾಡ್ಬೋದು. ಮೇಷರಾಶಿಯವರು ವಿಶೇಷವಾಗಿ ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 32 ಡೇಟ್ ಸ್ವಲ್ಪ ಅಪಾಯ, ಅವಘಡ, ಅಪಘಾತಗಳ ಸೂಚನೆ ತೋರಿಸುತ್ತೆ. ಬಹಳ ಜಾಗೃತಿಯಾಗಿರಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಹಣಕಾಸಿನ ಎಗ್ರಿಮೆಂಟ್ ಬೇಡ. ಗ್ರಹಣ ಇದೆ, ಗ್ರಹಣ ಮುಂದಿಟ್ಕೊಂಡು ಆಮೇಲೆ ಗ್ರಹಣ ಕಳೆದ ಮೇಲೆ ಮಾಡೋದು ಬೇಡ. ಒಂದು ಸ್ವಲ್ಪ ಜಾಗೃತಿಯಾಗಿರಿ. ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸಡನ್ ಮಾತಾಡಿ ಏನೋ ಸ್ವಲ್ಪ ಕಣ್ಣೀರು ಹಾಕ್ಸುವಂಥದ್ದು, ಜಗಳ ಆಗುವಂಥದ್ದು, ಹೆಂಡತಿ ಮುನಿಸ್ಕೊಂಡು ತವ್ರ ಮನೆಗೆ ಹೋಗುವಂಥದ್ದು, ಇಂಥದ್ದೆಲ್ಲ ಆಗ್ಬೋದು. ಮಕ್ಕಳ ವಿಚಾರದಲ್ಲಿ ಕೂಡ ಏನೋ ಸ್ವಲ್ಪ ರಾಂಗ್ ಡಿಸಿಷನ್ ತೊಗೊಂಡು ಮಕ್ಕಳು ಕೂಡ ನಿಮ್ಮ ಜೊತೆಗೆ ಮಾತು ಬಿಡುವಂಥದ್ದು, ಇಂಥದ್ದೆಲ್ಲ ಕಾಣಿಸುತ್ತೆ. ಅದೇ ರೀತಿ ದೇಹ ಏನು ನಿಮಗೆ ಸೂಚನೆ ಕೊಡುತ್ತೆ, ರೆಸ್ಟ್ ತೊಗೋಬೇಕು, ಸರಿಯಾದ ಸಮಯಕ್ಕೆ ನೀರು, ಊಟ, ಆಹಾರ, ತಿಂಡಿ ಅದನ್ನು ಸ್ಕಿಪ್ ಮಾಡಬೇಡಿ. ಅದೇ ರೀತಿ ಯಾವುದಾದ್ರೂ ಫ್ರೆಂಡ್ಶಿಪ್ಪಲ್ಲಿ ಸಡನ್ ಪ್ಯಾನಿಕ್ ನ್ಯೂಸ್ ಬಂದರೆ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಸ್ವಲ್ಪ ನಿಮ್ಮ ಹೃದಯಕ್ಕೆ BP, ಡಯಾಬಿಟಿಸ್ಗೆ ಕಾರಣ ಆಗಬಹುದು. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಈ ವಿಶೇಷವಾದಂತಹ ಒಂದು ಆರೋಗ್ಯದ ಮಾಹಿತಿಯನ್ನು ಕೂಡ ನಾನು ನಿಮಗೆ ಹೇಳಿದೆ, ಏನೇನು ಮಾಡಬಾರ್ದು, ಏನೇನು ಮಾಡಬೇಕು ಅಂತ ಹೇಳಿ. ಇಲ್ಲಿ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಸ್ವಲ್ಪ ಓವರ್ ಆಗಿ ಡಿಪ್ರೆಸ್ ಆಗುವಂಥದ್ದು, ಆ್ಯಂಗ್ಸೈಟಿ ಇರಬಹುದು, ಓವರ್ ಟಯರ್ಡ್ನೆಸ್ ಆಗುವಂಥದ್ದು, ಇದೆಲ್ಲ ಆಗುತ್ತೆ. ಎಮೋಷ್ನಲ್ ಸೆಲ್ಫ್ ಕೇರ್ ಬೇಕು, ಎಮೋಷ್ನಲ್ ಸಪೋರ್ಟ್ ಬೇಕಾಗುತ್ತೆ ನಿಮಗೆ. ಅದರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಈ ವಾರದ ಲಕ್ಕಿ ಎಲಿಮೆಂಟ್ಸ್ಗಳನ್ನು ನೋಡಿಬಿಡೋಣ. ನೋಡಿ, ವಾರದ ರೆಮಿಡಿಗಳು ಕೂಡ ಇದೆ. ಈ ವಾರ ಕ್ರಿಮ್ಸನ್ ರೆಡ್ ಕಲರ್ ಅಂತ ಹೇಳ್ತೀವಿ ಮತ್ತು ಗೋಲ್ಡನ್ ಆರೆಂಜ್ ಕಲರ್ ಆಗಿ ಬರುತ್ತೆ. ನಂಬರ್ 19 ಶುಭ. ಯಥೇಚ್ಛವಾಗಿ ಈ ನಂಬರ್ 19 ಸಂಖ್ಯೆಯನ್ನು ಬಳಸಬಹುದು. ಮಂಗಳವಾರ, ಗುರುವಾರ ಶುಭ ಸಮಾಚಾರ ಬರುತ್ತೆ. ದಕ್ಷಿಣ ದಿಕ್ಕು ಈ ವಾರ ಆಗಿ ಬರುತ್ತೆ. ಆಂಜನೇಯ ಮತ್ತು ವಿಷ್ಣು ರೆಮಿಡಿ ನಿಮಗಾಗತ್ತೆ. ಅಲ್ಲದೆ ವೀಕ್ಷಕರೇ, ನೋಡಿ, ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ನಾವು ಪ್ರತಿದಿನ, ಶ್ರಾವಣ ಮಾಸ ಅಂದ್ರೇ ಆ 30 ದಿನಗಳ ಕಾಲ ಪ್ರತಿದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ ಶುಭ ಶುಭ ಶುಭ. ಇದರಲ್ಲಿ ಅಶುಭ ಅನ್ನುವಂಥ ಮಾತೇ ಇಲ್ಲ. ಶ್ರಾವಣ ಮಾಸ ಅತ್ಯಂತ ಪವಿತ್ರ ಮಾಸ. ಈಶ್ವರ ಭಕ್ತಾದಿಗಳ ಒಂದು ಆಲಿಕೆಯನ್ನು, ಕೋರಿಕೆಯನ್ನು, ವಿಷಯಗಳನ್ನು ಕೇಳೋದಕ್ಕೆ ಖುದ್ದಾಗಿ ಕೂತ್ಕೊಳ್ಳುವಂತಹ ವಾರ. ಹಾಗಾಗಿ ನಾವು ನಿಮ್ಮ ಕೋರಿಕೆಗಳನ್ನು ನಾವು ಕೇಳ್ತೀವಿ. ಈಗ ಯಾವ ಮುಖಾಂತರ ಅಂದರೆ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಆ ನಂಬರ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. ಅದನ್ನು ಆಧಾರವಾಗಿಟ್ಕೊಂಡು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ತಂಡ ಏನು ಮಾಡುತ್ತೆ ಅಂದರೆ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಆ ಶ್ರೀಚಕ್ರ ಯಂತ್ರವನ್ನು ನಾವು ಶ್ರಾವಣ ಮಾಸದ ಪರ್ಯಂತ 30 ದಿನ ಸಿದ್ಧಿ ಪೂಜೆಗೆ ಹಗಲು ರಾತ್ರಿ ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ನಾವು ಎನರ್ಜೈಸ್ ಮಾಡ್ತಾ ಇದ್ದೀವಿ. ಎನರ್ಜೈಸ್ ಆದಂತಹ ಶ್ರೀಚಕ್ರ ಯಂತ್ರ 30 ದಿವಸ ಆದಮೇಲೆ ನಿಮ್ಮ ಮನೆಗೆ ಬರುತ್ತಲ್ಲ, ಆಗ ಜೀವನ ಸಂಪೂರ್ಣ ಪರಿವರ್ತನೆ ಆಗುತ್ತೆ. ಟ್ರಾನ್ಸ್ಫಾರ್ಮೇಷನ್. ಕತ್ತಲಿನಿಂದ ಬೆಳಕಿನ ಕಡೆಗೆ, ಕಷ್ಟದಿಂದ ಸುಖದ ಕಡೆಗೆ, ವಿಷದಿಂದ ಅಮೃತದ ಕಡೆಗೆ, ನೋವಿನಿಂದ ಸುಖದ ಕಡೆಗೆ, ಸಾಲದಿಂದ ಸಾಲ ಮುಕ್ತ ಜೀವನದ ಕಡೆಗೆ, ಕಣ್ಣೀರಿನಿಂದ ಮಂದಹಾಸ ಮುಗುಳ್ನಗೆಯ ಕಡೆಗೆ ತುಂಬ ಟ್ರಾನ್ಸ್ಫಾರ್ಮೇಷನ್ ಕೊಡುತ್ತೆ ವೀಕ್ಷಕರೇ. ಲಕ್ಷಾಂತರ ಜನಕ್ಕೆ ನಾವು ಅದನ್ನು ಕೊಟ್ಟಿದ್ದೀವಿ.
ವಾಸ್ತುಗೆ ಹೋದಾಗ ಕೂಡ ಅವರು ಎಷ್ಟು ಆನಂದ ಬಾಷ್ಪ ಹಾಕಿ ಹೇಳ್ತಾ ಇರ್ತಾರೆ ಅಂತಂದರೆ, ಗುರುಗಳೇ ನೀವು ಶ್ರೀಚಕ್ರ ಯಂತ್ರ ಕಳಿಸ್ಲಿಲ್ಲ ಅಂದರೆ ನಮ್ಮ ಬದುಕೇ ಮುಳುಗಿ ಹೋಗ್ತಾ ಇತ್ತು, ನಾವು ಇರಲೇಬಾರ್ದು ಅನ್ನೋಷ್ಟು ಡಿಸೈಡ್ ಮಾಡಿದ್ವಿ, ಅದರಿಂದ ಹೊರಗಡೆ ಕರ್ಕೊಂಬಂದು ಈಗ ಹೊಸ ಜೀವನ ಕೊಟ್ಟಿದೆ, ತುಂಬ ಅಂದರೆ ತುಂಬ ಮಿರಾಕಲ್ಸ್ಗಳಾಗ್ತಾ ಇದೆ. ನೋಡಿ, ವಾಸ್ತು ಕೂಡ ನೀವು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಮೊನ್ನೆ ಕೂಡ ಹೋಗಿದ್ವಿ ನಾವು ಒಂದು ಮನೆಗೆ. ಅಲ್ಲಿ ಅವರು ಒಂದು ಬಾಡಿಗೆ ಮನೆಯನ್ನು ತಗೊಂಡಿದ್ದಾರೆ ಪಾಪ. ಆ ಬಾಡಿಗೆ ಮನೆ ಯಾವ ದಿಕ್ಕಿಗೆ ಸಿಂಹದ್ವಾರ ಮುಖ್ಯ ಮೇನ್ ಡೋರ್ ಇರಬಾರ್ದು, ಅದೇ ದಿಕ್ಕಿಗೆ ಮೇನ್ ಡೋರ್ ಇದೆ. ಮನೆಯ ಸ್ತ್ರೀಯರಿಗೆಲ್ಲ ಆರೋಗ್ಯದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ ಮೇಲೆ ಆರೋಗ್ಯದ ಸಮಸ್ಯೆ. ಒಬ್ರು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ, ತೋರಿಸ್ಕೋತಾರೆ, ವಾಪಸ್ ಬರ್ತಾರೆ, ಇನ್ನೊಬ್ಬರಿಗೆ ಆರೋಗ್ಯ ಸಮಸ್ಯೆ. ಮನೆಯಲ್ಲಿ ಸ್ತ್ರೀಯರ ನಡುವೆನೇ ವಾದ ವಿವಾದ ಜಗಳ, ಒಬ್ಬರು ಮುಖ ಕಂಡ್ರೆ ಒಬ್ರಿಗಾಗಲ್ಲ. ನೋಡಿ ಎಂತಹ ತೊಂದರೆ. ಬಾಡಿಗೆ ಮನೆ ಅಂತ ಹೇಳಿ ಇಗ್ನೋರ್ ಮಾಡೋದು ಬೇಡ. ಬಾಡಿಗೆ ಮನೆ ವಾಸ್ತುನೂ ಹೊಡೆಯುತ್ತೆ, ನಮಗೆ ಸ್ವಂತ ಮನೆ ವಾಸ್ತುನೂ ಹೊಡೆಯುತ್ತೆ. ಹಾಗಾಗಿ ನೀವು ವಾಸ್ತು ತೋರಿಸ್ಕೋಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ. ಕಮರ್ಷಿಯಲ್ ಪ್ಲೇಸ್ ಇರಲಿ ಅಥವಾ ಅಂಗಡಿ ಮುಂಗಟ್ಟು, ಸ್ವಂತ ಮನೆ, ಬಾಡಿಗೆ ಮನೆ ಯಾವುದೇ ಇರಲಿ, ಬಂದು, ಅಥವಾ ಫ್ಲ್ಯಾಟ್ ವಾಸ್ತು ಇರಲಿ, ಏನೇ ಇರಲಿ, ಬಂದು ನೋಡಿ ಅದನ್ನು ಸರಿ ಮಾಡಿಕೊಡ್ತೀವಿ. ವಾಸ್ತು ಕರೆಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ಶ್ರೀಚಕ್ರ ಯಂತ್ರ 30 ದಿನಗಳ ಪರ್ಯಂತ ಸಿದ್ಧಿ ಪೂಜೆಯಾಗಿ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ ಜೀವನ ಪರಿಪೂರ್ಣ ಟ್ರಾನ್ಸ್ಫಾರ್ಮೇಷನ್. ಎಷ್ಟು ಹಣ ಬರುತ್ತೆ ವೀಕ್ಷಕರೇ ಅಂದರೆ, ಶ್ರೀಚಕ್ರ ಮನೆಯಲ್ಲಿಟ್ಟರೆ ಹಣವನ್ನು ಅದು ಮ್ಯಾಗ್ನೆಟ್ ಥರ ಎಳೆದು ಮನೆಗೆ ತಂದು ಕೊಡುತ್ತೆ. ಬುಕ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಈಗಲೇ ನಂಬರ್ ಕಾಣಿಸ್ತಾ ಇದೆ. ಹಾಗೆ ವೀಕ್ಷಕರೇ, ಈ ವಾರದ ರೆಮಿಡಿಗಳು ಅಂತ ಬಂದಾಗ ವಿಶೇಷವಾಗಿ ಮಂಗಳನ ಮಂತ್ರ ಹೇಳ್ಕೊಡ್ತೀನಿ. ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಸಾರಿ ಬೆಳಗ್ಗೆ ಪಠಣೆ ಮಾಡಿ. ಅಂಗಾರಕ ಮಂಗಳನ ಕೃಪೆ ವಿಶೇಷವಾಗಿರುತ್ತೆ. ಈ ವಾರ ಮೇಷರಾಶಿಯವರಿಗೆ ಇನ್ಸ್ಪೈಟ್ ಆಫ್ ಸ್ಯಾಟರ್ನ್ ಈ ಸಾಡೆ ಸಾತಿ, ಆಮೇಲೆ ವಕ್ರಿ ಚಲನೆ, ಇದರನ್ನು ಮೀರಿ ಮಂಗಳ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಅದೇ ರೀತಿ ಹೊಸ ಕೆಲಸ ಮಾಡೋದನ್ನು 27-28ಕ್ಕೆ ಅವಾಯ್ಡ್ ಮಾಡಿ, ಗ್ರಹಣ ಇದೆ. ಮತ್ತು ಚಂದ್ರನಿಗೆ ಏನು ಅವತ್ತು ಗ್ರಹಣ ಆಗುತ್ತಲ್ಲ, ಆ ರಾತ್ರಿ ನೀವು ಸ್ನಾನ ಪೂಜಾದಿಗಳನ್ನು ಮಾಡ್ತೀರಿ. ಗ್ರಹಣದ ನಂತರ ಸ್ನಾನ ಪೂಜೆ ಎಲ್ಲ ಆದಮೇಲೆ ಚಂದ್ರನಿಗೆ ಜಲವನ್ನು ಅರ್ಘ್ಯ ಕೊಡಿ. ಒಂದು ತಾಮ್ರದ ಲೋಟದಲ್ಲಿ ನೀರು ಹಾಕಿ ಪೂರ್ವ ದಿಕ್ಕಿನಂತ ಮುಖ ಮಾಡಿ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ ಅಂತ ಹೇಳಿ ಅದನ್ನು ಅರ್ಘ್ಯ ಕೊಡೋಕ್ಕೆ ಮರಿಬೇಡಿ. ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಪ್ರತಿದಿನ ಬೆಳಗ್ಗೆ ಸಂಜೆ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ, ಮನೆಗೆ ಬಂದ ಮೇಲೆ ಇದನ್ನು ಪಠಣೆ ಮಾಡ್ಕೊಳ್ಳಿ. ಈ ವಾರ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ತೊಂದರೆಗಳನ್ನು ಇದು ದೂರ ಮಾಡುತ್ತೆ. ಅದೇ ರೀತಿ ಒಂದು ತುಪ್ಪದ ದೀಪ. ಈ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಕೂಡ ಮಾಡ್ತಾರೆ. ಕೆಲವೊಬ್ಬರು 21ಕ್ಕೆ ಆಚರಣೆ ಮಾಡ್ತಾರೆ, ಕೆಲವೊಬ್ಬರು 28ಕ್ಕೆ ಮಾಡ್ತಾರೆ. ಆಗದೇ ಇರೋರು, ಕೆಲವೊಬ್ಬರು ಅನಿವಾರ್ಯತೆ ಇರೋರು ಸೆಪ್ಟೆಂಬರ್ 4ನೇ ತಾರೀಕು ಕೂಡ ಮಾಡ್ಕೋತಾರೆ. ಹಾಗಾಗಿ ಬರುವಂಥ ಶುಕ್ರವಾರ ತುಪ್ಪದ ದೀಪವನ್ನು, ಜೋಡಿ ತುಪ್ಪದ ದೀಪವನ್ನು ಮಹಾಲಕ್ಷ್ಮಿಯ ಮುಂದೆ ಬೆಳಗಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಪಠಣೆ ಮಾಡೋದಕ್ಕೆ ಮರಿಬೇಡಿ. ಇಷ್ಟು ಮಾಡ್ಕೊಳ್ಳಿ. ಗುಡ್ ನ್ಯೂಸ್ ನೀವೇ ಕೊಡ್ತೀರಾ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರಿಗೆ ಇದೇ ಆಗಸ್ಟ್ 24ರಿಂದ 31ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಇದೆ ನೋಡೋಣ. ನೋಡಿ, ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೃಷಭ ರಾಶಿಯವರಿಗೆ. ಏನಪ್ಪ ಅಂತಂದರೆ, ಈ ವಾರ ನಿಮ್ಮನ್ನು ಕೆಲಸದ ಸ್ಥಳದಲ್ಲಿ, ಆಫೀಸ್ನಲ್ಲಿ, ನೇಬರ್ಸ್ ಆಗಿರಬಹುದು, ಮನೆಯಲ್ಲಾಗಿರಬಹುದು, ಹೀಗೆ ಯಾರೋ ಒಬ್ಬರು ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ತಾಳ್ಮೆ ಪರೀಕ್ಷೆ ಮಾಡ್ತಾರೆ. ಮನೆಯಲ್ಲಾಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಸುಮ್ಮನೆ ತಂದು ನಿಮ್ಮ ಮನೆ ಎದುರುಗಡೆ ಕಸ ಹಾಕುವಂಥದ್ದು, ಅಥವಾ ಮೇಲಿನಿಂದ ಕಸ ಸುರಿಯುವಂಥದ್ದು, ಅಥವಾ ಗಾಡಿ ತಂದು ನಿಮ್ಮ ಕಾರ್ ತಂದು ನಿಮ್ಮ ಮನೆ ಮುಂದೆ ನಿಲ್ಲಿಸುವಂಥದ್ದು, ಅಥವಾ ನೀವು ರೋಡಲ್ಲಿ ಹೋಗಬೇಕಾದ್ರೆ ಯಾರೋ ಬಂದು ಸುಮ್ಮನೆ ಟಚ್ ಮಾಡುವಂಥದ್ದು, ಬೈಯುವಂಥದ್ದು. ಈ ರೀತಿಯಾಗಿ ವೃಷಭ ರಾಶಿಯವ್ರಿಗೆ ಈ ವಾರ ಯಾವುದೋ ಒಬ್ಬ ವ್ಯಕ್ತಿ ಪೇಷನ್ಸನ್ನು ಟೆಸ್ಟ್ ಮಾಡ್ತಾರೆ. ಹಾಗಾಗಿ ತಾಳ್ಮೆಯಾಗಿರಿ, ಜಾಗೃತಿಯಾಗಿರಿ. ಜಗಳ ಆ ಥರದ್ದು ಯಾವುದು ಬೇಡ. ಅದನ್ನು ಜಾಣ್ಮೆಯಾಗಿ ಬಗೆಹರಿಸ್ಕೊಳ್ಳಿ, ಇಲ್ಲಾಂದರೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ವಾರ ಪ್ಲಾನೆಟರಿ ಪೊಸಿಷನ್ಸ್ಗಳನ್ನು ನೋಡಲಿಕ್ಕಾಗಿ ನಿಮಗೆ ಸೂರ್ಯ, ಬುಧ ಮತ್ತು ಕೇತು ಮೇಜರ್ 4ನೇ ಮನೆಯಲ್ಲಿರೋದ್ರಿಂದ ಇದೆಲ್ಲ ಏನಾಗುತ್ತೆ ಅಂದರೆ, ನಾನು ಹೇಳಿದ ಥರ ಪೇಷನ್ಸ್ ಟೆಸ್ಟ್ ಮಾಡೇ ಮಾಡುತ್ತೆ. ಗುರುಗ್ರಹ 3ನೇ ಮನೆಯಲ್ಲಿರುವಂಥದ್ದು ಒಂದು ಸ್ವಲ್ಪ ಧೈರ್ಯ ಕೊಡುತ್ತೆ. ಆದರೂ ಏನೋ ನಾವು ಸೋತು ಕೂತಾಗ
ಒಂದು ರೀತಿಯ ಮನಸ್ಸಿಗೆ ಬೇಜಾರಾದಾಗ ಇಲ್ಲ, ಸಾಧನೆಗೆ ನಾವು ಮುಂದಾಗೋಣ, ಮಾಡೋಣ, ನನ್ನ ಕೈಯಿಂದ ಇದಾಗತ್ತೆ ಅನ್ನುವಂಥದ್ದನ್ನು ಅದು ಸೂಚನೆ ಕೊಡುತ್ತೆ. ಅದೇ ರೀತಿಯಾಗಿ ರಾಹು 10ನೇ ಮನೆ, ಇದು ಕರಿಯರ್ ತೋರಿಸುತ್ತೆ. ಕರಿಯರ್ನಲ್ಲೂ ಕೂಡ ಈ ವಾರ ಒಂದು ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ಇದೆ. ಅದರಲ್ಲೂ ಕೂಡ ಒಂದು ಶುಭ ಸಮಾಚಾರ ಏನಪ್ಪ ಅಂತಂದರೆ, ಆಫೀಸ್ನಲ್ಲಿ ನೀವು ಯಾವುದೇ ರೀತಿಯಾದಂತಹ ಆಫೀಸ್ ಪಾಲಿಟಿಕ್ಸ್ ಇರಬಹುದು, ಗಾಸಿಪ್ ಇರಬಾರ್ದು, ಅದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹೋಗೋದಿಲ್ಲ. ಯಾರೇ ಕರೆದ್ರೂ ಬನ್ನಿ ಮಾತಾಡೋಣ, ಒಂದು ಸ್ವಲ್ಪ ಟೀ ಕುಡಿಯೋಣ, ಟೈಮ್ ಪಾಸ್ಗೆ ಒಂಚೂರು ಕೂತ್ಕೊಳ್ಳಿ, ಈ ರೀತಿಯಾದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆದರೂ ಕೂಡ ನೀವು ಅದರಿಂದ ಬೇಡಪ್ಪ, ನನಗಿದೆ ಯಾವುದು ವ್ಯವಹಾರ ಬೇಡವೇ ಬೇಡ ಅಂತ ಹೊರಗಡೆ ಬರ್ತೀರ. ಇದೇ ನೋಡಿ, ಈ ಒಂದು ಗುಣ ಈ ವಾರ ನಿಮ್ಮನ್ನು ಒಂದು ರೀತಿಯಾದಂತಹ ರಾಹುವಿನ ಶುಭ ಆಶೀರ್ವಾದ ಅಂತ ಹೇಳ್ಬೋದು, ತಂಟೆ ತಗಾದೆಗಳಿಂದ ಒಂದು ಸ್ವಲ್ಪ ಮಟ್ಟಿಗೆ ದೂರ ತರುತ್ತೆ. ಹಣಕಾಸು ಅಂತ ಬಂದಾಗ ಮಂಗಳನ ಒಂದು ವಿಶೇಷ ಅನುಗ್ರಹದಿಂದ ಏನಾಗುತ್ತೆ ಅಂತಂದರೆ, ಹಣಕಾಸು ಯಥಾಸ್ಥಿತಿ, ಅಂದರೆ 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ. ಜಾಸ್ತಿ ಹಣ ಬರುತ್ತೆ ಅಂತೇನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ, ಅಥವಾ ಹಣ ಬರೋದೇ ಇಲ್ಲ ಅಂತೇನಿಲ್ಲ, ಒಟ್ಟಲ್ಲಿ ಮಾಡ್ರೇಟ್ ಆಗಿರುತ್ತೆ. ಒಂದು ಇಂಡಿಕೇಶನ್ ಏನು ಅಂತಂದರೆ, ಮಂಗಳನ ಒಂದು ಸಂಚಾರದಿಂದ ಹಣವನ್ನು ಉಳಿಸ್ಕೊಳ್ಳಿ, ಬಂದಂಥ ಹಣವನ್ನು ಸೇವ್ ಮಾಡಿಟ್ಕೊಳ್ಳಿ, ದುಂದು ವೆಚ್ಚ ಬೇಡ ಅಂತ ತೋರಿಸ್ತಾ ಇದೆ. 1000 ರೂಪಾಯಿ ಬಂದರೆ ಒಂದು 10,000 ರೂಪಾಯಿಗೆ ಅದು ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಅವಾಗ ಏನು ಮಾಡ್ತೀರಾ? ಹಾಗಾಗಿ ನೀವು ಒಂದು ಸ್ವಲ್ಪ ಬೋಲ್ಡ್ ಡಿಸಿಷನ್ ತೊಗೊಂಡ್ರೆ ಜೇಬು ಖಾಲಿ ಆಗುತ್ತೆ, ಕೈ ಸುಡುತ್ತೆ, ಸಾಲಕ್ಕೆ ದಾರಿ ಮಾಡಿಕೊಡುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನಿಮ್ಮ ರೆಗ್ಯುಲರ್ ಟೈಮಿಂಗ್ಸ್ ಇರುವಂತಹ ತಿಂಡಿ, ಊಟ ಮತ್ತು ರಾತ್ರಿ ಊಟಗಳನ್ನು ಸ್ಕಿಪ್ ಮಾಡ್ಕೋತೀರ. ಈ ಟೈಮಿಂಗ್ಸ್ ಸ್ಕಿಪ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಿಮಗೆ ಹೆಲ್ತಿಗೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ದಯಮಾಡಿ ತಿಂಡಿಯ ಟೈಮ್ಗೆ ತಿಂಡಿ, ಮಧ್ಯಾಹ್ನದ ಊಟದ ಟೈಮಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟದ ಟೈಮ್ಗೆ ರಾತ್ರಿ ಊಟವನ್ನು ಸ್ಕಿಪ್ ಮಾಡ್ಕೋಬೇಡಿ. ಅದೇ ಎಲ್ಲ ಒಂದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಎಸಿಡಿಟಿ, ಕಾನ್ಸ್ಟಿಪೇಷನ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಗಂಟಲು ಕೆರೆತ, ಕಣ್ಣು ನೋವು, ತಲೆನೋವು, ಜ್ವರ ಎಲ್ಲದಕ್ಕೂ ಮೂಲ ಆಗಬಹುದು ಈ ಸ್ಕಿಪ್ಪಿಂಗ್ ದ ಮೀಲ್ ಫುಡ್. ಅದೇ ಮೇಜರ್ ಆಗುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವಾರ ಫೋಕಸ್ ಅಷ್ಟಕ್ಕಷ್ಟೇ. ಹಾಗಾಗಿ ಹೆಚ್ಚಿನ ಫೋಕಸನ್ನು ವೃಷಭ ರಾಶಿಯ ವಿದ್ಯಾರ್ಥಿಗಳು ಮಾಡ್ಕೋಬೇಕಾಗತ್ತೆ. 24ರಿಂದ 27ರವರೆಗೆ ಫೋಕಸ್ ಪೂರ್ತಿಯಾಗಿ ಔಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಓದಬೇಕು ಅನಿಸಲ್ಲ. ಯಾಕೆ ಅಂದರೆ ಗ್ರಹಣ ಮುಂದಿದೆ 28ನೇ ತಾರೀಕಿಗೆ, ಜಾಗ್ರತೆ. ವೃಷಭ ರಾಶಿಯ ಗೃಹಿಣಿಯರು ಮತ್ತು ವಿಶೇಷವಾಗಿ ವೃಷಭ ರಾಶಿಯರ ಗರ್ಭಿಣಿ ಸ್ತ್ರೀಯರು ಜಾಗ್ರತೆಯಾಗಿರಬೇಕು. 28ನೇ ತಾರೀಕಿಗೆ ವೆಜಿಟೇಬಲ್ ಕಟ್ ಮಾಡಬೇಡಿ, ಚಾಕು ಮುಟ್ಟಬೇಡಿ, ಚೂರಿ ಮುಟ್ಟಬೇಡಿ, ಚೂಪಾದಂಥ ಹರಿತಾದಂಥ ವಸ್ತುಗಳನ್ನು ಮುಟ್ಟಬೇಡಿ, ಸೂಜಿ ಅದನ್ನು ಮುಟ್ಟಬೇಡಿ, ಈ ರೀತಿಯಾದಂತಹ ಹರಿತಾದಂಥ ವಸ್ತುಗಳನ್ನು ಮುಟ್ಟಕ್ಕೆ ಹೋಗಬೇಡಿ. ಗರ್ಭಿಣಿ ಸ್ತ್ರೀಯರು ಜಾಗೃತಿಯಾಗಿರಿ. ಅದೇ ರೀತಿ ಈ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಬಿಳಿ ಅಥವಾ ಪೇಸ್ಟಲ್ ಪಿಂಕ್ ಆಗಿ ಬರುತ್ತೆ. ಲಕ್ಕಿ ನಂಬರ್ 6, 15, 24 ನಿಮಗೆ ಶುಭ. ಶುಕ್ರವಾರ ಗುಡ್ ನ್ಯೂಸ್ ಬರುತ್ತೆ. ಸೌತ್ ಈಸ್ಟ್ ಡೈರೆಕ್ಷನ್ನಿಂದ ನಿಮಗೆ ಒಂದು ಯಾವುದೋ ಒಂದು ಕೆಲಸ ಆಗಲಿಕ್ಕಿದೆ, ಒಳ್ಳೆಯದು. ಅದೇ ರೀತಿ ಇಲ್ಲಿ ವಾರದ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ನಾನು ನಿಮಗೆ ಒಂದು ವಿಶೇಷ ವಸ್ತುವಿನ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದರೆ ನೋಡಿ, ನಾವು ಆಷಾಢ ಮಾಸವನ್ನು ಮುಗಿಸಿ ಶ್ರಾವಣ ಮಾಸಕ್ಕೆ ಬಂದಿರುವಂಥದ್ದು. ಶ್ರಾವಣ ಮಾಸ ಶುಭ ಮಾಸ. ಶ್ರಾವಣ ಮಾಸದ ಒಂದೊಂದು ದಿನಗಳು ಕೂಡ ಅಮೃತದಂತಹ ದಿನಗಳು ವೀಕ್ಷಕರೇ. ಯಾಕೆಂದರೆ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ಆಲಿಸೋದಕ್ಕೆ, ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ, ಭಕ್ತರ ಕೋರಿಕೆಗಳನ್ನು ಕೇಳೋದಕ್ಕೆ ಸ್ವಯಂ ಕೂತಿರುವಂತಹ ಕಾಲ ಅಂತ ಹೇಳ್ತಾರೆ ಈ ಶ್ರಾವಣ ಮಾಸ. ನಿಮ್ಮ ಜೀವನದಲ್ಲೂ ಕೂಡ ವೀಕ್ಷಕರೇ ಏನೇ ಕಷ್ಟಗಳಿರಲಿ ಧೈರ್ಯಗೆಡಬೇಡಿ, ಕಂಗೆಡಬೇಡಿ. ಇವತ್ತಿಗೆ ನಿಮ್ಮ ಕಷ್ಟಗಳು ಮುಗಿದಂತಹ ದಿನ, ಮುಗಿದಂತಹ ಕ್ಷಣ ಅಂತ ಅಂದ್ಕೊಳ್ಳಿ, ದಿನಾನೂ ಬೇಡ. ಯಾಕೆಂದರೆ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ಇವತ್ತಿಗೆ ನಿಮ್ಮ ಕಷ್ಟ ಮುಗಿಯಿತು, ಈ ಕ್ಷಣಕ್ಕೆ ಮುಗಿಯಿತು. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಸಿಕ್ಕಿರುವಂಥದ್ದು. ಈಗಲೇ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ನಿಮ್ಮ ಹೆಸರನ್ನು ಕೊಡಿ, ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ತಕ್ಷಣ ನಮ್ಮ ತಂಡ ಆ ಒಂದು ಹೆಸರನ್ನು ತಗೊಂಡು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಲ್ಲಿ ಪೂಜೆಗಿಡಿಸುತ್ತೆ, ನಿಮ್ಮ ಮನೆಯವರ ಹೆಸರಲ್ಲಿ ಪೂಜೆಗಿಡಿಸುತ್ತೆ. ಎಷ್ಟು ದಿವಸ? 30 ದಿವಸ. 30 ದಿವಸ ಆದ ನಂತರ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದ ಮೇಲೆ ಈಗ ಇರುವಂತಹ ಕಷ್ಟ ನಷ್ಟಗಳೆಲ್ಲ ತೊಲಗಿ ಹೋಗುತ್ತೆ.
ನಿಮ್ಮ ಹೆಸರಲ್ಲಿ ಇಲ್ಲಿ ಪೂಜೆಗಿಟ್ಟ ಕ್ಷಣನೇ ಅಲ್ಲಿ ಕಷ್ಟಗಳು ಕರಗ್ತಾ ಬರುತ್ತೆ. ಇದರ ಅನುಭವ ಕೋಟ್ಯಾಂತರ ಜನಕ್ಕಾಗಿದೆ. ಯಾಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನಾನು ಶ್ರೀಚಕ್ರ ಯಂತ್ರವನ್ನು ನನ್ನ ಕೈಯಿಂದ ಕೊಟ್ಟಿದ್ದೀನಿ, ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಎಲ್ಲರೂ ಕೂಡ ಸಾಲ, ಸೋಲು, ನೋವಿನಿಂದ, ಕಣ್ಣೀರಿನಿಂದ ಹೊರಗಡೆ ಬರ್ತಾ ಇದ್ದಾರೆ. ಶ್ರಾವಣ ಮಾಸದ ಸಂದರ್ಭದಲ್ಲಿ ಸಿದ್ಧಿಯಾಗುವಂಥ ಶ್ರೀಚಕ್ರಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ವೀಕ್ಷಕರೇ. ಮನೆಗೆ ತರಿಸ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ಬೋದು. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ವೀಕ್ಷಕರೇ, ಈಗ ರೆಮಿಡಿಗಳನ್ನು ನೋಡಲಿಕ್ಕಾಗಿ ಈ ವಾರ ನೀವು ಹೆಚ್ಚಿನ ಪ್ರಮಾಣದಲ್ಲಿ ವಿಷ್ಣು ಲಕ್ಷ್ಮಿ ಆರಾಧನೆ ಮಾಡಬೇಕು ಅಂತ ಬರುತ್ತೆ. ಬರುವಂತಹ ಶುಕ್ರವಾರ ಸುಮಾರು ಜನ ಶುಕ್ರವಾರ ಮಾಡ್ಕೋತೀರಿ, ಅದೇ ರೀತಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ಕೋತೀರಿ. ಹಾಗೆ ಈ ವಾರ ಪೂರ್ತಿಯಾಗೂ ಕೂಡ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಅಂತೂ ಇದ್ದೇ ಇರುತ್ತೆ. ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಸಾಧ್ಯ ಆದರೆ ಈ ವಾರ ಪೂರ್ತಿ ಕೂಡ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಸಾಧ್ಯ ಆದರೆ 2 ಅಥವಾ 1 ತುಪ್ಪದ ದೀಪವನ್ನು ಬೆಳಗಿ. ಇದರಿಂದ ಲಕ್ಷ್ಮೀ ಕೃಪೆ ಬಹಳ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಮೇಲೆ. ಯಾವುದೋ 1-2 ಕೆಲಸಗಳು ಅಡೆತಡೆ ಮಾಡ್ತಾ ಇದೆ ವೃಷಭ ರಾಶಿಯವರಿಗೆ, ಅದನ್ನು ಆ ಬ್ಲಾಕೇಜಸನ್ನು ತೆಗೆಯುವಂಥ ಕೆಲಸವನ್ನು ಯಾವ್ದು ಮಾಡುತ್ತೆ? ಈ ತುಪ್ಪದ ದೀಪ ಮಾಡುತ್ತೆ. ಅದರ ಜೊತೆಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಆಗಿದೆ, ಅದನ್ನು ಕೇಳಿ. ಕನಕದಾರ ಸ್ತೋತ್ರ ಇದೆ, ಅದನ್ನು ಕೂಡ ಸಂಜೆ ಬೆಳಗ್ಗೆ ತಪ್ಪದೆ ಕೇಳಿ. ಅದರ ಜೊತೆಗೆ ವೀಕ್ಷಕರೇ, ನೀವು ಈಗಿರುವಂತಹ ಬಾಡಿಗೆ ಮನೆ ಆಗಿರಬಹುದು ಅಥವಾ ಸ್ವಂತ ಮನೆ ಆಗಿರ್ಬೋದು, ವಾಸ್ತು ಕಾಟ ಕೊಡ್ತಾ ಇದೆ, ತೊಂದರೆ ಆಗ್ತಾ ಇದೆ, ಏಳಿಗೆ ಆಗ್ತಾ ಇಲ್ಲ ಅಂದರೆ ಏನೂ ಚಿಂತೆ ಬೇಡ, ನಾನೇ ಬರ್ತೀನಿ ನಿಮ್ಮ ಮನೆಗೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಗುರುಗಳೇ ನಮ್ಮ ಮನೆಗೆ ವಾಸ್ತು ನೋಡೋಕ್ಕೆ ಬನ್ನಿ ಅಂತ ಮೆಸೇಜ್ ಹಾಕಿ, ವಾಟ್ಸಪ್ ಮೆಸೇಜ್ ಮಾಡಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಸರಳ ವಿರಳ ಮಹಾವಾಸ್ತು ಪರಿಹಾರ ಕೊಡ್ತೀನಿ. ಈಗ ಆಲ್ರೆಡಿ ನನ್ನ ಕೈಯಿಂದ ಲಕ್ಷಾಂತರ ಜನ ವಾಸ್ತು ಪರಿಹಾರಗಳನ್ನು ತೆಗೆದುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಈಗಲೇ ವಾಸ್ತು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೃಷಭ ರಾಶಿಯವರು ಈ ವಾರ 6 ಹಸಿರು ಏಲಕ್ಕಿಯನ್ನು ನಿಮ್ಮ ಪರ್ಸ್ ಒಳಗಡೆ ಇಟ್ಕೊಳ್ಳಿ. ಗ್ರಹಣದ ದಿನ ಅದನ್ನು ಡಿಸ್ಪರ್ಸ್ ಮಾಡಿ, ಗ್ರಹಣ ಆಗ್ತಿದ್ದಂಗೆ ಮರುದಿನ ಮತ್ತೆ ಹೊಸ ಏಲಕ್ಕಿ ಇಟ್ಕೊಳ್ಳಿ, ಮತ್ತೆ ಒಂದು 3-4 ಡೇಸ್ ಆದಮೇಲೆ ಅದನ್ನು ಡಿಸ್ಪರ್ಸ್ ಮಾಡಿ. ಒಟ್ಟಾರೆಯಾಗಿ ಈ ಆಗಸ್ಟ್ 24ರಿಂದ 31 ಒಳಗಡೆ 6 ಹಸಿರು ಏಲಕ್ಕಿ ನಿಮ್ಮ ಪ್ಯಾಕೆಟಲ್ಲಿ ಇರಲಿ. ಗುಡ್ ನ್ಯೂಸ್ ತರುತ್ತೆ, ನೀವೇ ಕಮೆಂಟ್ ಮಾಡ್ತೀರಾ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ಇದೇ ಆಗಸ್ಟ್ 24ರಿಂದ 31ನೇ ತಾರೀಕಿನವರೆಗೆ ಏನೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಘಟನೆಗಳು ನಡೆಯುತ್ತೆ ನೋಡಿ. ಮುಖ್ಯವಾಗಿ ಇಲ್ಲಿ ನಾವು ಸೂರ್ಯ, ಗುರು, ಅದೇ ರೀತಿ ಬುಧ, ಕೇತು, ಶನಿಗ್ರಹ, ರಾಹು ಎಲ್ಲ ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ ನಿಮಗೆ ಒಂದು ರೀತಿಯ ಎನರ್ಜಿ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಮೂಡುತ್ತೆ, ಭಕ್ತಿ, ವಿಶ್ವಾಸ, ನಂಬಿಕೆ. ಈ 2 ವಾರದ ಹಿಂದೆ ಸಿಚುವೇಶನ್ ಹೇಗಿತ್ತು ಮಿಥುನ ರಾಶಿಯವರದು? ಈ ಕೆಲಸ ಯಾಕಪ್ಪ ಮಾಡಬೇಕು, ಮಾಡಿದ್ರೆ ನಮಗಾಗೋದು ಅಷ್ಟರಲ್ಲೇ ಇದೆ, ಮತ್ತು ನಾವು ಅಷ್ಟರಲ್ಲೇ ಇರ್ತೀವಿ, 3ರಲ್ಲೇ ಇರ್ತೀವಿ, 6ಕ್ಕೆ ಇರೋದು ಇಲ್ಲ, ಪ್ರಗತಿ ಆಗ್ತಾ ಇಲ್ಲ, ಹಣ ಕೈಗೆ ಬರ್ತಾ ಇಲ್ಲ, ಬಂದದ್ದು ನಿಲ್ತಾ ಇಲ್ಲ, ಹೀಗೆ ಕಂಪ್ಲೇಂಟ್ಸ್ಗಳ ಮೇಲೆ ಕಂಪ್ಲೇಂಟ್ಸ್ ನಿಮಗಿತ್ತು. ಈ ವಾರ ಈ ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಬೆಳಕಂದರೆ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಹುಡುಕಿ ಬರುತ್ತೆ. ಇದರಿಂದ ಏನೋ ಮಾಡಬಹುದು, ನಾನು ಗೆಲ್ಲಬಹುದು ಎನ್ನುವಂತಹ ಆತ್ಮವಿಶ್ವಾಸದ ನಡೆ ಬಹಳ ಒಳ್ಳೆಯದು, ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಿಮಗೆ. ಅದೇ ರೀತಿ ಈ ಗ್ರಹಣ ಬೇರೆ ಸಂಭವಿಸ್ತಾ ಇದೆಯಲ್ಲ, ಮಿಥುನ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕು. ಒಂದು ಅಲರ್ಟ್ ಕೂಡ ಕೊಡ್ತೀನಿ. 27-28ನೇ ತಾರೀಕಿಗೆ ಪಾರ್ಶ್ವ ಚಂದ್ರಗ್ರಹಣ, ಇದು ಭಾರತದಲ್ಲಿ ಗೋಚರ ಆಗೋದಿಲ್ಲ, ನೂಲು ಹುಣ್ಣಿಮೆ ದಿವಸ. ಆದರೂ ಕೂಡ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಫ್ಲೈಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ವಿಮಾನ ಪ್ರಯಾಣವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಅಥವಾ ರಾತ್ರಿ ಪ್ರಯಾಣದ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳಿ. ನೈಟ್ ಡ್ರೈವಿಂಗ್ ಅವಾಯ್ಡ್ ಮಾಡಿ. ಮಿಥುನ ರಾಶಿಯವರು 27-28ನೇ ತಾರೀಕಿಗೆ ಅಪಾಯ, ಅಪಘಾತ, ಅವಘಡಗಳು ಡೆಫಿನೆಟ್ಲಿ ಮುಂದೆ ನಿಲ್ಲುತ್ತೆ, ಬರೆದಿಟ್ಕೊಳ್ಳಬೇಕಾದ್ರೆ. ಅದೇ ರೀತಿ ಬಿಗ್ ಫೈನಾನ್ಷಿಯಲ್ ಡಿಸಿಷನ್, ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅನ್ನುವಂಥದ್ದನ್ನು 27-28ನೇ ತಾರೀಕಿಗೆ ಹಣಕಾಸಿನ ಹೂಡಿಕೆ ಮಾಡಬೇಡಿ, ಹಣವನ್ನು ಕಳ್ಕೊತೀರಾ, ಬಹಳ ಜಾಗ್ರತೆ. ಅದೇ ರೀತಿ
ಗರ್ಭಿಣಿ ಸ್ತ್ರೀಯರು ಮಿಥುನ ರಾಶಿಯವರು ಜಾಗ್ರತೆ. ಆ ದಿವಸ ಹರಿತಾದಂತಹ 27-28ನೇ ತಾರೀಕು 2 ದಿವಸ ಚೂಪಾದ ವಸ್ತುಗಳು, ವೆಜಿಟೇಬಲ್ ಕಟ್ರಸ್ಗಳಾಗಿರ್ಬೋದು, ನೈಫ್, ಚೂರಿ, ಚಾಕು, ಸೂಜಿ ಟಚ್ ಮಾಡಬೇಡಿ, ಹಿಡಿಲು ಕೂಡ ಬೇಡಿ. 27-28ನೇ ತಾರೀಕು ಹೊರಗಡೆ ಸುತ್ತಾಡೋದನ್ನು ಅವಾಯ್ಡ್ ಮಾಡಿ. ಗರ್ಭಿಣಿ ಸ್ತ್ರೀಯರು ಮಿಥುನ ರಾಶಿಯವರು ತೀರಾ ಅನಿವಾರ್ಯ, ಡಾಕ್ಟರ್ ಹೇಳಿದ್ದಾರೆ, ಸ್ಕ್ಯಾನಿಂಗ್ ಹೋಗಬೇಕು, ಮಗದೊಂದು ಟೆಸ್ಟ್ಗೆ ಅಂದಾಗ ಮಾತ್ರ ಹೋಗಿ, ಇಲ್ಲ ಅಂದರೆ ಮನೆಯಲ್ಲೇ ಇದ್ದು ಬಿಡಿ. ವಿಷ್ಣು ಸಹಸ್ರನಾಮ ಕೇಳ್ಕೊಳ್ಳಿ, ಬಹಳ ಜಾಗ್ರತೆ. ಹಾಗಾಗಿ ಇನ್ನು ಮುಂದಿನದಾಗಿ ನೋಡಲಿಕ್ಕಾಗಿ ನಾವು ಈ ಹಣಕಾಸು, ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ, ಈ ಆಗಸ್ಟ್ ತಿಂಗಳೊಂದು ಸ್ವಲ್ಪ 31ರವರೆಗೆ ಸ್ವಲ್ಪ ಜಾಗ್ರತೆಯಾಗಿ, ಕೂಲಾಗಿ, ಮೈಲ್ಡಾಗಿದ್ದು ಬಿಡಿ. ಸೆಪ್ಟೆಂಬರಲ್ಲಿ ಒಂದೇನೋ ಗುಡ್ ನ್ಯೂಸ್ ಬರಲಿಕ್ಕಿದೆ. ಜಾಬ್ ವಿಷಯದಲ್ಲಿ, ವೃತ್ತಿ ವ್ಯಾಪಾರ ವಿಷಯದಲ್ಲಿ, ಇನ್ಕ್ರಿಮೆಂಟ್ದೋ ಅಥವಾ ಟ್ರಾನ್ಸ್ಫರ್ದೋ ಅಥವಾ ವ್ಯಾಪಾರ ಡಬಲ್ ಆಗುವಂಥದ್ದು ಗುಡ್ ನ್ಯೂಸ್ ಇದೆ. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಆನ್ಸಿಸ್ಟರ್ ಪ್ರಾಪರ್ಟಿ ಸಿಗುವಂಥದ್ದು ಗುಡ್ ನ್ಯೂಸ್ ಅಲ್ವಾ? ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಕರಿಯರ್ ಜಾಬಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೋ ಒಬ್ಬ ಸ್ತ್ರೀಯಿಂದ ನಿಮ್ಮ ಕೆಲಸಕ್ಕೆ ಕಳಂಕ, ಆತಂಕ, ಕುತ್ತು, ಕಂಟಕ ಅಂತ ತೋರಿ ಬರ್ತಾ ಇದೆ. ಹಾಗಾಗಿ ಮಿಥುನ ರಾಶಿಯ ಪುರುಷರಿದ್ದರೆ ನಿಮ್ಮ ಸ್ತ್ರೀ, ಲೇಡಿ ಕೊಲಿಗ್ ಬಗ್ಗೆ ಜಾಗೃತಿಯಾಗಿರಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತ ಇದ್ದುಬಿಡಿ. ಅಥವಾ ಮಿಥುನ ರಾಶಿಯ ಸ್ತ್ರೀಯರಾದರೆ ನಿಮ್ಮ ಅನದರ್ ಲೇಡಿ ಕೊಲಿಗ್ ಬಗ್ಗೆ ಒಂದು ಕಣ್ಣಿಟ್ಟಿರಿ. ಬಹಳ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಸ್ಟೆಮಿನಾ ಚೆನ್ನಾಗಿರುತ್ತೆ, ಶಕ್ತಿ ಎಲ್ಲ ರೀತಿಯಾದಂತಹ ಗುಡ್ ಅಂತ ಹೇಳ್ಬೋದು. ಆದರೆ ಈ ಗ್ರಹಣ ಏನು ಬರುತ್ತೆ ನೋಡಿ, ಆ ಗ್ರಹಣದ ಆಸುಪಾಸು ಹಿಂದೆ ಮುಂದೆ ಕರೆಕ್ಟಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಒಂದು ಅನಾರೋಗ್ಯ ಸಮಸ್ಯೆ ಕಾಡುತ್ತೆ. ಇಂಡೈಜೆಷನ್ ಆಗಲಿ, ವಾಮಿಟಿಂಗ್ ಸೆನ್ಸೇಷನ್ ಆಗಲಿ, ಡಿಸೆಂಟ್ರಿ ಆಗಲಿ, ಫುಡ್ ಪಾಯ್ಸನ್, ಈ ಥರದ್ದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಕೌಟುಂಬಿಕ ಅಂತ ಬಂದಾಗ ಸ್ವಲ್ಪ ಸ್ಮಾಲ್ ಟೆನ್ಷನ್ಸ್ ಇರುತ್ತೆ ಮನೆಯಲ್ಲಿ. ಮಕ್ಕಳ ವಿಚಾರದ ಕುರಿತು, ಮಕ್ಕಳು ಓದ್ತಾ ಇಲ್ಲ, ಅಥವಾ ಹಾಸ್ಟೆಲಲ್ಲಿ ಇದ್ದವರು ವಾಪಸ್ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ, ಅಥವಾ ಮಗ ಬಿದ್ದು ಕಾಲಿಗೆ ಗಾಯ ಮಾಡಿಕೊಂಡ, ಮಗಳು ಯಾಕೋ ಕಾಲೇಜ್ಗೆ ಹೋಗ್ತಾ ಇಲ್ಲ, ಈ ರೀತಿಯಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಅಂತ ತೋರಿಸುತ್ತೆ. ಅದನ್ನು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಈಗ ನಾವು ಇಲ್ಲಿ ಒಂದು ರೆಮಿಡೀಸ್ಗಳಂತ ನೋಡಲಿಕ್ಕೆ ಬಂದಾಗ ಈ ವಾರದ ರೆಮಿಡೀಸ್ಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಲಕ್ಕಿ ಎಲಿಮೆಂಟ್ಸ್ ನೋಡಲೇಬೇಕಲ್ಲ. ಮಿಥುನ ರಾಶಿಯವರಿಗೆ ಈ ವಾರ ಹಳದಿ ಬಣ್ಣ ಮತ್ತು ನೀಲಿ ಬಣ್ಣ ಎರಡೂ ಆಗುತ್ತೆ. ನಂಬರ್ 3, 8, 11 ಈ ವಾರ ಶುಭ. ನಿಮಗೆ ಪಶ್ಚಿಮ ದಿಕ್ಕಿನಿಂದ ಮತ್ತು ವಾಯುವ್ಯ ದಿಕ್ಕಿನಿಂದ ಗುಡ್ ನ್ಯೂಸ್ ಬರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಈ ವಾರ ಪೂರ್ತಿ ನೀವು ಮನೆಯಿಂದ ಹೊರಟ ತಕ್ಷಣ ಪಶ್ಚಿಮ ದಿಕ್ಕಿಗೆ 2 ಹೆಜ್ಜೆ ಹಾಕಿ ನಿಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ಕೆಲಸಗಳು ಸುಗಮ ಆಗುತ್ತೆ. ಮತ್ತು ವಾರದ ರೆಮಿಡಿಯನ್ನು ನೋಡ್ಲಿಕ್ಕೆ ಬಂದಾಗ ಈ ಶ್ರಾವಣ ಮಾಸ ಅಂತೂ ಆರಂಭ ಆಗಿದೆ. ಶ್ರಾವಣ ಮಾಸ ನಮಗೆ ಅದ್ಭುತವಾದಂತಹ ಮಾಸ, ಅಮೃತದಂತಹ ಮಾಸ. ಒಂದೊಂದು ದಿನ ಕೂಡ ವೈಬ್ರೇಷನ್ ಹೆಂಗಿರುತ್ತೆ, ಅದ್ಭುತವಾಗಿರುತ್ತೆ. ಯಾಕೆಂದರೆ ಹೇಳಿ, ಸಾಕ್ಷಾತ್ ಪರಮೇಶ್ವರ, ಈಶ್ವರ, ಭಗವಂತ ಬೋಲೆಶಂಕರ ಭಕ್ತರ ಕಷ್ಟಗಳನ್ನು ಆಲಿಸೋದಕ್ಕೋಸ್ಕರ, ಕೇಳೋದಕ್ಕೋಸ್ಕರ ಸ್ವತಃ ಕೂರ್ತಾನೆ ಎನ್ನುವಂತಹ ನಂಬಿಕೆ ಇರುವಂತಹ ಮಾಸ. ಹಾಗಾಗಿ ವೀಕ್ಷಕರೇ, ನಿಮ್ಮ ಜೀವನದಲ್ಲಿಯೂ ಕೂಡ ಕಷ್ಟ, ಕಾರ್ಪಣ್ಯ, ಕಣ್ಣೀರು ಏನೇ ಇದ್ದರೂ ಕೂಡ ಇದನ್ನು ಕಳ್ಕೊಳ್ಳೋದಕ್ಕೆ ದಿ ಬೆಸ್ಟ್ ಮಾಸ. ನೋಡಿ, ನಾವು ಒಂದು ಕಡೆ ವಾಸ್ತುಗೆ ಹೋಗಿದ್ವಿ 2-3 ದಿವಸದ ಹಿಂದೆ. ಅಲ್ಲಿ ಮನೆಯಲ್ಲಿ ಎಂತಹ ಒಂದು ವಿಚಿತ್ರ ಅಂದರೆ, ರಾತ್ರಿ ಹೊತ್ತಿನಲ್ಲಿ ಕೆಟ್ಟ ಕನಸುಗಳು ಬರುವಂಥದ್ದು ಮಕ್ಕಳಿಗೆ. ಆಮೇಲೆ ದೊಡ್ಡ ಮಗಳಿಗೆ, 3 ಜನ ಮಕ್ಕಳು ಪಾಪ ಅವರಿಗೆ, ದೊಡ್ಡ ಮಗಳಿಗೆ ಅನಾರೋಗ್ಯದ ಸಮಸ್ಯೆ. ಕಾಲೇಜಿಗೆ ಹೋಗ್ತಾ ಇದ್ದರೆ ಮಧ್ಯ ರಸ್ತೆಯಲ್ಲೇ ಅವರಿಗೆ ವಾಪಸ್ ನಾನು ಮನೆಗೆ ಬಂದುಬಿಡ್ಬೇಕು ಅನಿಸೋದು. ಇನ್ನು ಇನ್ನೊಬ್ಬ ಮಗಳಿಗೆ ರಾತ್ರಿ ಎದ್ದು ಕೂತ್ಕೊಂಡು ಕಿಟಾರ್ ಅಂತ ಕಿರಿಚಿ ಬಿಡೋದು. ಈ ರೀತಿ ಮನೆಯಲ್ಲಿ ಮೇಜರ್ ಮಕ್ಕಳಿಗೇನೆ, ಅವ್ರ ತಂದೆ ತಾಯಿಗೆ ಏನಾಗ್ತಿರಲಿಲ್ಲ, ಮಕ್ಕಳಿಗೇನೆ ಒಂದು ತೊಂದರೆ. ಅವ್ರ ವಿದ್ಯಾಭ್ಯಾಸನ ಸರಿನೇ ನಡಿಬಾರ್ದು, ಆ ರೀತಿ ಮಾಡಿಸ್ಬಿಟ್ಟಿದ್ದು. ವಾಸ್ತುಗೆ ಹೋಗಿ ವಾಸ್ತು ದೋಷವನ್ನು ನಿವಾರಿಸಿ ಅವರ ಮನೆಗೆ ವಿಶೇಷವಾದಂಥ ಸಿದ್ಧಿ ಮಾಡಿಕೊಟ್ಟು ಬಂದೆ. ವೀಕ್ಷಕರೇ, ಇದರ ಹಿಂದೆ ಇನ್ನೂ ಒಂದು ರಹಸ್ಯ ಅಡಗಿದೆ. ಏನಪ್ಪ ಅಂದರೆ, ಯಾವಾಗ ಅವರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ನಮ್ಮ ಕೈಯಿಂದ ಬುಕ್ ಮಾಡಿಸಿ ಪೂಜೆಗಿಡಿಸಿ ಮನೆಗೆ ತರಿಸ್ಕೊಂಡ್ರು, ಆ ಮಕ್ಕಳ ಒಂದೊಂದು ಸಮಸ್ಯೆ ತೀರ್ತಾ ಬಂತು. ಏನು ಅರ್ಧಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ಲು ಮಗಳು ಕಾಲೇಜ್ಗೆ ಹೋಗಿ, ಶ್ರೀಚಕ್ರ ಯಂತ್ರ ಮನೆಗೆ ಹೋದ್ಮೇಲೆ ಕಾಲೇಜಿಗೆ ಕಂಪ್ಲೀಟ್ ಹೋಗಿ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಳೆ. 2ನೇ ಮಗಳಿಗೆ ರಾತ್ರಿ ಕಿಟಾರ್ ಅಂತ ಕಿರಿಚುವಂಥದ್ದು ಕನಸು. ಈ ರೀತಿಯಾದಂಥ ಸಮಸ್ಯೆ ದೂರ ಬಗೆಹರಿತು. ಮಕ್ಕಳು ಏಳಿಗೆ ಆಗಬಾರ್ದು, ಉದ್ಧಾರ ಆಗಬಾರ್ದು, ಬರೀ ಅವರು ಜಡ್ಡು ಜಾಪತ್ರೆ, ಹಾಸ್ಪಿಟ್ಲಿಗೆ ಖರ್ಚು,
ಮತ್ತು ಸ್ಟಡಿಯಲ್ಲಿ ಫುಲ್ ಝೀರೋ ಆಗಬೇಕು ಅಂತ ಮಾಡಿಸಿದ್ರೆ ಅದನ್ನೆಲ್ಲ ಶ್ರೀಚಕ್ರದಿಂದ ನಾನು ತೆಗೆದೆ. ಮತ್ತು ಮನೆಯಲ್ಲಿ ತುಸು ವಾಸ್ತು ಸಮಸ್ಯೆ ಇತ್ತು, ಅದನ್ನು ನಿವಾರಣೆ ಮಾಡಿ ಬಂದೆ. ಹಾಗಾಗಿ ವೀಕ್ಷಕರೇ, ನಿಮಗೂ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದರೆ ನೀವೇನು ಚಿಂತೆ ಮಾಡಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ. ನಿಮ್ಮ ಸಕಲ ಸಂಕಷ್ಟಗಳೂ ನಿವಾರಣೆಯಾಗುತ್ತೆ. ಲಕ್ಷಾಂತರ ಜನಕ್ಕೆ ನನ್ನ ಕೈಯಿಂದ ಸಿದ್ಧಿ ಪೂಜೆ ಮಾಡಿಕೊಟ್ಟಿದ್ದೀನಿ. ಮನೆಗೆ ಹೋದ್ಮೇಲೆ ಎಲ್ಲವೂ ಶುಭ ಆಗ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ವಾಸ್ತು ಸಮಸ್ಯೆ ಇದೆ, ಬನ್ನಿ ಗುರುಗಳೇ ನೋಡಿ, ವಾಸ್ತು ನೋಡಿ ಹೋಗಿ ಅಂದರೆ ನಿಮ್ಮ ಮನೆಯಾಗಿರ್ಬೋದು, ಅಂಗಡಿ ಮುಂಗಟ್ಟು ಎಲ್ಲ ಕಡೆಗೂ ಬಂದು ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಯಾವುದೂ ಬೇಡ. ಅದಿಲ್ಲದೇನೆ ವಾಸ್ತು ಸಜೆಷನ್ ಕೊಡ್ತೀನಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವಾಸ್ತು ಮತ್ತು ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಒಂದೇ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಈಗ ವಾರದ ರೆಮಿಡೀಸ್ಗಳಂತ ಬಂದಾಗ ವೀಕ್ಷಕರೇ, ಈ ವಾರ ನೀವು ಗಣೇಶನ ಆರಾಧನೆಯನ್ನು ಮಾಡ್ಕೋಬೇಕು. ಮಿಥುನ ರಾಶಿಯವರು ಬರುವಂತಹ ಬುಧವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆಯನ್ನು ಪೂಜೆಗೆ ಕೊಟ್ಟು ಬನ್ನಿ. ಇನ್ನು ವಾರ ಪರ್ಯಂತ ಪ್ರತಿದಿನ ಬೆಳಗ್ಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಆಗಿದೆ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದರ ಜೊತೆಗೆ ಕೃಷ್ಣ ಮಧುರಾಷ್ಟಕಂ, ಶ್ರೀ ಕೃಷ್ಣ ಮಧುರಾಷ್ಟಕಂ ಅಂತ ಅಪ್ಲೋಡ್ ಆಗಿದೆ, ಅದನ್ನು ಕೂಡ ಕೇಳಿ. ಈ 3 ಸ್ತೋತ್ರ ಈ ವಾರ ಪೂರ್ತಿ ಫಾಲೋ ಮಾಡಿ. ಬೇರೆ ಯಾವ ರೆಮಿಡಿನೂ ಬೇಡ ನಿಮಗೆ. ನೀವೇ ಕಮೆಂಟ್ ಮಾಡ್ತೀರಾ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೇಳಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ನೋಡಿ, ಕರ್ಕ ರಾಶಿಯವರಿಗೆ ವಿಶೇಷವಾಗಿ ಆಗಸ್ಟ್ 24ರಿಂದ 31ರವರೆಗೆ, 28ಕ್ಕೆ ಗ್ರಹಣ ಬೇರೆ ಇದೆ, ಸ್ವಲ್ಪ ಜಾಗ್ರತೆಯಾಗಿರಬೇಕು ಕರ್ಕ ರಾಶಿಯವರು. ಅದರ ಬಗ್ಗೆ ಕೂಡ ಹೇಳ್ತೀನಿ. ನೋಡಿ, ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಸೂರ್ಯನ ಸಂಚಾರ ಸಿಂಹರಾಶಿಯಲ್ಲಿರೋದ್ರಿಂದ ನಿಮಗೆ 2ನೇ ಮನೆಗೆ ಬರುತ್ತೆ. ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಯಾಕೋ ಹಣಕಾಸನ್ನು ನಾವು ಒಂಚೂರು ಲ್ಯಾವಿಶ್ ಆಗಿ ಖರ್ಚು ಮಾಡೋಣ ಅನ್ನುವಂತಹ ಈ ಮನಸ್ಥಿತಿ ಜಾಸ್ತಿ ಆಗಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗತ್ತೆ ಕರ್ಕ ರಾಶಿಯವರು. ಯು ಹ್ಯಾವ್ ಟು ಹೋಲ್ಡ್ ದ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್. ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ. ಇಲ್ಲ ಅಂದರೆ ಮುಂದಿನ ಬರುವ ದಿನಗಳಲ್ಲಿ ಅದು ಹೆಚ್ಚಿನ ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಅದು ಆಗಬಾರ್ದು ಅಂತಂದರೆ ನೀವು ಸ್ವಲ್ಪ ಹಣವನ್ನು ಹಿಡಿದಿಟ್ಕೋಬೇಕಾಗತ್ತೆ. ಹಿಡಿದಿಟ್ಕೋಬೇಕು ಇನ್ ದ ಸೆನ್ಸ್, ನಾವು ಯಾವುದಕ್ಕೆ ಇವಾಗ ಫುಡ್ ಇರ್ಬೋದು, ಡೈಲಿ ಬೇಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಹಾಲು, ರೇಷನ್ನು ಮತ್ತೊಂದು, ಅದಕ್ಕೆ ಮಾಡಲೇಬೇಕಾಗತ್ತೆ. ಅದನ್ನು ಮೀರಿ ಯಾವ ವಸ್ತುಗಳು ನಿಮಗೆ ಅನಗತ್ಯವೋ, ಯಾವುದು ಅನ್ವಾಂಟೆಡ್ಡೋ ಅದನ್ನ ಯಾಕೆ ನಾವು ತಗೋಬೇಕು ಅಲ್ವಾ? ಸೊ ಅದರ ಬಗ್ಗೆ ನೀವು ಜಾಗೃತಿಯಾಗಿರಬೇಕಾಗತ್ತೆ. ಸಮ್ ಪ್ಲಾನೆಟರಿ ಪೊಸಿಷನ್ಸ್ ಆರ್ ಫೋರ್ಸಿಂಗ್ ಯು, ನಿಮ್ಮನ್ನು ಅದು ಫೋರ್ಸ್ ಮಾಡ್ತಾ ಇದೆ ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಮಾಡಿ, ಲ್ಯಾವಿಶ್ ಎಕ್ಸ್ಪೆನ್ಸ್ ಮಾಡಿ. 6 ತಿಂಗಳ ಬಿಟ್ಟು ನಾವು ಮನೆ ರಿನೋವೇಷನ್ ಮಾಡಿಸ್ಬೋದಪ್ಪ, ಅದನ್ನು ಈಗಲೇ ಮಾಡಿಸ್ಬೇಕು, ಈಗಲೇ ಇದನ್ನು ಮಾಡಬೇಕು, ಸಾಲದ ಮೇಲೆ ಸಾಲ, ಹೆಚ್ಚಿನ ಹಣಕಾಸಿನ ಒಂದು ಬರ್ಡನ್ ತಲೆ ಮೇಲೆ ಹಾಕ್ಕೊಳ್ಳುವಂಥದ್ದು ಯಾಕೆ? ಈ ರೀತಿಯಾದಂಥ ಸಿನ್ಯಾರಿಯೋಗಳು ನಿರ್ಮಾಣ ಆಗ್ತಾ ಇದೆ. ಅದರ ಬಗ್ಗೆ ನೀವು ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಬುದ್ಧಿ ಶಾರ್ಪ್ ಆಗುವಂಥದ್ದು. ಬುಧ ನಿಮಗೆ ಇಂಟ್ಯೂಷನ್ ಪವರನ್ನು ಈ ವಾರ ಜಾಸ್ತಿ ಕೊಡ್ತಾ ಇದೆ. ಏನೋ ಅಲ್ಲಿ ಒಂದು ಅವಘಡ ನಡೆಯುತ್ತೆ, ಇಲ್ಲ ಈ ಪರ್ಸನನ್ನು ನಾವು ನಂಬಾರ್ದು, ಮತ್ತೊಂದು ಅನ್ನೋದು ಇಂಟ್ಯೂಷನ್ ಚೆನ್ನಾಗಿ ಕೊಡುತ್ತೆ ಈ ವಾರ. ಇನ್ನು ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಯು ವಿಲ್ ಸ್ಪೆಂಡ್ ಗುಡ್ ಟೈಮ್. ಒಂದು ಒಳ್ಳೆಯ ಊಟ, ಹರಟೆ, ಮಾತು, ಈ ರೀತಿಯಾದಂತಹ ಒಂದು ಒಳ್ಳೆಯ ಸೌಹಾರ್ದಯುತವಾದಂಥ ವಾತಾವರಣ ಇರುತ್ತೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕರ್ಕ ರಾಶಿಯವರು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಸಿಬ್ಲಿಂಗ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆಯ ಟಿಪ್ಸ್ಗಳನ್ನು ಕೊಡ್ತಾರೆ. ಈ ರೀತಿ ಮಾಡು, ಈ ಕ್ಯಾಮ್ರಾ ತಗೋ, ಈ ಆ್ಯಂಗಲಲ್ಲಿ ಶೂಟ್ ಮಾಡು, ಅಥವಾ ಈ ಮೈಕ್ ಯೂಸ್ ಮಾಡು, ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾದಂಥ ಸಪೋರ್ಟ್ಗಳನ್ನು ಯಾರು ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ ನಿಮ್ಮ ಸಿಬ್ಲಿಂಗ್ಸ್ಗಳಿಂದ ನೀವು ಡೆಫಿನೆಟ್ಲಿ ಪಡಿತೀರಾ ಹೆಲ್ಪ್ಗಳನ್ನು. ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ, ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ, ಹಿಡನ್ ಎಕ್ಸ್ಪೆನ್ಸಸ್ ಇರುತ್ತೆ. ಈ ರೀತಿಯಾದ ಒಂದು ಕ್ರಮ ಇರೋದ್ರಿಂದ ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ಗಳು ಕೂಡ ನಡಿಬಹುದು. ಜಾಗ್ರತೆ ಆಫೀಸಲ್ಲಿ. ಆಮೇಲೆ ನೀವೇನು ಪ್ರಯಾಣ ಮಾಡ್ತಾ ಇರ್ತೀರಿ, ಆ ಪ್ರಯಾಣದ ಸಂದರ್ಭದಲ್ಲಿ ಈ ರೀತಿಯಾದಂಥ ಬಂದು ಯಾರೋ ನಿಮಗೆ ಟಚ್ ಮಾಡಿಬಿಡುವಂಥದ್ದು, ಮಾತಿಗೆ ಮಾತು ಬೆಳೆಯೋದು, ಅಲ್ಲಿ ಸ್ವಲ್ಪ ಕೈ ಮಿಲಾಯಿಸೋದು, ಈ ಥರದ್ದು ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ
ಒಂದು ರೀತಿಯಾದಂತಹ ಆಧ್ಯಾತ್ಮದತ್ತ ಬೆಳಕು ಒಲವು ಮೂಡುತ್ತೆ. ಇಲ್ಲಪ್ಪ, ಈ ಗುರುವಾರ ನಾವು ಒಂದು ಸ್ವಲ್ಪ ರಾಯರ ಮಠಕ್ಕೆ ಹೋಗ್ಬಿಡೋಣ, ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಪೂಜೆ ಮಾಡಿಸ್ಕೊಂಬರೋಣ, ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಕೊಂಬರೋಣ. ಈ ರೀತಿಯಾದಂತಹ ಆಧ್ಯಾತ್ಮದತ್ತ ಬೆಳಕು ಒಲವು. ಹಾಗೆ ಇಲ್ಲಿ ನಿಮಗೆ ನಾನು ಮುಂದಿನ ವಿಷಯಗಳನ್ನು ಹೇಳಲಿಕ್ಕಾಗಿ ಪ್ರೀತಿ ಪ್ರೇಮ ಪ್ರಣಯದ ವಿಷಯದಲ್ಲಿ 3ನೇ ಮನೆಗೆ ಬಂದಿರುವಂತಹ ಶುಕ್ರ ದಾಂಪತ್ಯದಲ್ಲಿ ಶುಭ ಅಂತ ತೋರಿಸುತ್ತೆ. ಏನು ಅಕಸ್ಮಾತ್ ಕೆಲವೊಂದು ಈ ಕರ್ಕರಾಶಿಯ ದಾಂಪತ್ಯದಲ್ಲಿ ಬಿರುಕಿತ್ತು, ಅದು ಸಣ್ಣದಾಗ್ತಾ ಬರುತ್ತೆ, ಜೋಡಣೆ ಆಗುತ್ತೆ. ದಾಂಪತ್ಯದಲ್ಲಿ ಹಳೆಯ ಒಂದು ಮಧುರತೆ, ಒಲವು, ಜೇನು ಎಲ್ಲ ಒಂದಾಗುತ್ತೆ. ಸಿಹಿ ಜೇನೇನಂತಾಗುತ್ತೆ. ಈ ವಾರ ಕರ್ಕರಾಶಿಯ ದಂಪತಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಾಗ್ರತೆ. ಅದೂ ಅಲ್ಲದೇನೆ ಈ ವಾರ ಗ್ರಹಣ ಇರೋದ್ರಿಂದ 27-28ನೇ ತಾರೀಕಿಗೆ ಸಾಲ ಕೊಡೋದಾಗಲಿ ತಗೊಳ್ಳೋದಾಗಲಿ, ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಸಹಿ ಹಾಕೋದಾಗಲಿ, ಮಾತುಕತೆ, ಗಂಡು ಹೆಣ್ಣು ಅಥವಾ ಕೊಡ್ಕೊಳ್ಳೋದಾಗಲಿ, ಹೊಸ ಮನೆ ಬುಕ್ ಮಾಡೋದಾಗಲಿ, ಸೈಟ್ ಕೊಳ್ಳೋದಾಗಲಿ ಯಾವುದಕ್ಕೂ ಕೈ ಹಾಕಬೇಡಿ. ಗ್ರಹಣ ಇದೆ, ಜಾಗ್ರತೆ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವಾರ ವಿದ್ಯಾರ್ಥಿಗಳು ಹೆಚ್ಚು ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಅಂದರೆ ಅವ್ರಿಗೇನು ಗೊತ್ತಾಗಲಿಲ್ಲ ಅದನ್ನು ಕೇಳಿ ತಿಳ್ಕೊತಾರೆ, ಶಿಕ್ಷಕರಿಂದ, ಮನೆಯಲ್ಲಿ ಪೇರೆಂಟ್ಸ್ಗಳಿಂದ, ಪಾಲಕರಿಂದ. ಹೀಗೆ ದೇ ಆರ್ ಮೋರ್ ಎಕ್ಸ್ಪ್ರೆಸಿವ್. ಹೆಚ್ಚಿನದನ್ನು ಕಲಿತಾರೆ, ಹೆಚ್ಚಿನದನ್ನು ಅವರು ಸ್ವೀಕಾರ ಮಾಡ್ತಾರೆ. ಅಂದರೆ ದೇ ಆರ್ ಮೋರ್ ಇಂಟು ವಿಲ್ಲಿಂಗ್ ಟು ಲರ್ನ್. ಹೊಸ ಹೊಸ ವಿಷಯಗಳನ್ನು ಕಲಿತಾರೆ. ಮತ್ತು ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿರುತ್ತೆ, ಫೋಕಸ್ ಕೂಡ ಅದ್ಭುತವಾಗಿರುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಫೆಟಿಗಿರುತ್ತೆ, ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಅದೇ ರೀತಿ ಇಲ್ಲಿ ಗ್ರಹಣದ ದಿನದಲ್ಲಿ ಬಹಳ ಜಾಗ್ರತೆ. ಗ್ರಹಣದ ದಿನ ಈ ಕರ್ಕರಾಶಿಯವರಿಗೆ ಕಿವಿ ನೋವನ್ನು ಯು ಮೇ ಎಕ್ಸ್ಪೀರಿಯನ್ಸ್. ಅದರಲ್ಲೂ ಕೂಡ ನೀವು ಪ್ರಯಾಣದ ಸಂದರ್ಭದಲ್ಲಿ ಜಾಗೃತವಾಗಿರಬೇಕಾಗತ್ತೆ. ಹಾಗೆ ಈ ವಾರ ಏನು ಮಾಡಬಾರ್ದು ಕರ್ಕರಾಶಿಯವರು ಅಂತ ನೋಡಲಿಕ್ಕೆ ಬಂದಾಗ 27-28 ನಾನು ಆಲ್ರೆಡಿ ಅಲರ್ಟ್ ಮಾಡಿದ್ದೀನಿ. ಗ್ರಹಣ ಇರೋದ್ರಿಂದ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಕೊಡೋದಾಗಲಿ ತಗೊಳ್ಳೋದಾಗಲಿ, ಹೊಸ ಹೊಸ ಅಗ್ರಿಮೆಂಟ್ಗಳಾಗಲಿ ಬೇಡ. ಅದೇ ರೀತಿ ಇಲ್ಲಿ ಕೆಲವೊಂದು ರಿಲೇಷನ್ಶಿಪ್ಗಳು, ಅಂದರೆ ಈ ಕರ್ಕರಾಶಿಯವರು ಈ ವಾರ ವಿನಾಕಾರಣ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಅವರಲ್ಲಿಬ್ಬರು ಜಗಳ ಮಾಡ್ಕೋತಾ ಇದ್ದಾರೆ ಅಂತಂದರೆ ನೀವು ಹೋಗಿ ನಾನಿದ್ದೀನಿ, ನಾನು ಅದನ್ನು ಬಿಡಿಸ್ತೀನಿ, ನಾನು ಸರಿ ಮಾಡ್ತೀನಿ, ಅದು ಬೇಡ ಅಂತ ಹೇಳ್ತಾ ಇದೆ. ಅದು ನಿಮ್ಮನ್ನು ಗ್ರಹಗತಿಗಳು ಪ್ರೊವೋಕ್ ಮಾಡುತ್ತೆ. ಆಮೇಲೆ ನೀವೇ ತಪ್ಪುಗಾರರು ಅನ್ನೋ ಥರ ಅಲ್ಲಿ ಪ್ರೊಜೆಕ್ಟ್ ಮಾಡುತ್ತೆ. ಬಹಳ ಜಾಗೃತಿಯಾಗಿರಿ. ಹಿರಿಯರ ಆಶೀರ್ವಾದ ಈ ವಾರ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಸ್ಮಾತ್ ಹಿರಿಯರು ಈ ವಾರ ಈ ಕೆಲಸ ಮಾಡಬೇಡಿ ಅಂದರೆ ಮಾಡಬೇಡಿ, ಬಿಟ್ಟುಬಿಡಿ. ಶತ್ರು ಕಾಟ ಅಂತ ತೋರಿಸ್ತಾ ಇದೆ ಕಚೇರಿಯಲ್ಲಿ. ಸ್ವಲ್ಪ ಜಾಗ್ರತೆ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೀ ಗ್ರೀನ್ ಮತ್ತು ಪರ್ಲ್ ವೈಟ್ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಲಕ್ಕಿ ನಂಬರ್ 27. ಸೋಮವಾರ ಗುರುವಾರ ಗುಡ್ ನ್ಯೂಸ್ ಬರುತ್ತೆ. ನಾರ್ತ್ ವೆಸ್ಟಿಂದ ನಿಮಗೆ ಶುಭ ಸಮಾಚಾರ ಮತ್ತು ಹಣಕಾಸಿನ ಆಗಮನ ಕೂಡ ಇದೆ. ವೀಕ್ಷಕರೇ, ಇಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ನೋಡಿ, ಹೆಸರೇ ಹೇಳುವ ಪ್ರಕಾರ ಶ್ರವಣ ಅಂದರೆ ಕೇಳು. ಈ ವಿಶೇಷ ಮಾಸದಲ್ಲಿ ಏನಪ್ಪ ಅಂತಂದರೆ ಭಗವಂತ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಖುದ್ದಾಗಿ ಕೂರುವಂತಹ ಮಾಸ ಅಂತ ಹೇಳ್ತಾರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ತಮ್ಮ ಮನಸ್ಸಿನ ಕಷ್ಟಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು ಭಗವಂತನ ಹತ್ರ ಹೇಳ್ಕೋಬೇಕಂತೆ, ಈಶ್ವರನ ಹತ್ರ. ತಕ್ಷಣ ಈಶ್ವರ ಒಲಿಯುವಂಥದ್ದು. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಏನಿದೆಯಲ್ಲ ಅದು ಖುದ್ದಾಗಿ ಶಿವಶಕ್ತಿಯ ಸ್ವರೂಪ. ಈಶ್ವರ ಮತ್ತು ಅಮ್ಮ ಪಾರ್ವತಿ ಅಮ್ಮನವರ ಒಂದು ಪವರ್ ಇರುತ್ತೆ ಅದರಲ್ಲಿ. ಅದನ್ನು ಮಾಡಿದ್ದು ಯಾರು? ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು. ಅದರಲ್ಲಿ ಶಿವ ಶಕ್ತಿ ಸಮ್ಮಿಳಿತ ಆಗಿರುತ್ತೆ. ಹಾಗಾಗಿ ಅದನ್ನು ನೀವು ಶ್ರೀಚಕ್ರ ಯಂತ್ರವನ್ನು ಈ ಶ್ರಾವಣ ಮಾಸದಲ್ಲಿ ಏನಾದರೂ ಬುಕ್ ಮಾಡಿಕೊಂಡಿದ್ದೇ ಆದಲ್ಲಿ ಯೂನಿವರ್ಸ್ ಭಗವಂತ ನಿಮ್ಮೆಲ್ಲ ಕಷ್ಟಗಳನ್ನು ಕೇಳಿ ಕ್ಷಣ ಮಾತ್ರದಲ್ಲಿ ಒಂದು ಕಷ್ಟಗಳನ್ನು ದಮನ ಮಾಡುವಂಥದ್ದು, ಸುಟ್ಟು ಹಾಕುವಂಥದ್ದು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಹಾಗಾಗಿ ಈಗಲೇ ಒಂದು ತಕ್ಷಣ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಇಮ್ಮಿಡಿಯೇಟ್ಲಿ ಬುಕ್ ಮಾಡಿಕೊಳ್ಳಿ ಶ್ರೀಚಕ್ರ ಯಂತ್ರವನ್ನು. ಈ ಶ್ರಾವಣ ಮಾಸದ ಪೂರ್ತಿ 30 ದಿನಗಳ ಪರ್ಯಂತ ನಾವು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಪೂಜೆಗಿಡ್ತೀವಿ. ಹಗಲು ರಾತ್ರಿ ಸಿದ್ಧಿ ಪೂಜೆ ಆಗ್ತಾ ಇರುತ್ತೆ. 30 ದಿನಗಳ ಕಾಲ ಸಿದ್ಧಿಗೊಂಡಂತಹ ಈ ಶ್ರೀಚಕ್ರ ಯಂತ್ರ ಪೂಜೆಗೊಂಡ ನಂತರ ನಿಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದರೆ
ಆಹಾ, ವರ್ಷ ಕಳೆಯೋದ್ರಲ್ಲೇ ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ, ಎಲ್ಲ ಕೆಲಸಗಳಾಗುತ್ತೆ. ತಡ ಮಾಡಬೇಡಿ, ಈ ಪರಮ ಪವಿತ್ರ ಪುಣ್ಯ ದಿನಗಳಲ್ಲಿ ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ವೀಕ್ಷಕರೇ, ನಾನು ಹೇಳಿದ ಹಾಗೆ ಈಗ ಶ್ರಾವಣ ಮಾಸ ನಡೀತಾ ಇದೆ. ಹಾಗಾಗಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈ ಶ್ರಾವಣ ಮಾಸದಲ್ಲಿ ತುಂಬ ಅಂದರೆ ತುಂಬ ಎನರ್ಜೈಸ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಆ ಎನರ್ಜೈಸ್ ಆಗುವಂತಹ ಶಕ್ತಿ ಏನಿರುತ್ತಲ್ಲ ಶ್ರಾವಣ ಮಾಸದಲ್ಲಿ, ಅದೇ ನಿಮ್ಮ ಲೈಫ್ ಚೇಂಜಿಂಗ್ ಆಗಿರುತ್ತೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಸಿದ್ಧಿಯಾಗುವಂಥ ಶ್ರೀಚಕ್ರ ಯಂತ್ರವನ್ನು ತಡ ಮಾಡದೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವರ್ಷದೊಳಗಡೆ ಎಲ್ಲವೂ ಕೂಡ ನಿಮ್ಮ ಮಡಿಲಿಗಿರುತ್ತೆ. ಸಾಲದಿಂದ ಮುಕ್ತಿ. ಈ ಸೋಲು ಅನ್ನೋ ಪದ ನಿಮ್ಮ ಡಿಕ್ಷನರಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಗೆಲುವೇ ಗೆಲುವು ಆಲ್ವೇಸ್. ಮತ್ತು ಈ ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಹಣ ಆಕರ್ಷಣೆಯ ರೀತಿಯಲ್ಲಿ ಬರ್ತಾ ಇರುತ್ತೆ. ಯಾಕೆಂದರೆ ಅದರ ಶಕ್ತಿ ಅದು. ಈ ಬಡತನ ದರಿದ್ರತನಕ್ಕೆ ಜಾಗವೇ ಇಲ್ಲ ಶ್ರೀಚಕ್ರ ಯಂತ್ರ ಇದ್ದಲ್ಲಿ. ಅಪಾರ ಪ್ರಮಾಣದ ಹಣ ಏಳುತ್ತಿರುತ್ತೆ. ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿ ಸ್ಥಿರವಾಗಿ ಕೂರಿಸೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬುಕ್ ಮಾಡ್ಕೊಳ್ಳಿ, ತಡ ಮಾಡಬೇಡಿ. ಹಾಗೆ ಈ ಕರ್ಕ ರಾಶಿಯವರಿಗೆ ವಾರದ ರೆಮಿಡಿ ಅಂತ ಬಂದಾಗ ವಾರ ಪೂರ್ತಿ ನೀವು ಗಜೇಂದ್ರ ಮೋಕ್ಷವನ್ನು ಕೇಳಬೇಕಾಗುತ್ತೆ. ಗಜೇಂದ್ರ ಮೋಕ್ಷ, ಜೀತ್ ಮೀಡಿಯಾ ಗಜೇಂದ್ರ ಮೋಕ್ಷ ಅಂತ ಟೈಪ್ ಮಾಡಿ ನಿಮಗೆ ಆ ಒಂದು ಸ್ತೋತ್ರ ಬರುತ್ತೆ. ಒಂದು 10 to 15 ಮಿನಿಟ್ಸ್ ಟೈಮ್ ಮಾಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾ, ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ. ಆರಾಮಾಗಿ ಕೂತ್ಕೊಳ್ಳಿ. ಪೂರ್ವ ಅಥವಾ ಉತ್ತರದ ದಿಕ್ಕಿನ ಕಡೆಗೆ ಮುಖ ಮಾಡಿ ಕೂತ್ಕೊಳ್ಳಿ. ಈ ಗಜೇಂದ್ರ ಮೋಕ್ಷವನ್ನು ಕೇಳ್ತಾ ಬಂದರೆ ವೀಕ್ಷಕರೇ, ಒಂದು 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 ಜೀವನದಲ್ಲಿ ಮಿರಾಕಲ್ಗಳು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯಾ ಕಷ್ಟಗಳು ಅಲ್ಲೇ ನಿರ್ಮೂಲನೆ ಆಗ್ತಾ ಬರುತ್ತೆ. ಅಂಥ ಪವರ್ಫುಲ್ ಅದು. ಅದೇ ರೀತಿ ವಿಷ್ಣು ಸಹಸ್ರನಾಮ ಮತ್ತು ಕನಕದಾರ ಸ್ತೋತ್ರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಈ ಗಜೇಂದ್ರ ಮೋಕ್ಷ ವಿಷ್ಣು ಸಹಸ್ರನಾಮ ಜೀವನದಿಂದ ಕಷ್ಟಗಳನ್ನು ತೆಗೆಯುತ್ತೆ. ಕನಕದಾರ ಸ್ತೋತ್ರ ಜೀವನದಲ್ಲಿ ಹಣದ ಸುರಿಮಳೆಯನ್ನೇ ಬಂಗಾರದ ಸುರಿಮಳೆ ಮಾಡುವ, ಕನಕ ಬಂಗಾರ ಧಾರ ಮಳೆ, ಬಂಗಾರದ ಮಳೆ, ಹಣದ ಮಳೆಯನ್ನು ಸುರಿಸುವಂಥ ಸ್ತೋತ್ರ. ತಪ್ಪದೆ ಕೇಳಿ. ಅದೇ ರೀತಿ ವಾರ ಪೂರ್ತಿ ಒಂದು ರೆಮಿಡಿ ಮಾಡ್ಕೋಬೇಕಾಗತ್ತೆ. ಓಂ ಗುರವೇ ನಮಃ, ಓಂ ಗುರವೇ ನಮಃ. ಈ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ ಹೊರಗಡೆ ಬಂದ್ಬಿಟ್ಟು ತುಳಸಿಗೆ ನಮಸ್ಕಾರ ಮಾಡಿ ಹಸಿರು ಗಿಡವನ್ನು ಟಚ್ ಮಾಡಿ ಒಂದು ಸಲ ಓಂ ಬುಧಾಯ ನಮ ಅಂತ 11 ಸಲ ಹೇಳ್ಕೊಳ್ಳೋದ್ರಿಂದ ವಾರ ಪೂರ್ತಿ ಹೆಚ್ಚಿನ ಶ್ರೇಯಸ್ಸು ನಿಮಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ನೋಡಿ, ಸಿಂಹರಾಶಿಯವರಿಗೆ ಇದೇ 24ರಿಂದ 31, ಆಗಸ್ಟ್ 24ರಿಂದ 31ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಪರಿವರ್ತನೆ ನೋಡುವಂಥ ಸಮಯ. ಇಲ್ಲಿ ನಾವು ಗ್ರಹಗತಿಗಳ ಸಂಚಾರವನ್ನು ಒಂದು ಸಲ ನೋಡಲಿಕ್ಕಾಗಿ ಸೂರ್ಯ ನಿಮ್ಮ ಸ್ವಸ್ಥಾನದಲ್ಲಿ ಮೊದಲನೇ ಮನೆಯಲ್ಲೇ ಇರೋದ್ರಿಂದ ರೂಲಿಂಗ್ ಪ್ಲಾನೆಟ್ ಅಂತ ಕೂಡ ಇದನ್ನು ಹೇಳ್ತೀವಿ. ಹಾಗಾಗಿ ಈ ಬುಧ ಮತ್ತು ಕೇತು ಕೂಡ ಈ ಒಂದು ಸೂರ್ಯನ ಸಂಚಾರಕ್ಕೆ ಬಲವನ್ನು ತುಂಬುತ್ತಾ ಇದೆ. ಅದೇ ರೀತಿಯಾಗಿ ಈ 12ನೇ ಮನೆ ಅಂತ ನಾವೇನು ಹೇಳ್ತೀವಿ ಗುರುಗ್ರಹ, ಅಲ್ಲಿ ಎಕ್ಸಾಲ್ಟೆಡ್ ಆಗಿರುವಂಥದ್ದು. ಓವರಾಲ್ ಇದನ್ನು ನಾವು ಸಮಪ್ ಮಾಡಬಹುದು. ಈ ಸಿಂಹರಾಶಿಗೆ ಈ 24ರಿಂದ 31ರವರೆಗೆ ಸಂಚಾರವನ್ನು ನೋಡಲಿಕ್ಕಾಗಿ ಅದು ಕರಿಯರ್ ವೈಸ್ ಇಂಪ್ಯಾಕ್ಟ್ ಮಾಡುವಂಥದ್ದು. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರ, ಸಾಂಸಾರಿಕ ಜೀವನ, ಕೃಷಿ, ರಾಜಕಾರಣಿಗಳಾಗಿರಬಹುದು, ಸಿನಿಮಾ, ಉದ್ಯಮ, ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಈ ಒಂದು ಆಗಸ್ಟ್ ತಿಂಗಳಿನಿಂದಾದ್ಯಂತ ಹಿಡಿದು ನಮಗೆ ಈ ಡಿಸೆಂಬರ್ 31ರವರೆಗೂ ಕೂಡ ಈ ಸಿಂಹರಾಶಿಗೆ ಈ ವಿಶೇಷವಾಗಿ ಶನಿ ವಕ್ರಿಯಾಗಿರೋದ್ರಿಂದ ಕೆಲವೊಂದು ಅಡೆತಡೆಗಳು, ಹಿನ್ನಡೆಗಳನ್ನು ಆಗಾಗ ಅನುಭವಿಸುವಂಥದ್ದು ತಾವು ಫೀಲ್ ಮಾಡ್ತಾ ಇರ್ತೀರಿ. ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿಯೂ ಕೂಡ ಅದೇ ರೀತಿ ಹಣಕಾಸು ಅಂತ ಬಂದಾಗ ಇಲ್ಲಿ ನಾವು ಡಿಪ್ಲೊಮೆಸಿ ಅಂತ ತೋರಿಸುತ್ತೆ. ಅಂದರೆ ನಾವು ಅತಿಯಾದಂತಹ ಲ್ಯಾವಿಶ್ ಖರ್ಚುಗಳಿಗೆ ನಮ್ಮನ್ನು ಒಗ್ಗಿಸಿಕೊಳ್ಳದೆ, ಅಥವಾ ಈ ದೈನಂದಿನ ಖರ್ಚುಗಳೇನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಹಾಲಿಗೆ ಅಂತ ಇರಬಹುದು, ಅಥವಾ ರೇಷನ್ಗೆ ಅಂತ ಇರಬಹುದು, ಅಥವಾ ಇನ್ನೊಂದು ಸ್ವಲ್ಪ ಇಲ್ಲ ಈ ಕೆಲಸ ಮಾಡದೇ ಹೋದರೆ ನಮಗೆ ಅನಿವಾರ್ಯ, ಫಾರ್ ಎಕ್ಸಾಂಪಲ್ ಮನೆ ಒಂದು ಸ್ವಲ್ಪ ಸೀಪೇಜ್ ಆಗ್ತಾ ಇರುತ್ತೆ, ಲೀಕೇಜ್ ಆಗ್ತಾ ಇರುತ್ತೆ,
ಕೆಲವೊಂದು ಎಮರ್ಜೆನ್ಸಿ ವರ್ಕ್ಗಳಿಗೆ ಮಾತ್ರ ನಾವು ಹಣಕಾಸನ್ನು ಇನ್ವೆಸ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಟರೆ ಲ್ಯಾವಿಶ್ ಆಗಿ ಅದ್ಧೂರಿಯಾಗಿ ಮಾಡಿಕೊಂಡ್ರೆ ಈ ಶನಿ ವಕ್ರಿ ಏನಾಗಿದೆ ಅದು ಹಣಕಾಸನ್ನು ಇಲ್ಲಿ ನಷ್ಟ ಮಾಡಿ ಮತ್ತೆ ಸಾಲಕ್ಕೆ ಮೂಲ ದಾರಿ ಮಾಡಿಕೊಡುತ್ತೆ ಎನ್ನುವಂಥದ್ದು, ಜೊತೆಗೆ ಕಾರ್ಯ ವಿಳಂಬಕ್ಕೂ ಕೂಡ ದಾರಿ ಆಗ್ತಾ ಇದೆ ಎನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಹಾಗಾಗಿ ಈ ಎರಡನ್ನು ಕೂಡ ನೀವು ಜಾಗೃತಿಯಾಗಿ ನೋಡ್ಕೋಬೇಕಾಗತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಸಡನ್ ತಲೆನೋವುಗಳು, ರೆಸ್ಟ್ಲೆಸ್ನೆಸ್ ಇರುತ್ತೆ. ಅದೇ ರೀತಿ ಇಮ್ಯುನಿಟಿ ಡಿಪ್ ಆಗ್ತಾ ಇದೆ, ಒಂದು ಸ್ವಲ್ಪ ಯಾಕೋ ಎನರ್ಜಿ ಲೋ ಆಗ್ತಾ ಇದೆ ಅನ್ನುವಂಥ ಫೀಲ್ ಕೂಡ ಈ ವಾರ ಬರಬಹುದು. ಅದೇ ರೀತಿ ಹೆಲ್ತ್ ಚೆಕಪ್ಸ್ಗಳನ್ನು ಸಿಂಹರಾಶಿಯವರು ಈ ವಾರ ಅವಾಯ್ಡ್ ಮಾಡಬಾರ್ದು. ಈಗ ಡಾಕ್ಟರ್ ಹೇಳಿರ್ತಾರೆ, ಇಲ್ಲ ಈ ಡಯಾಬಿಟೀಸ್ಗೆ ಚೆಕಪ್ ಆಗಲಿ ಅಥವಾ ಬಿ ಪಿಗಿರ್ಬೋದು, ಹಾರ್ಟ್ ರಿಲೇಟೆಡ್ ಇರ್ಬೋದು, ಹೀಗೆ ಯಾವುದಾದ್ರೂ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳಿಗೆ ಡಾಕ್ಟರ್ಗಳು ಡೇಟನ್ನು ಕೊಟ್ಟಿರ್ತಾರೆ. ಆ ನಿಗದಿತ ಸಮಯ ಮತ್ತು ಡೇಟಿಗೆ ಕರೆಕ್ಟಾಗಿ ನಾವು ಹಾಜರಿರಬೇಕಾಗತ್ತೆ. ಆ ಎಲ್ಲ ಚೆಕಪ್ಸ್ಗಳನ್ನು ಈ ವೈದ್ಯರ ಮಾರ್ಗದರ್ಶನದ ಮುಖಾಂತರ ನಾವು ತೋರಿಸ್ಕೊಂಡು ಅವ್ರು ಏನೇನು ಮೆಡಿಕೇಷನ್ ಬರೀತಾರೆ, ಪ್ರಿಸ್ಕ್ರಿಪ್ಷನ್ ಬರೀತಾರೆ, ಅದನ್ನೆಲ್ಲವನ್ನು ಕೂಡ ನಾವು ತಗೊಳ್ಳೋದು ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುತ್ತೆ. ಇಲ್ಲ ಅಂತಂದರೆ ಇದು ಆರೋಗ್ಯದ ಮೇಲೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತೆ. ಇಲ್ಲ ಪರವಾಗಿಲ್ಲ, ನನ್ನ ಆರೋಗ್ಯ ಈ ವಾರ ಚೆನ್ನಾಗಿದೆ, ನನಗೆ ಇವತ್ತು ಐ ಆಮ್ ವೆರಿ ಗುಡ್, ಐ ಆಮ್ ಫಿಟ್ ಆ್ಯಂಡ್ ಫೈನ್, ಪರವಾಗಿಲ್ಲ, ನಾಳೆ ಹೋದ್ರಾಯ್ತು, ಇಂತಹ ನೆಗ್ಲಿಜೆನ್ಸಿಯನ್ನು ಮಾಡಬೇಡಿ ಅಂತ ಗ್ರಹಗತಿಗಳು ಸಿಂಹರಾಶಿಗೆ ತೋರಿಸ್ತಾ ಇದೆ. ಅದೇ ರೀತಿ ಈ ವಿದ್ಯಾರ್ಥಿಗಳಿಗೆ, ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಈ ವಾರ ಏನು ಅಂದರೆ ದೇ ಹ್ಯಾವ್ ಟು ಇನ್ಕಲ್ಕೇಟ್ ಆ್ಯಂಡ್ ಡೆವಲಪ್ ದ ಲಿಸನಿಂಗ್ ಸ್ಕಿಲ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ಅದರ ಅರ್ಥ ಏನು ಅಂದರೆ ನೀವು ಕೇಳುವಂತಹದ್ದು, ಕೇಳುವ ಸ್ಕಿಲ್ಲನ್ನು ನೀವು ಬೆಳೆಸ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಸಹಪಾಠಿ, ನಿಮ್ಮ ವಿದ್ಯಾರ್ಥಿ ಏನು ನಿಮ್ಮ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ, ಅವರೇನಾದರೂ ನಿಮ್ಮ ಒಂದು ಪ್ರಾಬ್ಲಮ್ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ ಹೇಳಕ್ಕೆ ಬಂದರೆ ಅವ್ರನ್ನ ಅಲ್ಲೇ ಅರ್ಧಕ್ಕೆ ನಿಲ್ಲಿಸಬೇಡಿ. ಅವ್ರೇನು ಹೇಳ್ತಾರೆ ಪೂರ್ತಿಯಾದ ಆ ವಿಷಯವನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಲಿಸನಿಂಗ್ ಸ್ಕಿಲ್ಸ್ ಈ ವಾರ ನಿಮ್ಮ ಈ ಸ್ಟಡಿ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಫೋಕಸ್ ಒಂದು ಸ್ವಲ್ಪ ಈ 27-28ಕ್ಕೆ ಆಚೆ ಈಚೆ ಆಗ್ಬೋದು, ಯಾಕೆಂದರೆ ಚಂದ್ರಗ್ರಹಣ ಇದೆ, ಅವತ್ತು ನೂಲು ಹುಣ್ಣಿಮೆ ಕೂಡ ಇರುವುದರಿಂದ. ಸೊ ಅದನ್ನು ಸ್ವಲ್ಪ ನೀವು ಜಾಗೃತಿಯಾಗಿ ಆ 2 ದಿವಸ ನಾನು ವಿದ್ಯಾರ್ಥಿಗಳಿಗೆ ಮತ್ತು ಸಿಂಹರಾಶಿಯ ಎಂಟೈರ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ನೀವು ವೇಗದ ಚಾಲನೆ ಬೇಡ. ಬರೀ ಆ 2 ದಿವಸ ಅಂತಲ್ಲ, ಈ ಡಿಸೆಂಬರ್ 31ರವರೆಗೆ ವಿಶೇಷವಾಗಿ ಸಿಂಹರಾಶಿಯವರಿಗೆ ವಾಹನ ಅಪಘಾತ ಭಯ ಅಂತ ಕಾಡ್ತಾ ಇದೆ. ಹಾಗಾಗಿ ಈ ಗ್ರಹಣದ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಸಿಂಹರಾಶಿಯವರಿಗೆ ಈ 28ಕ್ಕೆ ಇರೋದ್ರಿಂದ ವೇಗದ ಚಾಲನೆ ಬೇಡ. ರಾತ್ರಿಯ ವೇಳೆ ಚಾಲನೆಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಈ ಡ್ರಿಂಕ್ಸು, ನಾನ್ ವೆಜ್ಜು ಮತ್ತೊಂದರಿಂದ ತುಂಬ 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 ಜಾಗೃತಿಯಾಗಿ ದೂರ ಇರಬೇಕಾಗತ್ತೆ 27-28ಕ್ಕೆ. ಅದನ್ನೊಂದು ನೋಡ್ಕೊಳ್ಳಿ. ಅದೇ ರೀತಿ ಅಜೀರ್ಣ, ಹೊಟ್ಟೆ ನೋವು, ಬ್ಯಾಕ್ ಪೇನ್, ಸ್ಮಾಲ್ ಕೈಂಡ್ ಆಫ್ ಲಿಗ್ಮೆಂಟ್ ಟಿಯರ್, ಹಾಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತ ತೋರಿಸ್ತಾ ಇದೆ. ಇದ್ರ ಬಗ್ಗೆ ಜಾಗೃತಿ ಆಗಿರಬೇಕಾಗತ್ತೆ. ಇನ್ನು ಒಂದು ಪ್ರಯಾಣ ಕೂಡ, ದೂರದ ಪ್ರಯಾಣ ಕೂಡ ನಿಮ್ಮ ಕಾರ್ಡಲ್ಲಿದೆ, ಅದನ್ನು ಕೂಡ ನೀವು ಸಂತೋಷದಿಂದ ಮಾಡ್ಕೊಂಬರ್ಬೋದು. ಆದರೆ ರಾತ್ರಿಯ ಪ್ರಯಾಣದ ಸಂದರ್ಭದಲ್ಲಿ ಜಾಗ್ರತೆ. ಆಮೇಲೆ ಇಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಫ್ರಿಕ್ಷನ್ಸ್ ಆಗಬಹುದು, ಸಾಧ್ಯತೆ ಇದೆ. ಡಿಪ್ಲೊಮೆಟಿಕ್ ಆಗಿರುವಂಥದ್ದು ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಇನ್ನು ಇಲ್ಲಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಗೋಲ್ಡ್, ಆರೆಂಜ್, ಡೀಪ್ ರೆಡ್ ಕಲರ್ ಆಗಿ ಬರುತ್ತೆ. ಲಕ್ಕಿ ನಂಬರ್ 1, 10, 19 ಯಥೇಚ್ಛವಾಗಿ ಬಳಸ್ಕೋಬೋದು. ಭಾನುವಾರ ಲಕ್ಕಿ ಡೇ ಇರುತ್ತೆ. ಈಸ್ಟ್, ಪೂರ್ವ ದಿಕ್ಕಿನಿಂದ ಶುಭ ಸಮಾಚಾರ ಬರುವಂತಹ ಸಾಧ್ಯತೆ ಇದೆ. ಪ್ರತಿದಿನ ನೀವು ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚಿತವಾಗಿ ಮನೆಯಿಂದ ಹೊರಗಡೆ ಬಂದು 2 ಹೆಜ್ಜೆ ಪೂರ್ವ ದಿಕ್ಕಿನಿಂದ ಮುಖ ಮಾಡಿ ನಡೆದು ಮತ್ತೆ ನಿರಂತರ ನಿಮ್ಮ ಯಾವ ದಿಕ್ಕಿಗೆ ಹೋಗ್ತೀರಾ ಆ ದಿಕ್ಕಿಗೆ ಹೊರಟ್ರೆ ಶುಭ ಅಂತ ತೋರಿಸುತ್ತೆ. ವೀಕ್ಷಕರೇ, ಅದೇ ರೀತಿ ನೋಡಿ, ಈ ಶ್ರಾವಣ ಮಾಸ ನಡೀತಾ ಇದೆ. ನಾವು ಸಾಕಷ್ಟು ಕಡೆಗೆ ವಾಸ್ತು ವಿಸಿಟ್ಗೆ ಅಂತ ಹೋಗಿರ್ತೀವಿ. ಅಲ್ಲಿ ನಮಗೆ ಮಿರಾಕಲ್ ಅನುಭವಗಳಾಗ್ತಾ ಇದೆ. ನಾವು ಒಂದು ಕಡೆ ಹೋಗಿದ್ವಿ ವಾಸ್ತು ವಿಸಿಟ್ಗೆ. ಅವ್ರು ಹೇಳಿದರು, ಗುರುಗಳೇ ನೋಡಿ, ನೀವು ಬಂದ ತಕ್ಷಣ ನಿಮಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ವಿ. ಏನು ನೀವು ಕಳಿಸಿದ ಶ್ರೀಚಕ್ರ ಯಂತ್ರ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಮನೆಗೆ ಬಂದ ತಕ್ಷಣ ಒಂದು ನೆಗೆಟಿವ್ ವಿಚಾರವನ್ನು ಹೊರಗಡೆ ಹಾಕ್ತು. ಯಾರೋ ಅವರ ದೂರದ ಸಂಬಂಧಿಗಳು, ಅವ್ರಿಗೆ ಆಗದವರು ಮನೆಗೆ ತಂದು ಆ ಒಂದು ನೆಗೆಟಿವ್ ವಸ್ತುವನ್ನು ಹಾಕಿದಾಗ ಮನೆಯಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಗಿತ್ತಂತೆ. ಆ ಸಂದರ್ಭದಲ್ಲಿ ಅವರು ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡ್ರು. ಬುಕ್ ಮಾಡ್ಕೊಂಡ ತಕ್ಷಣ ಮನೆಯಲ್ಲಿ ಎಲ್ಲ ಒಂದು ಲೆವೆಲಿಗೆ ಬಂತು. ಶ್ರೀಚಕ್ರ ಯಂತ್ರ ಮನೆಗೆ ಬಂದಮೇಲೆ ಆ ವಸ್ತು ಹೊರಗಡೆ ಬಂತು. ನೋಡಿ, ಶ್ರೀಚಕ್ರ ಯಂತ್ರ ಬರೀ ಹಣವನ್ನು ಆಕರ್ಷಣೆ ಮಾಡಿ ತರುತ್ತೆ ಅಂತ ಅಷ್ಟೇ ಅಲ್ಲ, ಆರೋಗ್ಯ ಅಂತ ಅಷ್ಟೇ ಅಲ್ಲ, ನೆಮ್ಮದಿ ಸಂಪತ್ತು ಅಷ್ಟೇ ಅಲ್ಲ, ನಮ್ಮನ್ನು 360 ಡಿಗ್ರಿ ಕಾಪಾಡುತ್ತೆ. ಹಾಗಾಗಿ ವೀಕ್ಷಕರೇ, ಈಗ ಶ್ರಾವಣ ಮಾಸ ನಡೀತಾ ಇದೆ. ಶ್ರವಣ ಅಂದರೆ ಕೇಳುವಂಥದ್ದು. ಸಾಕ್ಷಾತ್ ಪರಮೇಶ್ವರ
ಭಕ್ತರ ಕಷ್ಟಗಳನ್ನು, ಆಸೆಗಳನ್ನು ಒಂದು ಕೇಳಿ ಅವರ ವಿಷಯಗಳನ್ನು ಪೂರ್ಣ ಮಾಡೋದಕ್ಕೆ ಅಂತ ಸಾಕ್ಷಾತ್ ಈಶ್ವರನೇ ಕೂತಿರುವಂತಹ ಮಾಸ ಅಂತ ಒಂದು ನಂಬಿಕೆ ಇದೆ ವೀಕ್ಷಕರೇ. ದಯಮಾಡಿ ಈ ಒಂದು ಮಾಸದಲ್ಲಿ ತಾವು ಕ್ವಿಕ್ ಆ್ಯಕ್ಷನನ್ನು ಏನು ತಗೋಬೇಕು ಅಂದರೆ, ಈಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಏನು ಬುಕ್ ಮಾಡ್ಕೋಬೇಕು? ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೋಬೇಕು. ಯಾಕೆ ಅಂದರೆ ನೀವು ನಮಗೆ ಹೇಳ್ತಿರಲ್ಲ, ವಿಷನ್ನು ಬರೆದು ಕಳಿಸ್ತೀರಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ನಿಮ್ಮ 1, 2, 3, 4 ಎಷ್ಟು ವಿಷಯ ಇದೆ ಎಲ್ಲವನ್ನು ಬರೆದು ಕಳಿಸಿ, ಅದರ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಕಳಿಸಿ. ನಿಮ್ಮ ವಿಶ್ವ ಪ್ರಕಾರ ನಾವು ಶ್ರಾವಣ ಮಾಸದಲ್ಲಿ ಆ ಅಷ್ಟಸಿದ್ಧಿಪೀಠದ ಮೇಲೆ ಕುಬೇರ ಲಕ್ಷ್ಮಿ ಯಾಗ ಮಾಡಿ ಅದನ್ನು ಸಿದ್ಧಿ ಮಾಡಿ ಎನರ್ಜೈಸ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀವಿ. ಶ್ರಾವಣ ಮಾಸದಲ್ಲಿ ಸಿದ್ಧಿಗೊಂಡಂತಹ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದರೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ವೀಕ್ಷಕರೇ. ಸಾಲ ತೀರಿಸ್ಕೋತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ನಿಮ್ಮ ಮನೆಯಲ್ಲಿ ಆಗಲಾರದ ಕೆಲಸಗಳಾಗುತ್ತೆ. ಎಷ್ಟೋ ದಿವಸದಿಂದ ನೀವು ಬಾಡಿಗೆ ಮನೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ, ಸ್ವಂತ ಮನೆಗೆ ಹೋಗೋಕ್ಕಾಗ್ತಿರೋದಿಲ್ಲ, ಸೈಟ್ ಕೊಳ್ಳೋಕ್ಕಾಗ್ತಿರೋದಿಲ್ಲ, ಟೂ ವೀಲರಲ್ಲೇ ಓಡಾಡ್ತಿರ್ತೀರಾ, ಒಂದು ಕಾರನ್ನು ಕೊಳ್ಳಬೇಕು ಅನ್ನೋ ಕನಸು ನನಸಾಗ್ತಾ ಇರೋದಿಲ್ಲ. ಹಾಗಾಗಿ ವೀಕ್ಷಕರೇ, ಈ ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಶ್ರಾವಣ ಮಾಸ ಜಾರಿ ಹೋಗ್ತಾ ಇದೆ, ಕೈಯಿಂದ ತಪ್ಪಿ ಹೋಗ್ತಾ ಇದೆ, ಬಿಡಬೇಡಿ. ಇನ್ನೇನು ಸ್ವಲ್ಪ ದಿವಸ ಮಾತ್ರ ಉಳಿದಿದೆ. ತಕ್ಷಣ ನೀವು ಆ ಡೇಟಿಗೆ ಬುಕ್ ಮಾಡ್ಕೊಳ್ಳೋಣ, ಈ ಶುಭ ದಿನ ಬುಕ್ ಮಾಡ್ಕೊಳ್ಳೋಣ, ಆ ದಿವಸ ಬರಲಿ, ಹಬ್ಬ ಬರಲಿ ಅಂತ ಕಾಯ್ತಾ ಕೂರಬೇಡಿ. ಯಾಕೆಂದರೆ ಶ್ರಾವಣ ಮಾಸದ ಪ್ರತಿ ದಿನವೂ ಕೂಡ ಹಬ್ಬದ ದಿನವೇ. ಹಾಗಾಗಿ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳಿ, ಬುಕ್ ಮಾಡ್ಕೊಳ್ಳಿ. 30 ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸ್ತೀವಿ. ಅದು ಮನೆಗೆ ಬಂದ ಮೇಲೆ ಭಾಗ್ಯೋದಯವಾಗುತ್ತೆ ವೀಕ್ಷಕರೇ. ಸಾಕಷ್ಟು ಶ್ರೀಮಂತರಾಗ್ತೀರಾ, ಅದರಲ್ಲಿ 2 ಮಾತಿಲ್ಲ. ಆಲ್ರೆಡಿ ನಾನು ಲಕ್ಷಾಂತರ ಜನಕ್ಕೆ ನನ್ನ ಕೈಯಿಂದ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಲೈವ್ ಮತ್ತು ಪಾಡ್ಕಾಸ್ಟಿಗೆ ಬಂದು ಸಂತೋಷವನ್ನು ಹಂಚ್ಕೋತಾ ಇದ್ದಾರೆ. ನೀವು ಅದರಲ್ಲಿ ಒಬ್ಬರಾಗ್ತೀರಾ ಅಂತ ಹೇಳ್ತೀನಿ. ಹಾಗೆ ವೀಕ್ಷಕರೇ, ಈ ವಾರದ 2 ನಾನು ರೆಮಿಡಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಂಹರಾಶಿಯವರಿಗೆ. ಒಂದು, ಬರುವಂತಹ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 6 ದಾಸವಾಳದ ಕೆಂಪು ದಾಸವಾಳದ ಹೂವನ್ನು ಕೊಟ್ಟು ಅಮ್ಮನವರಿಗೆ ಒಂದು 10 ರೂಪಾಯಿ ಕುಂಕುಮಾರ್ಚನೆ ಮಾಡಿಸಿ ಬನ್ನಿ. ಅಲ್ಲೇ ಕೂತ್ಕೊಂಡು ದೇವಿಯ ಮುಂದೆ ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಈ ಮಂತ್ರ ಬಾಯ್ಬಿಟ್ಟು ಹೇಳಬೇಡಿ, ಬೀಜ ಮಂತ್ರ ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ. ಅದನ್ನು ದೇವಿಯ ಮುಂದೆ ಕೂತ್ಕೊಂಡು 108 ಸಲ ಹೇಳ್ಬನ್ನಿ. ಇನ್ನು ಪ್ರತಿದಿನ, ವಾರದ ಪ್ರತಿ ದಿನವೂ ಕೂಡ ಬೆಳಗ್ಗೆ ಸಂಜೆ ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆ ಅಪ್ಲೋಡ್ ಆಗಿದೆ. ಅದನ್ನು ಕೇಳಿ. ಅದರ ಜೊತೆಗೆ ಹನುಮಾನ್ ಚಾಲಿಸ ಕೂಡ ಸಿಗುತ್ತೆ ಜೀತ್ ಮೀಡಿಯಾದಲ್ಲಿ. ಇಷ್ಟು ಮಾಡ್ಕೊಳ್ಳಿ. ಸಿಂಹರಾಶಿಯವರಿಗೆ ಅದ್ಭುತವಾದ ಫಲಗಳು, ನೀವೇ ರಿಸಲ್ಟ್ ಮಾಡ್ತೀರಾ. ನಾನೇನು ಹೆಚ್ಚು ಹೇಳೋದು ಬೇಡ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರ ಒಂದು 24 ಆಗಸ್ಟಿಂದ 31 ಆಗಸ್ಟ್ವರೆಗೆ ಜೀವನದಲ್ಲಿ ಯಾವೆಲ್ಲ ಪರಿವರ್ತನೆಗಳು, ಒಂದು ಏರಿಳಿತ, ಸಿಹಿ ಕಹಿ ಏನಿದೆ ನೋಡ್ಕೊಂಬರೋಣ. ಒಂದು ಮಹತ್ವಪೂರ್ಣ ಘಟನೆ ನಡೀತಾ ಇದೆ. ಅದು ಯಾವುದಪ್ಪ ಅಂದರೆ, ಹೌದು, ಚಂದ್ರಗ್ರಹಣ. 28ನೇ ತಾರೀಕು ಆಗಸ್ಟ್ 28ಕ್ಕೆ ಚಂದ್ರಗ್ರಹಣ ಇರೋದು ಮತ್ತು ನೂಲು ಹುಣ್ಣಿಮೆ ಕೂಡ ಇದೆ. ಜಾಗ್ರತೆ. ಕನ್ಯಾ ರಾಶಿಯ ಎಲ್ಲರೂ ಕೂಡ, ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು, ಆ ದಿನ ಚಾಕು, ಚೂರಿ, ಕತ್ತರಿ, ಚೂಪಾದ ವಸ್ತುಗಳನ್ನು ಮುಟ್ಟಬೇಡಿ. ಅನಗತ್ಯವಾಗಿ ಹೊರಗಡೆ ಹೋಗೋದು ಬೇಡ. ಭಾರತದಲ್ಲಿ ಸೂತಕ ಆಚರಣೆ ಇಲ್ಲ ಅಂದರೂ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಪ್ರಕೃತಿಯಲ್ಲಿ ಇದ್ದೇ ಇರುತ್ತಲ್ಲ. ಅನಿವಾರ್ಯವಾಗಿ ಡಾಕ್ಟರ್ ಚೆಕಪ್ ಇದೆ, ಸ್ಕ್ಯಾನಿಂಗ್ ಇದೆ, ಟೆಸ್ಟ್ ಇದೆ ಅಂದ ಮಾತ್ರಕ್ಕೆ ಹೋಗಿಬಿಟ್ರೆ ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡಿಕೊಳ್ಳಿ. ಗರ್ಭಿಣಿ ಸ್ತ್ರೀಯರು, ಕನ್ಯಾರಾಶಿಯವರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರ ಮತ್ತು ವಿಷ್ಣು ಸಹಸ್ರನಾಮವನ್ನು ಆ ದಿನ ಯಥೇಚ್ಛವಾಗಿ ಸಾಕಷ್ಟು ಬಾರಿ ಕೇಳ್ಬೋದು. ಭಗವಂತನ ಒಂದು ಅನುಗ್ರಹ, ನಿಮಗೆ ಪ್ರೊಟೆಕ್ಷನ್ ಶೀಲ್ಡ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅದು ಅಲ್ಲದೇನೆ ಈ ವಾರ ಸೂರ್ಯ ಮತ್ತು ಬುಧನ ಸಂಚಾರ, ಕೇತು, ಗುರು, ಶನಿಗ್ರಹ ಸಂಚಾರದಿಂದ ಇಲ್ಲಿ ಶನಿಗ್ರಹ ರೆಟ್ರೋಗ್ರೇಡ್ ಆಗ್ತಿರೋದು ಸ್ವಲ್ಪರ ಮಟ್ಟಿಗೆ ಕನ್ಯಾ ರಾಶಿಯವರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದೆ. ನನ್ನ ಪಕ್ಕದಲ್ಲಿರೋರ ಕೆಲಸ ಆಗ್ತಾ ಇದೆ, ನನ್ನ ಕೆಲಸ ಯಾಕೆ ಆಗ್ತಾ ಇಲ್ಲ? ಅವರು, ನಾನು 100% ಎಫರ್ಟ್ ಹಾಕ್ತಾ ಇದ್ದೀನಿ, ಅವರು ಒಂದು 20-30% ಎಫರ್ಟ್ ಹಾಕ್ತಾ ಇದ್ದಾರೆ, ಅವ್ರಿಗೆ ಕೆಲಸ ಆಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇದೆ ಅನ್ನೋದೇ ಒಂದು ದೊಡ್ಡ ಕಂಪ್ಲೇಂಟ್ ಆಗಿದೆ ನಿಮಗೆ ಕನ್ಯಾ ರಾಶಿಯವರಿಗೆ. ಬಟ್ ವೇಟ್ ಮಾಡಿ. ಈ ಡಿಸೆಂಬರ್ 31ರವರೆಗೂ ಶನಿ ರೆಟ್ರೋಗ್ರೇಡಿಯನ್ ಆಗಿದೆ. ಅದರ ನೆಗೆಟಿವ್ ಇಂಪ್ಯಾಕ್ಟ್ ಈ ರೀತಿಯಾಗಿ ಕಾಣ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಕೆಲಸಗಳು ತಾವೇ ಆಗುತ್ತೆ. ಹೇಗೂ ಆಗಸ್ಟ್ ಮುಗಿತಾ ಬಂತಲ್ಲ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು 4 ತಿಂಗಳು ಸಮಾಧಾನವಾಗಿರಿ.
ಶನಿಯ ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ನೀವು ದೂರ ಮಾಡ್ಕೋಬೇಕು, ಬ್ಲಾಕೇಜಸ್ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಯಾರ ಮೊರೆ ಹೋಗಬೇಕು? ಆಂಜನೇಯನ ಮೊರೆ ಹೋಗಬೇಕು ಅಲ್ವಾ? ಸೊ ಆಂಜನೇಯನಿಗೆ ಬರುವಂತಹ ಮಂಗಳವಾರ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈಲಾದಷ್ಟು ಯಥಾಶಕ್ತಿ ಯಥಾಭಕ್ತಿ ದೀಪಕ್ಕೆ ಎಣ್ಣೆಯನ್ನು ಕೊಡಿ. ಆ ಎಣ್ಣೆಯನ್ನು ಕೊಡೋದಕ್ಕಿಂತ ಮುಂಚೆ ಆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ಪ್ರತಿಬಿಂಬವನ್ನು ನೋಡಿಕೊಂಡು ಶನಿಕಾಟವೆಲ್ಲ ದೂರ ಆಗಲಿ ಅಂತ ಹೇಳಿ ಎಣ್ಣೆಯನ್ನು ಕೊಡಿ. ನೋಡಿ ಚಮತ್ಕಾರಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರ. ಇನ್ನು ಹಣಕಾಸು, ವೃತ್ತಿ, ವ್ಯಾಪಾರ, ವ್ಯವಹಾರ, ಸಾಂಸಾರಿಕ ಜೀವನ ಅಂತ ಬಂದಾಗ ಕನ್ಯಾ ರಾಶಿಯವರಿಗೆ ಪೆಂಡಿಂಗ್ ಪೇಮೆಂಟ್ಸ್ಗಳು ಬರುತ್ತೆ ಅಂತ ಇದೆ. ನೋಡಿ, ಭಗವಂತ ಎಲ್ಲ ಕಷ್ಟಗಳನ್ನು ಒಟ್ಟಿಗೆ ಕೊಡೋದಿಲ್ಲ. ಏನಾದರೂ ಸಮ್ ಗುಡ್ ನ್ಯೂಸ್ಗಳನ್ನು ಆ ಕಡೆ ಈ ಕಡೆ ಇಟ್ಟಿರ್ತಾನೆ. ಇಲ್ಲ ಅಂದರೆ ನಾವು ತುಂಬ ಹತಾಶರಾಗಿ ಕುಸ್ತು ಕೆಳಗಡೆ ಕೂತೇ ಬಿಡ್ತೀವಿ. ಜೀವನದಲ್ಲಿ ಮುಂದೆ ಒಂದು ಹೆಜ್ಜೆಯನ್ನು ಎತ್ತಿಡೋದಕ್ಕೂ ಕೂಡ ನಮ್ಮ ಕೈಯಿಂದ ಆಗೋದಿಲ್ಲ. ಸೊ ಹಾಗಾಗಿ ಈ ಪೆಂಡಿಂಗ್ ಪೇಮೆಂಟ್ಸ್ ಅಂತ ಬಂದಾಗ ಮನಸ್ಸಿಗೆ ಎಲ್ಲೋ ಒಂದು ಚೇತರಿಕೆ ಆಗುತ್ತೆ. ಹೌದು ಗುರುಗಳೇ, ಅವರು ತುಂಬ ದಿವಸದಿಂದ ನಮಗೆ ಸತಾಯಿಸ್ತಾ ಇದ್ರು, ಅವ್ರಿಗೆ ಅವ್ರ ಕಷ್ಟಕ್ಕೆ ಆಗಬೇಕು ಅಂತ ನಾನು ಹಣ ಕೊಟ್ಟಿದ್ದೀನಿ, ನನ್ನ ಹಣ ನನಗೆ ಕೊಡೋದಕ್ಕೆ ಅವ್ರು ಸತಾಯಿಸ್ತಾ ಇದ್ದಾರೆ, ಫೋನ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಎದುರುಗಡೆ ಬಂದರೆ ಮುಖ ತಿರುಗಿಸ್ಕೋತಾರೆ, ಏನು ಮಾಡಲಿ ಗುರುಗಳೇ ಅಂತ ಅನ್ನೋದು ನಿಮ್ಮ ಕಂಪ್ಲೇಂಟ್ ಆಗಿತ್ತು. ಬಟ್ ಆ ಕಂಪ್ಲೇಂಟನ್ನೆಲ್ಲ ಮೀರಿ ಈ ವಾರ ನಿಮಗೆ ಕೊಟ್ಟಂಥ ಹಣ ವಾಪಸ್ ಬರುತ್ತೆ. ಅದೇ ರೀತಿ ಬೋನಸ್ ಸಿಗುವಂಥದ್ದು, ಅಂದರೆ ಕೆಲಸದಲ್ಲಿ ಇನ್ಕ್ರಿಮೆಂಟ್, ಬೋನಸ್, ಫ್ರೀಲ್ಯಾನ್ಸ್ ಕೆಲಸಗಳು ಯಾರು ಮಾಡ್ತಾ ಇದ್ದೀರಿ ಅವ್ರಿಗೆ ಹೆಚ್ಚಿನ ಶುಭ ಫಲ ಕನ್ಯಾ ರಾಶಿಯವರಿಗೆ ಆಗುತ್ತೆ ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ. ಆದರೆ ಆಫೀಸಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಒಂದು ಕಿವಿ ಮಾತನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ದಾಖಲೆ ಪತ್ರಗಳನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ನಿಮ್ಮ ವಿರೋಧಿಗಳು, ಶತ್ರುಗಳು ಅದನ್ನು ಅಸ್ತ್ರ ಮಾಡಿಕೊಂಡು, ನೋಡಿ ಸರ್ ಇವರು ಕಂಪ್ಯೂಟರ್ನ ಓಪನ್ ಬಿಟ್ಟಿದ್ದಾರೆ, ಈ ಮೇಲ್ ಅರ್ಧಂಬರ್ಧ ಕಂಪೋಸ್ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಈ ಸೀಕ್ರೆಟ್ ಫೈಲ್ ಇಲ್ಲಿಡೋದು ಬಿಟ್ಟು ಅಲ್ಲಿಟ್ಟಿದ್ದಾರೆ, ಎಲ್ಲರಿಗೂ ಓಪನ್ ಆಗಿ ಕಾಣಿಸ್ತಾ ಇದೆ, ಏನೋ ಒಂದು ಚಾಡಿ ಚುಚ್ಚಿ ನಿಮ್ಮನ್ನು ಬಯಸ್ತಾರೆ. ಸ್ವಲ್ಪ ಜಾಗೃತಿಯಾಗಿರಿ. ಅದೇ ರೀತಿ ಈ ವಾರ ಶುಕ್ರ ವೀಕ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಈ ಸ್ಕಿನ್ನಿಗೆ ರಿಲೇಟೆಡ್, ಚರ್ಮಕ್ಕೆ ಸಂಬಂಧಪಟ್ಟಂಥ ರ್ಯಾಷಸ್ ಆಗಲಿ, ಇಚಿಂಗ್ ಆಗಲಿ, ಇರಿಟೇಷನ್ ಆಗಲಿ, ಕಾಯಿಲೆಗಳಾಗಲಿ ಕಾಡುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಿ. ಸ್ಕಿನ್ ಸೆನ್ಸಿಟಿವಿಟಿ ಆಗಬಹುದು. ಅದೇ ರೀತಿ ಈ ವಾರ ನೀವು ಊಟ, ತಿಂಡಿ, ಉಪಚಾರವನ್ನು ಮಿಸ್ ಮಾಡಬೇಡಿ. ಅದರ ಅರ್ಥ ಟೈಮ್ ಟು ಟೈಮ್, ಡೋಂಟ್ ಸ್ಕಿಪ್ ದ ಮೀಲ್ಸ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಟೈಮಿಂಗ್ಸ್. ಬೆಳಗ್ಗೆ ತಿನ್ನುವಂತಹ ತಿಂಡಿಯನ್ನು ಮಧ್ಯಾಹ್ನ 2 ಗಂಟೆಗೆ ತಿಂದರೆ ಏನು ಲಾಭ ಬಂತು? ಗ್ಯಾಸ್ಟ್ರಿಕ್ ಆಗಲ್ವಾ? ಕಾನ್ಸ್ಟಿಪೇಷನ್ ಆಗಲ್ವಾ? ಈ ರೀತಿಯಾಗಿ ಈ ಮೀಲ್ಸ್, ನೀವು ಬ್ರೇಕ್ಫಾಸ್ಟ್, ಡಿನ್ನರನ್ನು ಸ್ಕಿಪ್ ಮಾಡಿಸೋದಕ್ಕೆ ಗ್ರಹಗತಿಗಳು ಪ್ರೊವೋಕ್ ಮಾಡ್ತಾ ಇರುತ್ತೆ. ನೀವು ಅದನ್ನು ಮೀರಿ ಆಯಾ ಟೈಮ್ ಒಳಗಡೆ ತಿಂಡಿ ಊಟವನ್ನು ಮಾಡಿ, ಆಯ್ತಪ್ಪ ಫಸ್ಟ್ ನಾನು ಊಟ ತಿಂಡಿ ಮಾಡ್ತೀನಿ, ನಂತರ ನಾನು ಬರ್ತೀನಿ, ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅದು ಇನ್ನೊಂದು ಅನಾರೋಗ್ಯದ ಸಮಸ್ಯೆಗೆ ಕಾರಣ ಆಗುತ್ತೆ. ಇನ್ನು ದಾಂಪತ್ಯ ಅಂತ ಬಂದಾಗ ಮನೆಯಲ್ಲಿ ಮಧುರತೆ ಇರುತ್ತೆ, ಆದರೆ ಹಣಕಾಸಿನ ವಿಚಾರಕ್ಕೆ ದಾಂಪತ್ಯದಲ್ಲಿ ಬಿರುಕು ಅಂತ ತೋರಿಸ್ತಾ ಇದೆ. ನಾನು ಹೇಳಿದ್ದೆ ನಿಮಗೆ, ಮಕ್ಕಳಿಗೆ ಆ ಡ್ರೆಸ್ ತಂದು ಕೊಡಿ, ಆ ಸ್ಕೂಲ್ ಬ್ಯಾಗ್ ತಂದು ಕೊಡಿ, ಅಥವಾ ಅವ್ರು ಕಾಂಪಿಟೇಷನ್ಗೆ ಹೋಗ್ತಾರೆ, ಟೂರ್ಗೆ ಹೋಗ್ತಾರೆ, ಅಲ್ಲಿ ಫೀಸ್ ಕೊಡಬೇಕು. ಈ ಮಕ್ಕಳ ಒಂದು ಖರ್ಚಿಗೆ ಸಂಬಂಧಪಟ್ಟಂಥ ಜಗಳ ಸ್ವಲ್ಪ ತಾರಕಕ್ಕೇರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ, ಜಾಗೃತಿಯಾಗಿರಿ. ಅದೇ ರೀತಿ ಈ ವಾರದ ಒಂದು ವಿಶೇಷ ಬಣ್ಣ ದಿಕ್ಕುಗಳನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ತಿಳಿ ಗುಲಾಬಿ ಬಣ್ಣ ಆಗಿ ಬರುತ್ತೆ. ನಂಬರ್ 4, 6, 12 ವಿಶೇಷವಾದಂಥ ಅನುಗ್ರಹ ಕೊಡುವಂಥ ಸಂಖ್ಯೆಗಳಾಗಿರುತ್ತೆ. ಉತ್ತರ ದಿಕ್ಕಿನ ಕಡೆ ಒಂದು ಶುಭ ಸಮಾಚಾರ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಡೆಫಿನೆಟ್ಲಿ ಬರುತ್ತೆ. ವಾರ ಪೂರ್ತಿ ಉತ್ತರ ದಿಕ್ಕಿನ ಕಡೆ 2 ಹೆಜ್ಜೆ ನಡೆದು ನಿಮ್ಮ ಕೆಲಸಕ್ಕೆ ಹೋಗೋದ್ರಿಂದ ಎಲ್ಲ ಕೆಲಸ ಸಕ್ಸಸ್. ಅದೇ ರೀತಿ ಈ ವಾರ ನೀವು ಯಾವ ದೇವರನ್ನು ಆರಾಧನೆ ಮಾಡ್ಕೋಬೇಕು, ರೆಮಿಡೀಸ್ಗಳು ಏನು ಅನ್ನೋದನ್ನು ನಾನು ಎಲ್ಲ ವಿವರವಾಗಿ ಹೇಳ್ತೀನಿ. ನೋಡಿ, ಈ ವಾರಕ್ಕೆ ನಿಮಗೆ ರೆಮಿಡಿ ಅಂತ ಬಂದಾಗ ಕನ್ಯಾ ರಾಶಿಯವರಿಗೆ ಗುರುವಿನ ಅನುಗ್ರಹ ಬೇಕೇ ಬೇಕು. ನೋಡಿ, ಹೇಳ್ತಾರೆ ಮುಂದೆ ನಮಗೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗು ಎಂದರೆ ಕತ್ತಲೆ, ರು ಎಂದರೆ ಕಳೆಯುವವನು ಎಂದರ್ಥ ಅಂತ ಹೇಳಿ. ಗುರುವಿನ ಅನುಗ್ರಹ ಕನ್ಯಾ ರಾಶಿಯವರಿಗೆ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಗುರುವಿನ ಅನುಗ್ರಹ ಅಂದ ತಕ್ಷಣ ಗುರುಗಳೇ, ಕೆಲವೊಬ್ಬರು ಹೇಳಿದ ತಕ್ಷಣ ಹೇಳ್ಬಿಡ್ತಾರೆ, ಗುರುಗಳೇ ನಮ್ಮ ಮನೆ ಹತ್ರ ಮಠ ಇಲ್ಲ, ದೇವಸ್ಥಾನ ಇಲ್ಲ. ಅದು ನೆಕ್ಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು? ನಮ್ಮ ಮೊದಲ ಗುರುಗಳು ಯಾರು? ತಂದೆ ತಾಯಿ. ಮನೆಯಲ್ಲೇ ಗುರುಗಳಿದ್ದಾರಲ್ಲ, ಎದ್ದ ತಕ್ಷಣ ನೀವು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮ ದಿವಸವನ್ನು ಆರಂಭ ಮಾಡಿ. ನೋಡಿ, ಮನೆ ಎದುರುಗಡೆನೆ ಗುರು ಸ್ಥಾನ ಇದೆಯಲ್ಲ, ತುಳಸಿ, ಶ್ರೀಮನ್ನಾರಾಯಣ ಯಾರು? ಗುರು. ನೋಡಿ, ಎದ್ದ ತಕ್ಷಣ ಹಿರಿಯರಿಗೆ ನಮಸ್ಕಾರ ಮಾಡಿ, ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ ನಿಮ್ಮ ದಿವಸ ಆರಂಭ ಮಾಡಿದರೆ ಗುರುವಿನ ಅನುಗ್ರಹ ಸಂಪೂರ್ಣ ನಿಮ್ಮ ಮೇಲಿರುತ್ತೆ. ಇದನ್ನ ಯಾಕೆ ಮಾಡಬಾರ್ದು ನಾವು? ಅದೇ ರೀತಿ ಈಗ ಶ್ರಾವಣ ಮಾಸ
ನಡೀತಾ ಇದೆ. ಇನ್ನೇನು ಅಂತ್ಯ ಆಗುವಂಥ ಸಮಯ ಬಂದಿದೆ ವೀಕ್ಷಕರೇ. ಇನ್ನು ತಡ ಮಾಡಿ ವೇಟ್ ಮಾಡ್ತಾ ಕೂರಬೇಡಿ ದಯಮಾಡಿ. ನಿಮಗೆ ಒಂದು ಜೀವನ ಪರಿವರ್ತನೆ ಮಾಡುವಂಥ ಗುಡ್ ನ್ಯೂಸ್ ತಂದಿದ್ದೀನಿ. ಅದೇನಪ್ಪ ಅಂದರೆ, ಈ ಶ್ರಾವಣ ಮಾಸ ಪರ್ಯಂತ ನಾವು ಹಗಲು ರಾತ್ರಿ 24/7 ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಅರ್ಚಕರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಈ ಕುಬೇರ ಯಾಗದಲ್ಲಿ ನೀವು ನಿಮ್ಮ ಮನೆಯ ಸದಸ್ಯರು ಮತ್ತು ನಿಮ್ಮ ಹೆಸರನ್ನು ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೋಬೋದು. ಯಾವುದಕ್ಕೆ? ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರಕ್ಕೆ. ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರಕ್ಕೆ ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಕೊಡಿ. ಹೋಮದಲ್ಲಿ 30 ದಿವಸ ಶ್ರೀಚಕ್ರ ಯಂತ್ರ ಸಿದ್ಧಿಯಾಗುತ್ತೆ. ತದನಂತರ ನಿಮ್ಮ ಮನೆಗೆ ಬರುತ್ತೆ. ಹೆಸರು ಕೊಡೋದಕ್ಕೆ, ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಗುರುಗಳೇ, ಆ ಶ್ರೀಚಕ್ರ ಯಂತ್ರ 30 ದಿವಸ ಆದಮೇಲೆ ಪೂಜೆಗೊಂಡು ಮನೆಗೆ ಬಂದರೆ ಏನೆಲ್ಲ ಲಾಭ ಅಂತೀರಾ? ಜೀವನ ಮಾತ್ರ ಪರಿವರ್ತನೆ ಆಗುತ್ತೆ ವೀಕ್ಷಕರೇ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅನ್ಇಮ್ಯಾಜಿನರಿ ಆಗಿ ಜೀವನ ಪರಿವರ್ತನೆ ಆಗುತ್ತೆ. ಗುರುಗಳೇ, ನಾವು ನಮ್ಮ ಜೀವನದಲ್ಲಿ ಇಷ್ಟು ಅಭಿವೃದ್ಧಿ ಆಗುತ್ತೆ, ಇಷ್ಟು ಹಣ ಬರುತ್ತೆ, ಇಷ್ಟು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತೀರ. ಅಷ್ಟು ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರುತ್ತೆ ಶ್ರೀಚಕ್ರ ಯಂತ್ರ. ಸಾಕಷ್ಟು ಜನ, ಲಕ್ಷಾಂತರ ಜನಕ್ಕೆ ನಾನು ಅದನ್ನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಲೈವಲ್ಲಿ, ಪಾಡ್ಕಾಸ್ಟಲ್ಲಿ ನಿರಂತರವಾಗಿ ಬಂದು ಮಾತಾಡ್ತಾ ಇರ್ತಾರೆ. ಇವತ್ತಿಗೆ ನಿಮ್ಮ ಜೀವನದಲ್ಲಿ ಕಷ್ಟ ಕಣ್ಣೀರು ಅಂತ್ಯ. ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಸಿಕ್ಕಿದೆ. ಇನ್ನೂ ತಡ ಮಾಡಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ. ಮುಂದೆ ನಡೆಯೋದೆಲ್ಲ ಮಿರಾಕಲ್. ನಿಮ್ಮ ಜೀವನವೇ ಪರಿವರ್ತನೆ ಆಗುತ್ತೆ. ಸಾಲ ಸೋಲು ಎಲ್ಲದರಿಂದ ಹೊರಗಡೆ ಬರ್ತೀರಾ. ಸಾಕಷ್ಟು ಹಣ ನಿಮ್ಮ ಮನೆಗೆ ಬರುತ್ತೆ. ಅಪಾರ ಶ್ರೀಮಂತರಾಗ್ತೀರಾ ವೀಕ್ಷಕರೇ. ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಕನ್ಯಾ ರಾಶಿಯವರು ಈ ವಾರ ನಾನು ಹೇಳಿದೆ, ಬೆಳಗ್ಗೆ ಎದ್ದ ತಕ್ಷಣ ಗುರುಗಳ ಅನುಗ್ರಹ, ಇದರ ಜೊತೆಗೆ ವಾರ ಪೂರ್ತಿ ಒಂದು ಭಕ್ತಿಗೀತೆಯನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ ರೆಮಿಡಿ ರೂಪದಲ್ಲಿ. ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆ ಇದೆ. ಜೀತ್ ಮೀಡಿಯಾದಲ್ಲಿ ಬೆಳಗ್ಗೆ ಸಂಜೆ ಅದನ್ನು ಆನ್ ಮಾಡಿಕೊಂಡು ತಪ್ಪದೇ ಕೇಳಿ. ಅದರ ಜೊತೆಗೆ ಲಕ್ಷ್ಮೀ ಆರಾಧನೆ ಕೂಡ ನಿಮಗೆ ಈ ವಾರ ಒಲಿದು ಬರುತ್ತೆ. ಕನಕದಾರ ಸ್ತೋತ್ರ ಅಂತ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಸಂಜೆ ಬೆಳಗ್ಗೆ ತಪ್ಪದೇ ಕೇಳಿ. ವಾರ ಪೂರ್ತಿ ನೀವು ಸ್ನಾನ ಮಾಡಿ ಪೂಜಾ ಮಂದಿರಕ್ಕೆ ಬರ್ತೀರಾ, ನಿಮ್ಮ ಮನೆಯ ದೇವರ ಮನೆಗೆ ಬಂದ್ಬಿಟ್ಟು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಕೂತ್ಕೊಂಡು ಒಂದು ತುಪ್ಪದ ದೀಪವನ್ನು ಬೆಳಗಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಪ್ರತಿದಿನ ಬೆಳಗ್ಗೆ ಒಂದು 108 ಸಲ ಜಪ ಮಾಡಿಕೊಂಡು ಮನೆಯಿಂದ ಕೆಲಸಕ್ಕೆ ಹೊರಡಿ. ಮನೆಯಲ್ಲಿರೋರು ಇದನ್ನು ಮಾಡಿ. ಹೊಸ ಹಣ ಬರಲಿಲ್ಲ, ಜೀವನದಲ್ಲಿ ಗುಡ್ ನ್ಯೂಸ್ ಬರಲಿಲ್ಲ ಅಂದರೆ ಕೇಳಿ, ನೀವೇ ಕಮೆಂಟ್ ಮಾಡ್ತೀರಾ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಇದೇ ಆಗಸ್ಟ್ 24ರಿಂದ 31ರವರೆಗೆ ಜೀವನದಲ್ಲಿ ಯಾವೆಲ್ಲ ಗ್ರಹಗತಿಗಳ ಪರಿವರ್ತನೆಯಿಂದ ಏನೆಲ್ಲ ಸಿಹಿ ಇದೆ, ಏನಾದರೂ ಕಹಿ ಇದೆಯಾ? ಚಿಂತೆ ಬೇಡ, ನಾನಿದ್ದೀನಿ, ಪರಿಹಾರ ಕೊಡ್ತೀನಿ. ಎಲ್ಲವೂ ಕೂಡ ಸುಗಮ ಸರಳ. ನೋಡಿ, ಈ ಸೂರ್ಯಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ 11ನೇ ಮನೆಗೆ ಸಿಂಹರಾಶಿಗೆ ಬಂದಿರುವಂಥದ್ದು ತುಲಾರಾಶಿಗೆ. ಇದರಿಂದ ನಿಮ್ಮ ಇನ್ಕಮ್ ಸ್ಟ್ರಾಂಗ್ ಆಗುತ್ತೆ, ಹಣದ ಹರಿವು ಜಾಸ್ತಿ ಆಗುತ್ತೆ, ನೆಟ್ವರ್ಕಿಂಗ್ ಜಾಸ್ತಿ ಆಗುತ್ತೆ, ಇನ್ಫ್ಲೂಯೆನ್ಸ್ ಅಂದರೆ ಜನ ನಿಮ್ಮನ್ನು ಒಂದು ರೀತಿಯಾಗಿ ಆದರಿಸ್ತಾರೆ, ಗೌರವಿಸ್ತಾರೆ. ಇಲ್ಲ, ನಿಮ್ಮದು ಇಂಟೆಲೆಕ್ಚುಯಲ್ ತುಂಬ ಬುದ್ಧಿವಂತಿಕೆ ಇದೆ, ಈ ರೀತಿಯಾಗಿ ಎಲ್ಲ ಕಡೆಯಿಂದ ಪ್ರಶಂಸೆಗಳು ಮಹಾಪೂರ್ವವೇ ಹರಿದು ಬರುವಂತಹ ವಾರ. ಇನ್ನು ಬುಧಗ್ರಹದ ಸಂಚಾರದಿಂದ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ. ಇಮೇಲ್ ಕಂಪೋಸಿಷನ್ ಸ್ಕಿಲ್ಸ್ ಆಗಲಿ, ವಾಟ್ಸಪ್ಪಲ್ಲಿ ಇನ್ನೊಬ್ಬರಿಗೆ ಮೆಸೇಜ್ ಮಾಡುವಾಗ ಅಥವಾ ವ್ಯಾವಹಾರಿಕ ಇಮೇಲ್ ಕಮ್ಯುನಿಕೇಷನ್ ಆಗಲಿ, ಮಾತುಕತೆ ಆಗಲಿ ತುಂಬ ಅದ್ಭುತವಾಗಿರುತ್ತೆ. ಶುಕ್ರಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂದರೆ, ಮೇಜರ್ ಟ್ರಾನ್ಸಿಟ್ ಇದೆ. ಇದು ನಿಮ್ಮನ್ನು ಆಳುವಂತಹ ಗ್ರಹ ಶುಕ್ರ. ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇರುತ್ತೆ. ಬಹಳ ಒಳ್ಳೆಯದು ಈ ವಾರ. ಮನೆಗೆ ಒಂದು ಗುಡ್ ನ್ಯೂಸ್ ಬರಲಿಕ್ಕಿದೆಯಲ್ಲ ತುಲಾರಾಶಿಯವರಿಗೆ ಈ ವಾರ? ಕಮೆಂಟ್ ಮಾಡಿ ಹೇಳ್ತೀರಾ ನನಗೆ? ಡೆಫಿನೆಟ್ಲಿ ಅದು ಶುಭ ಸಮಾಚಾರವೇ ಆಗಿರುತ್ತೆ. ತುಲಾರಾಶಿಯವರು ಈ ರಾಶಿಯ ಕೆಳಗೆ ಗುಡ್ ನ್ಯೂಸನ್ನು ನೀವು ಟೈಪ್ ಮಾಡೇ ಮಾಡ್ತೀರಾ. ಅದು ಏನು ಅಂತ ಬರೆದು ಹೇಳಿ. ವಿಶೇಷವಾಗಿ ತುಲಾರಾಶಿಯವರು ಬಹಳ ದಿನಗಳಿಂದ ಕಾದಿರುವಂತಹ ಮದುವೆ ಸೆಟ್ ಆಗುವಂತಹ ಶುಭ ಸಮಾಚಾರ ಇರ್ಬೋದು, ಕೆಲಸಕ್ಕೆ ಆಫರ್ ಬರುವಂಥದ್ದು, ಅಥವಾ ನಿಮಗೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್, ಇಷ್ಟರಲ್ಲಿ ಯಾವುದಾದ್ರೂ ಬರುತ್ತೆ, ಟೈಪ್ ಮಾಡಿ ಹೇಳೋದಕ್ಕೆ ಮರಿಬೇಡಿ. ಈಗ ಈ ವಾರದಲ್ಲಿ ಏನಾಗುತ್ತೆ ಅನ್ನೋದನ್ನು ಕರಿಯರ್ ಆ್ಯಂಡ್ ಜಾಬ್ ಆಸ್ಪೆಕ್ಟಲ್ಲಿ ನೋಡಲಿಕ್ಕೆ ಸೋಮವಾರ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಕೆಲಸದ ಸ್ಥಳದಲ್ಲಿ. ಅದೇ ರೀತಿ ಬರುವಂತಹ ಶನಿವಾರ ಅಥವಾ ಶುಕ್ರವಾರ ಶತ್ರುಕಾಟದಿಂದ ಸ್ವಲ್ಪ ವ್ಯಾಪಾರ ಮತ್ತು ಕೆಲಸದಲ್ಲಿ ಹಿನ್ನಡೆ ಅಂತ ತೋರಿಸುತ್ತೆ. ಅದನ್ನು ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಫಿಲಾಸಫಿ, ಲಾ, ಲಾಂಗ್ ಡಿಸ್ಟೆನ್ಸ್ ಸ್ಟಡಿ ಪ್ರೋಗ್ರಾಮ್ಸ್ ಎಲ್ಲವೂ ಕೂಡ ಶುಭ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗ್ತಾ ಇರುವಂಥ ವಿದ್ಯಾರ್ಥಿಗಳು ಓದುವ ಸಂದರ್ಭದಲ್ಲಿ ಒಂದು ಸರಸ್ವತಿ ದೇವಿಯ ಭಾವಚಿತ್ರ, ಫೋಟೋ
ಅಥವಾ ಸರಸ್ವತಿ ಮಂತ್ರವನ್ನು ಹೇಳಿ ಓದನ್ನು ಶುರು ಮಾಡೋದರಿಂದ ಹೆಚ್ಚಿನ ಕಾನ್ಸಂಟ್ರೇಷನ್ ಬರುತ್ತೆ. ಫೈನಾನ್ಸ್ ಆ್ಯಂಡ್ ವೆಲ್ತ್ ಅಂತ ಬಂದಾಗ ನಿಮಗೆ ಈ ವಾರ ಹಣದ ಹರಿವು ಚೆನ್ನಾಗಿರುತ್ತೆ, ಯಾವ ತೊಂದರೆಯೂ ಇಲ್ಲ. ಆದರೆ ಅನಾವಶ್ಯಕ ಖರ್ಚುಗಳು ಮುಂದೆ ನಿಂತು ಸಾಲಕ್ಕೆ ದಾರಿ ಮಾಡಿಕೊಡ್ಬಹುದು, ಜಾಗೃತಿಯಾಗಿರಿ. ಆರೋಗ್ಯ ಅಂತ ಬಂದಾಗ ಡಿಸಿಪ್ಲಿನ್ ಆಗಿರಿ. ಯಾವುದೇ ರೀತಿಯ ಫುಡ್ಡು, ತಿಂಡಿ, ಊಟ, ಟೈಮು, ನೀರು ಅದನ್ನು ಯಾವ ಟೈಮಿಗೆ ಎಷ್ಟು ತೊಗೋಬೇಕು ಅಷ್ಟು ತೊಗೋಬೇಕು. ಟೈಮನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಅದು ಅನಾರೋಗ್ಯಕ್ಕೆ ದಾರಿ ಕೊಡುತ್ತೆ. ಅದೇ ರೀತಿ ಒಂದಂದರೆ ಒಂದು ಸ್ವಲ್ಪ ಕತ್ತು ನೋವು, ಬೆನ್ನು ನೋವು ಮತ್ತು ಭುಜದ ನೋವು, 3 ಕಡೆ ನೋವು ಕಾಡಬಹುದು. ಸ್ವಲ್ಪ ಸ್ಲಿಪ್ ಆಗಿ ಬಿದ್ದು ಭುಜಕ್ಕೆ ಪೆಟ್ಟು, ಕತ್ತಿಗೆ ನೋವು, ಬೆನ್ನಿಗೆ ನೋವು ಅಂತ ತೋರಿಸುತ್ತೆ, ಜಾಗ್ರತೆಯಾಗಿರಿ. ಇನ್ನು ಈ ರಾಶಿಯವರು ಈ ವಾರ 3ನೆಯ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಬಂದು ಹುಳಿ ಹಿಂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೇರೆಯವರ ಮಾತನ್ನು, ಥರ್ಡ್ ಪರ್ಸನ್ ಮಾತನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ. ವರ್ಕ್ ಪ್ಲೇಸಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಹರಿಬರಿ ಮಾಡಬೇಡಿ, ಜಾಗ್ರತೆ. ರೋಸ್ ಪಿಂಕ್, ಐವರಿ ವೈಟ್ ಬಣ್ಣಗಳು ಬರುತ್ತೆ. ನಂಬರ್ 6, 9 ಶುಭ. ಶುಕ್ರವಾರ, ಗುರುವಾರ ಶುಭ ಸಮಾಚಾರ ಬರುತ್ತೆ. ಪಶ್ಚಿಮ ದಿಕ್ಕು ನಿಮಗೆ ಬರುತ್ತೆ. ವಾರದ ರೆಮಿಡಿಯನ್ನು ಹೇಳ್ತೀನಿ ನಿಮಗೆ. ಶುಕ್ರ ಮತ್ತು ಇನ್ನೂ ಒಂದು ದೈವದ ಆರಾಧನೆ ಬಗ್ಗೆ ಹೇಳ್ಕೊಡ್ತೀನಿ. ನಿಮ್ಮ ಏನು ಗುಡ್ ನ್ಯೂಸ್ ಬರಲಿಕ್ಕಿದೆ ಅದನ್ನು ಅದು ಸ್ಟ್ರಾಂಗ್ ಸೀಲ್ ಮಾಡುತ್ತೆ. ಅದನ್ನು ಅದು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ, ಫೇಲ್ ಮಾಡೋಕ್ಕೆ ಬಿಡಲ್ಲ. ವೀಕ್ಷಕರೇ, ಶ್ರಾವಣ ಮಾಸ ನಡೀತಾ ಇದೆ. ನಿಮ್ಮ ಮನೆಗೆ ಒಂದು ಅದೃಷ್ಟದ ವಸ್ತು ಕಳಿಸ್ಕೊಡ್ತೀನಿ, ಸ್ವೀಕಾರ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ಯಾಕೆಂದರೆ ಈ ಶ್ರಾವಣ ಮಾಸದಲ್ಲಿ ಶ್ರಾವಣ ಅಂದರೆ ಶ್ರವಣ, ಕೇಳಿಸಿಕೊಳ್ಳುವುದು. ಸಾಕ್ಷಾತ್ ಈಶ್ವರ ಈ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಕೂತಿರ್ತಾನಂತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಜೀವನದ ಕಷ್ಟಗಳೇನಿದೆ, ಕಾರ್ಪಣ್ಯಗಳೇನಿದೆ, ನೋವುಗಳೇನಿದೆ ಅದನ್ನು ಹೇಳ್ಕೋಬೇಕು ಭಗವಂತನಿಗೆ. ಆಗಲಿಲ್ಲ ಅಂತಂದರೆ ಈಗ ಒಂದು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕೊಡ್ತೀನಿ. ಅದಕ್ಕೆ ನಿಮ್ಮ ಕಷ್ಟ, ಕಣ್ಣೀರು, ನೋವು, ಏನೇನು ಕೆಲಸ ಆಗಬೇಕು ಎಲ್ಲ ಟೈಪ್ ಮಾಡಿ ಕಳಿಸಿ. ನೀವು ದೊಡ್ಡ ಉದ್ದ ಲಿಸ್ಟ್ ಕಳಿಸಿದ್ರೂ ಪರವಾಗಿಲ್ಲ, ನಾವು ಅದನ್ನು ಓದಿ ಅದರ ಪ್ರಕಾರ ನಿಮ್ಮ ಕೆಲಸ ಏನಾಗಬೇಕು ಅದನ್ನ ಫಿಲ್ಟರ್ ಮಾಡಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರದ ಹೋಮಕ್ಕೆ ಇಡಿಸ್ತೀವಿ. 30 ದಿನ ಸಿದ್ಧಿ ಪೂಜೆ ಆದಮೇಲೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕಾಣಿಸ್ತಾ ಇದೆ, ಶ್ರೀಚಕ್ರದ ಇಮೇಜ್ ಕಾಣಿಸ್ತಾ ಇದೆ. ನೋಡಿ, ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ, ಅದು ಶ್ರೀಚಕ್ರ ಯಂತ್ರ. ಅದನ್ನು ನಾವು ಮನೆಗೆ ಕಳಿಸ್ಕೊಟ್ಟ ಮೇಲೆ ನಿಮ್ಮ ಮನೆಯಲ್ಲಿ ಎಲ್ಲ ಕಷ್ಟಗಳು ತೀರುತ್ತೆ, ಅಪಾರ ಶ್ರೀಮಂತರಾಗ್ತೀರಾ. ಯಾಕೆಂದರೆ ಯಾರ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆಗೆ ಹಣ ಪ್ರವಾಹ, ಹೊಳೆ ಥರ ಹಣದ ಒಂದು ಸುರಿಮಳೆ ಆಗುತ್ತೆ. ಯಾಕೆಂದರೆ ಶ್ರೀಚಕ್ರ ಇದ್ದಲ್ಲಿ ಅದು ಹಣವನ್ನು ಮ್ಯಾಗ್ನೆಟ್ ಥರ ಆಕರ್ಷಣೆ ಮಾಡುತ್ತೆ. ಸಾಕು, ಇನ್ನು ಕಷ್ಟ, ಕಣ್ಣೀರಿನ ಬದುಕು ಇವತ್ತಿಗೆ ಅದು ಅಂತ್ಯ ಆಗಲಿ. ಅದಕ್ಕೆ ಸಾಕ್ಷಿಯಾಗಿ ಈ ವಿಡಿಯೋ ನಿಮಗೆ ಸಿಕ್ಕಿದೆ. ಇನ್ನೂ ತಡ ಮಾಡಬೇಡಿ, ಟಪ್ ಅಂತ ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಬುಕ್ ಮಾಡ್ಕೊಳ್ಳಿ. ಗುರುಗಳೇ, ನಾನು ನನ್ನ ಮನೆಯ ಸದಸ್ಯರ ಹೆಸರು, ನನ್ನ ಹೆಸರನ್ನು ಕೊಡ್ತಾ ಇದ್ದೀನಿ, ಬುಕ್ಕಿಂಗ್ ಇಡಿಸ್ಬಿಡಿ, ಶ್ರೀಚಕ್ರ ಯಂತ್ರ 30 ದಿವಸ ಆದಮೇಲೆ ಕಳಿಸಿ ಅಂತ ಮೆಸೇಜ್ ಮಾಡಿ. ಬರುತ್ತೆ, ಮುಂದೆ ನಡೆಯೋದು ಮಿರಾಕಲ್. ಲಕ್ಷಾಂತರ ಜನಕ್ಕೆ ಶ್ರೀಚಕ್ರ ಯಂತ್ರ ಕೊಟ್ಟಿದ್ದೀನಿ, ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಲೈವ್ ಮತ್ತು ಪಾಡ್ಕಾಸ್ಟಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ನಿಮಗೂ ಒಳ್ಳೇದಾಗಲಿ. ಶ್ರಾವಣ ಮಾಸದಲ್ಲಿ ಬರುವಂಥ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ಅದೇ ರೀತಿ ರೆಮಿಡಿ ಅಂತ ಬಂದಾಗ ವಾರ ಪೂರ್ತಿ ಈ ತುಲಾರಾಶಿಯವರು ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಒಂದು 11 ಸಲ ಹೇಳ್ಕೊಳ್ಳಿ, ಬಹಳ ಶುಭ ಫಲ ಬರುತ್ತೆ. ಅದು ಅಲ್ಲದೇ ಬರುವಂಥ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕರ್ಣೆ ಸಕ್ಕರೆ ಅಂತ ಸಿಗುತ್ತೆ, ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆಯನ್ನು ಒಂದು 100 ಗ್ರಾಮು, 200 ಗ್ರಾಮು, ಅರ್ಧ kg, 1 kg, ನಿಮಗೆ ಯಥಾಶಕ್ತಿ ಯಥಾಭಕ್ತಿ ಕಲ್ಲು ಸಕ್ಕರೆ ಮತ್ತು 6 ಗುಲಾಬಿ ಹೂ, ರೆಡ್ ರೋಸನ್ನು ತಾಯಿ ಪಾದಕ್ಕೆ ಇಡಿಸಿ ವಾಪಸ್ ತರಬೇಡಿ, ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ದಾನದ ರೂಪದಲ್ಲಿ. ಬಹಳ ಒಳ್ಳೆಯದಾಗುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಇದೇ ಆಗಸ್ಟ್ 24ರಿಂದ 31ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಲಾಭ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ವಿಶೇಷವಾಗಿ ಸೂರ್ಯ, ಬುಧ, ಕೇತು, ಗುರು ಎಲ್ಲ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಕಾರ್ಯದಲ್ಲಿ ಅಡೆತಡೆ, ವಿಳಂಬ ಅಂತ ತೋರಿಸ್ತಾ ಇದೆ. ಆದರೆ ಇದು ತಾತ್ಕಾಲಿಕ, ಟೆಂಪ್ರವರಿ ಮಾತ್ರ. ಹಾಗಾಗಿ ಯಾವುದೇ ರೀತಿಯಾಗಿಯೂ ಕೂಡ ನೀವು ಧೈರ್ಯಗೆಡಬಾರ್ದು. ಕಷ್ಟ ಬಂದಿದೆ ಅಂತ ಅಂಜಿ ಹೆದರಿ ಕೂತ್ಕೊಳ್ಳೋದು ಬೇಡ, ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ಳೋದು ಬೇಡ. ನಾನಿದ್ದೀನಿ, ರೆಮಿಡಿ ಕೊಡ್ತೀನಿ, ಅದನ್ನ ಪಾಲಿಸಿ, ಎಲ್ಲ ಬಂದಂಥ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ವಿಶೇಷವಾಗಿ ಇಲ್ಲಿ ವೃತ್ತಿ, ವ್ಯಾಪಾರ ಮತ್ತು ವ್ಯವಹಾರ ಅಂತ ಬಂದಾಗ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದ ಏನಾಗುತ್ತೆ, ಏನೇ ಕಷ್ಟ ಬರಲಿ ನಾವಿದ್ದೀವಿ ಅನ್ನೋ ಥರ ಅದನ್ನು ಹೇಳ್ತಾರೆ ನೋಡಿ, ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಇರಲಿ, ಗೋವಿಂದನ ದಯ ಇರಲಿ ಅಂತ ಹೇಳಿ ಮುನ್ನುಗ್ಗಿ ಜೀವನದಲ್ಲಿ ಬುಧ ಮತ್ತು ನೀವು ಸೂರ್ಯನ ಆಶೀರ್ವಾದ ಈ ವಾರ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ, ಹೆಚ್ಚಿನ ಅನುಗ್ರಹ ಪಡಿಬೇಕಾಗತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರ
ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ಮರಿಬೇಡಿ. ಅರ್ಘ್ಯ ಕೊಡಬೇಕು ಅಂತಂದರೆ ಈ ತಾಮ್ರದ ಲೋಟದಲ್ಲಿ ನೀರು ಹಾಕ್ಕೊಳ್ಳಿ, ಅದರೊಳಗಡೆ ಚಿಟಿಕೆ ಕುಂಕುಮ ಹಾಕ್ಕೊಳ್ಳಿ, ಅದರೊಳಗಡೆ ಕೆಂಪು ಅಕ್ಷತೆಯನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಸಣ್ಣ ಕೆಂಪು ಹಾಕ್ಕೊಂಡು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಅಷ್ಟರಲ್ಲಿ ನೀವು ಸ್ನಾನ ಪೂಜೆ ಮಾಡಿ ರೆಡಿ ಇರಬೇಕು. ಇನ್ನೇನು ಸೂರ್ಯ ಉದಯಿಸ್ತಿದ್ದಾನೆ ಅನ್ನೋ ಸಂದರ್ಭದಲ್ಲಿ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಅನ್ನುವಂತಹ ಈ ಮಂತ್ರ ಹೇಳ್ತಾ 11 ಸಲ ಹೇಳೋಷ್ಟರಲ್ಲಿ ಆ ಮಂತ್ರ ಹೇಳ್ತಾ 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 ಒಳಗಡೆ ನೀರು ಸಾಮಗ್ರಿಗಳನ್ನು ನೆಲದ ಮೇಲೆ ಹಾಕಬೇಕು. ಇದು ಈ ಕ್ರಮವನ್ನು ವೃಶ್ಚಿಕ ರಾಶಿಯವರು ಮಾಡ್ಕೋಬೇಕು. ವೀಕ್ಷಕರೇ, ಈಗ ನಾನು ಹೇಳಿದ್ದೆ ಯಾವುದೇ ರಾಶಿಯ ಯಾವುದೇ ಸಂದರ್ಭದಲ್ಲೂ ನಾನು ಒಂದು ಪ್ರಶ್ನೆಯನ್ನು ಕೇಳಬಹುದು ಅಂತ ಹೇಳಿದ್ದೆ. ಯಾರು ಈ ಪ್ರಶ್ನೆಯನ್ನು ಕೇಳಿ ಇದಕ್ಕೆ ಸರಿಯಾದ ಉತ್ತರವನ್ನು ಮತ್ತು ಯಾರು ಮೊದಲು ಪಟ್ಟಂತ ಉತ್ತರ ಕೊಡ್ತೀರಿ, ನೀವು ಉತ್ತರ ಕೊಟ್ಟಂಥ ಸಮಯ ಡೇಟನ್ನು ಟೈಪ್ ಮಾಡ್ತೀರಿ, ಅವರು ಫಸ್ಟ್ ವಿನ್ನರ್ನ ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ಒಂದು ಅದ್ಭುತವಾದಂಥ ಬೆಲೆ ಬಾಳುವ ಉಡುಗೊರೆಯನ್ನು ಕೊಡ್ತೀನಿ. ಈಗ ಕೇಳ್ತೀನಿ ನೋಡಿ ಪ್ರಶ್ನೆ. ಒಬ್ಬ ಲೇಡಿ ಆಡಿಯನ್ಸ್ ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದಿದ್ದರು. ಅವರು ಏನಪ್ಪ ಹೇಳಿದರು ಅಂದರೆ, ನನಗೆ ಮುಟ್ಟಿನ ಸಮಸ್ಯೆ ಇತ್ತು, ಅದು ಶ್ರೀಚಕ್ರ ಬಂದು 2 ತಿಂಗಳಲ್ಲೇ ಅದು ವಾಸಿಯಾಯಿತು. ಹಾಗಾದರೆ ಆ ಮಹಿಳಾ ವೀಕ್ಷಕರು ಯಾವ ಊರಿನಿಂದ ಬಂದಿದ್ದರು ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ, ಅವರ ಊರು ಯಾವುದು ಅನ್ನೋದನ್ನು ಈಗ ಪಟ್ಟಂತ ಕಮೆಂಟ್ ಮಾಡಿ ಬಹುಮಾನ ನಿಮ್ಮದಗಸ್ಕೊಳ್ಳಿ. ಒಬ್ಬ ವೀಕ್ಷಕರಿಗೆ ಮಾತ್ರ ನಮ್ಮ ಸ್ಟುಡಿಯೋಕ್ಕೆ ಕರೆದು ಕೊಡ್ತೀವಿ. ಅದನ್ನು ಟೈಪ್ ಮಾಡೋದಕ್ಕೆ ಮರಿಬೇಡಿ, ಬಹುಮಾನ ಗೆಲ್ಲಿ. ಹಾಗೆ ವೀಕ್ಷಕರೇ, ಇಲ್ಲಿ ಈ ಹಣಕಾಸು ಅಂತ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ, ಹಣಕಾಸು ಚೆನ್ನಾಗಿ ಬರುತ್ತೆ. ಆದರೆ ಒಂದು ನಿಮ್ಮನ್ನು ಡಿಸಪಾಯಿಂಟ್ ಮಾಡುವಂತಹ ಅಂಶ ಏನು ಅಂತಂದರೆ ಸಾಲ. ಏನೋ ಒಂದು 10,000 ಇನ್ಕಮ್ ಬಂತು ಅಂದರೆ 20,000ಕ್ಕೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಹೆಂಡತಿ ಬಂದು ಹೇಳ್ಬೋದು ಅಥವಾ ಗಂಡ ಬಂದು ಹೇಳ್ಬೋದು, ಈ ಖರ್ಚು ಬಂದಿದೆ, ಈಗ ನಾವು ತಕ್ಷಣ ಇದನ್ನು ಪೂರೈಸಲೇಬೇಕು, ಬೇರೆ ದಾರಿ ಇಲ್ಲ, ದೇರ್ ಇಸ್ ನೋ ಅದರ್ ವೇ, ವಿ ಹ್ಯಾವ್ ಟು ಗೋ ಫಾರ್ ಲೋನ್. ಮಕ್ಕಳಿಗೆ ಸಂಬಂಧಪಟ್ಟದ್ದು, ಮನೆ ರಿನೋವೇಷನ್ ಇರ್ಬೋದು, ಅಥವಾ ಏನೋ ಖರೀದಿ ಇರ್ಬೋದು, ಅಥವಾ ಏನೋ ಮಂಗಳ ಕಾರ್ಯಗಳಿಗಿರ್ಬೋದು, ಏನೋ ಇರ್ಬೋದು. ಸಾಲ ಅನ್ನೋದೊಂದು ಡಿಸಪಾಯಿಂಟ್ ಮಾಡುತ್ತೆ. ಈ ತಿಂಗಳು ಬಿಟ್ಟರೆ ಹಣಕಾಸಿನ ಹರಿವು ಎಲ್ಲ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಯಾರೋ ಒಬ್ಬರು ಬಂದು ಸಾಲವನ್ನು ಕೇಳ್ತಾರೆ. ಬಟ್ ಈ 27-28ನೇ ತಾರೀಕಿಗೆ ನಿಮ್ಗೆ ಟೆಸ್ಟ್ ಮಾಡ್ತಾರೆ. ವೃಶ್ಚಿಕ ರಾಶಿಯವ್ರು ಬರೆದಿಟ್ಕೊಳ್ಳಿ, ಅವರಿಗೆ ಸಾಲ ಕೊಟ್ಟರೆ ಆ ದುಡ್ಡು ಹೋದಂಗೆ ವಾಪಸ್ ಬರೋದಿಲ್ಲ. ಯಾಕೆಂದರೆ ಗ್ರಹಣ ಇದೆ. 27ನೇ ತಾರೀಕು 28ನೇ ತಾರೀಕು ಗ್ರಹಣದ ಎಫೆಕ್ಟ್ ಇರುತ್ತೆ. 28ನೇ ತಾರೀಕಿಗೆ ಗ್ರಹಣ ಇದೆ, ಮರಿಬೇಡಿ. ಆರೋಗ್ಯ ಅಂತ ಬಂದಾಗ ಈ ವಾರ ಬುಧ ಹಾಗೆ ಸೂರ್ಯ ಕೇತುವಿನ ಒಂದು ವಿಶೇಷ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ. ಒಂಚೂರು ಯಾಕಪ್ಪ ಇಷ್ಟು ಕೆಲಸದ ಒತ್ತಡ ಇದೆ ಅನ್ನೋಷ್ಟರ ಮಟ್ಟಿಗೆ ಕೆಲಸಗಳಿರುತ್ತೆ. ಗೃಹ ಕಾರ್ಯಗಳ ಕೃತ್ಯಗಳಿರ್ಬೋದು, ಆಫೀಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ತುಂಬ ರೆಸ್ಟ್ಲೆಸ್ನೆಸ್ ವರ್ಕ್ ಇರುತ್ತೆ. ಅದರ ಬಗ್ಗೆ ದೇಹಕ್ಕೆ ವಿಶ್ರಾಂತಿ ಕೊಡೋದಕ್ಕೆ ಮರಿಬೇಡಿ. ಆಧ್ಯಾತ್ಮ, ಯೋಗ, ಧ್ಯಾನ, ಪ್ರಾಣಾಯಾಮದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳಿಗೆ ಇಲ್ಲಿ ಗುರು ಎಕ್ಸಾಲ್ಟ್ ಆಗಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ಓದಿದ್ದು ತಲೆಗೆ ಹೋಗ್ತಾ ಇಲ್ಲ, ಓದೋದು ಬೇಡ ಅನ್ನುವಷ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ವೃಶ್ಚಿಕ ರಾಶಿಯ ಮಕ್ಕಳಿದ್ದರೆ ಅವರ ಪೋಷಕರು, ಪಾಲಕರು, ಪೇರೆಂಟ್ಸ್ ಅವ್ರನ್ನ ಮನದುಂಬಿಸಿ, ಹುರಿದುಂಬಿಸಿ ಒಂದು ಸ್ವಲ್ಪ ಅವ್ರನ್ನ ಓದೋದಕ್ಕೆ ರೆಡಿ ಮಾಡಬೇಕಾಗತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಲಕ್ಕಿ ನಂಬರ್ 9, 18, 27 ಇರುತ್ತೆ. ಮಂಗಳವಾರ ನಿಮಗೆ ಶುಭ ಇರುತ್ತೆ. ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಇಲ್ಲಿ ನಾನು 2 ರೆಮಿಡಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ವೃಶ್ಚಿಕ ರಾಶಿಯವರಿಗೆ. ವಿಶೇಷವಾಗಿ ಈ ತಿಂಗಳು ಪೂರ್ತಿಯಾಗಿ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದರೆ ಹೆಸರಲ್ಲೇ ಇದೆ ನೋಡಿ, ಶ್ರವಣ ಅಂದರೆ ಕೇಳುವುದು. ಸಾಕ್ಷಾತ್ ಪರಮೇಶ್ವರ ಈ ತಿಂಗಳು ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ವಿಶೇಷವಾಗಿ ಕೂತಿರುವಂಥದ್ದು. ಸಾಕ್ಷಾತ್ ಪರಮೇಶ್ವರನೇ ಕೂತಿರ್ತಾರಂತೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಕು, ಕಣ್ಣೀರನ್ನು ಹೇಳಬೇಕು ಈಶ್ವರನ ಮುಂದೆ. ವೀಕ್ಷಕರೇ, ನಿಮಗೋಸ್ಕರ ಒಂದು ಅದ್ಭುತವಾದಂಥ ವೇದಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಕಷ್ಟಗಳು, ಕಣ್ಣೀರು, ಕಾರ್ಪಣ್ಯ ಏನೇನಿದೆ ಎಲ್ಲ ಟೈಪ್ ಮಾಡಿ. ನಿಮ್ಮ ಮನಸ್ಸಿನ ನೋವನ್ನು ಹೊರಗಡೆ ಹಾಕಿ ವಾಟ್ಸಪ್ ನಂಬರಲ್ಲಿ ಟೈಪ್ ಮಾಡಿ. ಗುರುಗಳೇ, ನನ್ನ ಸಾಲ ತೀರ್ತಾ ಇಲ್ಲ, ನನ್ನ ಮಕ್ಕಳ ಮಾತು ಕೇಳ್ತಾ ಇಲ್ಲ, ಏನಿದ್ರೂ ಟೈಪ್ ಮಾಡಿ. ಅದರ ಜೊತೆಗೆ ಇನ್ನೊಂದು ಸಪ್ರೇಟ್ ಸೆಕ್ಷನ್ ಮಾಡಿ ಅದ್ರ ಕೆಳಗಡೆ ಈ ಕೆಲಸಗಳಾಗಬೇಕು ಅಂತ ಟೈಪ್ ಮಾಡಿ ಬರೆದು ಕಳಿಸಿ. ಅದನ್ನೆಲ್ಲವನ್ನ ನಾವು ಫಿಲ್ಟರ್ ಮಾಡಿ ಯಾವ ಕೆಲಸ ಆಗಬೇಕು ಅನ್ನೋದನ್ನು ತಗೊಂಡು ಅದನ್ನು ಶ್ರೀಚಕ್ರ ಯಂತ್ರಕ್ಕೆ ಎನರ್ಜೈಸ್ ಮಾಡಿಸಿ 30ರಿಂದ 40 ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಕಳಿಸ್ತೀವಿ. ಶ್ರಾವಣ ಮಾಸದಲ್ಲಿ ಸಿದ್ಧಿಯಾಗುವಂಥ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಬಂದರೆ ವೀಕ್ಷಕರೇ, ನಿಮ್ಮ ಎಲ್ಲ ವಿಶ್ ಫುಲ್ಫಿಲ್ ಆಗುತ್ತೆ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ನಾವೇನು ವಿಶ್ ಮಾಡ್ಕೋತೀವಿ ಎಲ್ಲ ಫುಲ್ಫಿಲ್ ಆಗುತ್ತೆ. ಅದು ನಾವು ಶ್ರೀಚಕ್ರ ಯಂತ್ರಕ್ಕೆ ಎನರ್ಜೈಸ್ ಮಾಡಿರ್ತೀವಲ್ಲ, ಶ್ರೀಚಕ್ರ ಯಂತ್ರ ಎನರ್ಜೈಸ್ ಆಗಿ ಮನೆಗೆ ಬಂದಾಗ ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ, ಮಕ್ಕಳ ಮಾತುಗಳನ್ನು ಕೇಳ್ತಾರೆ, ಮದುವೆ ಸೆಟ್ ಆಗುತ್ತೆ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಾ, ಕಾರ್ ಕೊಂಡ್ಕೊಳ್ತೀರಾ, ಅಷ್ಟೈಶ್ವರ್ಯ, ಕೋರ್ಟು ಕಚೇರಿ ಕೇಸಿಂದ ಹೊರಗಡೆ ಬರ್ತೀರಾ, ಎಲ್ಲ ಕೆಲಸಗಳಾಗುತ್ತೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಪಟ್ಟಂತ ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರವನ್ನು.
ವೀಕ್ಷಕರೇ, ಹಾಗೆ ವೃಶ್ಚಿಕ ರಾಶಿಯವರಿಗೆ 2 ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಬರುವಂತಹ ವಾರ ಪೂರ್ತಿ ಬೆಳಗ್ಗೆ ನೀವು ಸ್ನಾನ ಪೂಜೆ ಮಾಡಿದ ಮೇಲೆ ಗಣೇಶನ ಒಂದು ಏನು ಫೋಟೋ ಅಥವಾ ವಿಗ್ರಹ ಇರುತ್ತೆ ನಿಮ್ಮ ದೇವರ ಮನೆಯಲ್ಲಿ, ಅದರ ಎದುರುಗಡೆ ಕೂತ್ಕೊಂಡು 11 ಸಲ ಮಾತ್ರ ಓಂ ಗಂಗಣಪತ ಏ ನಮಃ, ಓಂ ಗಂಗಣಪತ ಏ ನಮಃ ಈ ಮಂತ್ರ ಹೇಳಿಬಿಟ್ಟು ನಿಮ್ಮ ದಿನವನ್ನು ಶುರು ಮಾಡಿ. ಬಂದಂತಹ ವಿಘ್ನಗಳು, ಬಂದು ನಿಲ್ಲುವಂತಹ ವಿಘ್ನಗಳು ಎಲ್ಲವೂ ಕೂಡ ಗಣೇಶ ಸಂಕಷ್ಟಹರ, ವಿಘ್ನ ವಿನಾಶಕ, ವಿಘ್ನ ನಿವಾರಕ ಎಲ್ಲವನ್ನ ದೂರ ಮಾಡ್ತಾನೆ. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಬೆಳಗ್ಗೆ ಸಂಜೆ ಒಂದು ಸ್ತೋತ್ರವನ್ನು ಕೇಳೋದಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಒಂದು ಮಾರ್ಗದರ್ಶನ ನೀಡ್ತೀನಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ, ಕನಕದಾರ ಸ್ತೋತ್ರ, ಅದೇ ರೀತಿ ಪವಮಾನ ಜಗದ ಪ್ರಾಣ 4 ಸ್ತೋತ್ರ ಇದೆ. 2 ಬೆಳಗ್ಗೆ 2 ಸಂಜೆ ತಪ್ಪದೇ ಕೇಳಿ ನೋಡಿ. ಮನಸ್ಸಿಗೆ ಎಷ್ಟು ನೆಮ್ಮದಿ. ಗುರುಗಳೇ, ಆ ಸ್ತೋತ್ರ ಕೇಳಿದ ಮಾತ್ರಕ್ಕೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಬಂತಲ್ಲ, ಆ ಸ್ತೋತ್ರ ಕೇಳಿದ ಮಾತ್ರಕ್ಕೆ ನನ್ನ ಎಲ್ಲ ಕೆಲಸಗಳು ಆಗ್ತಾ ಇದೆಯಲ್ಲ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಧನುರಾಶಿ. ನೋಡಿ, ಧನುರಾಶಿಯವರ ಜೀವನದಲ್ಲಿ ಈ 24 ಆಗಸ್ಟಿಂದ 31ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಲಿದೆ ಅನ್ನೋದರ ಸಣ್ಣ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನ. ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಯಾಕೆಂದರೆ 28ನೇ ತಾರೀಕಿಗೆ ಒಂದು ಪಾರ್ಶ್ವ ಚಂದ್ರಗ್ರಹಣ ಇದೆ. ಅದು ಭಾರತದಲ್ಲಿ ಕಾಣೋದಿಲ್ಲ, ಅದರ ಸೂತಕಗಳು ಇರೋದಿಲ್ಲ. ಆದರೂ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಎಲ್ಲ ರಾಶಿಯವರ ಮೇಲೂ ಇರುತ್ತೆ, ಕೇವಲ ಧನುರಾಶಿ ಅಂತಲ್ಲ. ಇಲ್ಲಿ ವಿಶೇಷವಾಗಿ ಯಾವ ಒಂದು ಅಂಶಗಳನ್ನು ನಾವು ಪರಿಗಣಿಸಬೇಕು ಅಂತಂದರೆ, ಗ್ರಹಗತಿಗಳ ಸಂಚಾರದಿಂದ ಧನುರಾಶಿಯವರಿಗೆ ಹಣಕಾಸಿನ ಹರಿವು ಅತ್ಯುತ್ತಮ ಹೆಚ್ಚಿನ ಉನ್ನತ ಮಟ್ಟದಲ್ಲಿರುತ್ತೆ. ಟ್ಯಾಕ್ಸ್ ಬೆನಿಫಿಟ್ಸ್ ಗೇನ್ಸ್, ವಿಶೇಷವಾಗಿ ಗುರುವಾರ ಒಂದು ಹೆಚ್ಚಿನ ಗುಪ್ತ ಧನ ಹಣಕಾಸಿನ ಆಗಮನ ಮತ್ತು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ರಿಕಗ್ನೇಷನ್ ಸಿಗುತ್ತೆ. ವೃತ್ತಿಯಲ್ಲಿ ಡಬಲ್ ಗೇನ್ ಪ್ರಾಫಿಟ್ ಇರುತ್ತೆ. ಕೆಲಸದಲ್ಲಿ ಯಾರು ಜಾಬ್ ಮಾಡ್ತಾ ಇದ್ದೀರಿ ಅಂಥವರಿಗೆ ಒಂದು ಇನ್ಕ್ರಿಮೆಂಟ್, ಪ್ರಮೋಷನ್, ಬೋನಸ್ ಈ ರೀತಿಯಾದಂತಹ ಗುಡ್ ನ್ಯೂಸ್ ಅಂತ ಹೇಳಬಹುದು. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಲವೊಂದು ಪೇಪರ್ಸ್ಗಳನ್ನು ಸಹಿ ಮಾಡುವ ಮುನ್ನ ಡಬಲ್ ಚೆಕ್ ಮಾಡ್ಕೊಳ್ಳಿ. 1 ಅಲ್ಲ 2 ಅಲ್ಲ 10 ಸಲ ನೋಡ್ಕೊಳ್ಳೋದು ವಾಸಿ ಅಂತ ತೋರಿಸ್ತಾ ಇದೆ. ಇಲ್ಲ ಅಂದರೆ ಅದು ಕಾಂಪ್ಲಿಕೇಶನ್ಗೆ ದಾರಿ ಮಾಡಿಕೊಡುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ, ಧನುರಾಶಿಯವರಿಗೆ ಈ ವಾರ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂಚೂರು ಎಸಿಡಿಟಿ, ಕಾನ್ಸ್ಟಿಪೇಷನ್, ಅಜೀರ್ಣ ಇಂತಹದ್ದು ಕಾಡುತ್ತೆ. ವಾಕಿಂಗ್, ಜಾಗಿಂಗ್, ಚಿಕ್ಕ ಬ್ರಿಸ್ಕ್ ವಾಕ್ ಇವನ್ನೆಲ್ಲ ರೂಢಿಸ್ಕೊಳ್ಳಿ. ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗಬಹುದು. ಇನ್ನು ಗೃಹ ಕೃತ್ಯಗಳು, ಮನೆ ವಿಚಾರ, ಸಂಸಾರ, ದಾಂಪತ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಬಹಳ ಶುಭ. ಒಂದು ಶುಭ ಸಮಾಚಾರ ಈ ವಾರ ನಿಮ್ಮ ಕುಟುಂಬಕ್ಕೆ ಬರುತ್ತೆ. ಮನೆಯಲ್ಲಿ ಸಂತಸ, ಒಂದು ಹಬ್ಬದ ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಎಷ್ಟೋ ದಿವಸದಿಂದ ಮದುವೆ ಸೆಟ್ ಆಗದೇ ಇರೋರಿಗೆ ಮದುವೆ ಸೆಟ್ ಆದಂತಹ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ಈ ಕೆಲಸಗಳಿಗೆ ಪಾಪ ಕಾಯ್ತಾ ಇರ್ತಾರೆ, ಅಪ್ಲೈ ಮಾಡಿರ್ತಾರೆ, ಆಫರ್ ಲೆಟರ್ ಬಂದಿರಲ್ಲ, ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಇನ್ನು ಕರೆದಿರಲ್ಲ ಅಥವಾ ಕೆಲಸ ಸಿಕ್ಕಿರಲ್ಲ, ಇಂಥವ್ರಿಗೆ ಗುಡ್ ನ್ಯೂಸ್ ಬರುತ್ತೆ. ಅದೇ ರೀತಿ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರಲಿಕ್ಕೂ ಕೂಡ ಸಾಧ್ಯತೆ ಇದೆ. ವಾರದ ಒಂದು ಲಕ್ಕಿ ಎಲಿಮೆಂಟ್ಸ್, ಕಲರ್ಸ್, ಡೈರೆಕ್ಷನ್ಸ್ಗಳನ್ನು ನೋಡಲಿಕ್ಕಾಗಿ ಈ ವಾರ 2, 19, ಅದೇ ರೀತಿ 20 ಈ ಕಲರ್ಸ್, ಈ ಒಂದು ನಂಬರ್ಸ್ಗಳು ನಿಮಗೆ ಆಗಿ ಬರುತ್ತೆ. ಯಥೇಚ್ಛವಾಗಿ ಬಳಸಿ. ಇನ್ನು ಬಣ್ಣ ಅಂತ ನೋಡ್ಲಿಕ್ಕೆ ಬಂದಾಗ ಹಳದಿ, ಕೇಸರಿ ಬಣ್ಣಗಳನ್ನು ಬಳಸ್ಬೋದು. ಬರುವಂತಹ ವಾರದಲ್ಲಿ ಪೂರ್ವ ದಿಕ್ಕು ನಿಮಗೆ ಶುಭ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಡೋದಕ್ಕಿಂತ ಮುಂಚೆ ಪೂರ್ವ ದಿಕ್ಕಿಗೆ 2 ಹೆಜ್ಜೆ ನಡೆದ್ಬಿಟ್ಟು ಆಮೇಲೆ ನಿಮ್ಮ ಯಾವ ದಿಕ್ಕಿಗೆ ಹೊರಟ್ರೆ ಬಹಳ ಶುಭ. 2 ದೇವರ ಆರಾಧನೆ ಧನುರಾಶಿಯವರಿಗೆ ಬಹಳ ಸೂಕ್ತ ಅಂತ ತೋರಿಸುತ್ತೆ. ಅದು ಯಾವುದು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ಈ ಶ್ರಾವಣ ಮಾಸದ ಪವರ್ ಇದೆಯಲ್ಲ, ಅದನ್ನು ನಾನು ಹೇಳಲೇಬೇಕು ಧನುರಾಶಿಯವರಿಗೆ. ಹೌದು ನೋಡಿ, ಶ್ರಾವಣ ಮಾಸ, ಶ್ರವಣ ಅಂದರೆ ಶ್ರಾವಣ ಮಾಸದಲ್ಲಿಯೇ ಶ್ರವಣ ಅಂತ ಅಡಗಿದೆ. ನಮಗೆ ಗೊತ್ತೇ ಆಗೋದಿಲ್ಲ. ಶ್ರವಣ ಅಂದ್ರೇನು? ಕೇಳು ಅಂದರೆ ನಮ್ಮ ಕಷ್ಟವನ್ನು ಕೇಳಲಿಕ್ಕೆ ಈ ಯೂನಿವರ್ಸ್ ಭಗವಂತ ಕೂತಿರ್ತಾನೆ. ಈ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ಆಲಿಸೋದಕ್ಕೆ, ಕೇಳೋದಕ್ಕೆ ಕೂತಿರುವಂಥದ್ದು. ದಯಮಾಡಿ ಈ ಒಂದು ಸುವರ್ಣ ಅವಕಾಶವನ್ನು ಕೈಯಿಂದ ಮಿಸ್ ಮಾಡ್ಕೋಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ
ಹಗಲು ರಾತ್ರಿ 24/7 365 ಡೇಸ್ ನಾವು ಈ ಅಷ್ಟಸಿದ್ಧಿ ಪೀಠದ ಮೇಲೆ ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ನಡೆಸ್ತಾ ಇರ್ತೀವಿ. ಅದರಲ್ಲಿ ನಿಮ್ಮ ಹೆಸರನ್ನ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೋಬೋದು. ಈ ಶ್ರಾವಣ ಮಾಸ ಕೈತಪ್ಪಿ ಹೋಗೋದಕ್ಕೆ ಬಿಡಬೇಡಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಗುರುಗಳೇ, ನಾವು ನೀವು ತೋರಿಸಿರುವಂತಹ ನಂಬರ್ಗೆ ಬುಕ್ ಮಾಡ್ಕೋತೀವಿ, ನಮಗೂ ಶ್ರೀಚಕ್ರ ಬೇಕು ಅಂತ ಮೆಸೇಜ್ ಮಾಡಿ. ಅದರಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು, ವಿಶ್ವಾಸಗಳನ್ನು, ನಿಮ್ಮ ಮನೆಯವ್ರ ಹೆಸರು, ನಿಮ್ಮ ಹೆಸರು ಎಲ್ಲವನ್ನ ಹಾಕಿ ಕಳಿಸಿ. ಮುಂದಿನದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. 1 ತಿಂಗಳು ಒಳಗಡೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಿದ್ಧಿಯಾಗಿ ನಿಮ್ಮ ಮನೆಗೆ ಬರುತ್ತೆ. ಶ್ರಾವಣ ಮಾಸದಲ್ಲಿ ಸಿದ್ಧಿಯಾದಂತಹ, ಯಾಕೆಂದರೆ 4 ಶ್ರಾವಣ ಸೋಮವಾರ, ನಾಗರ 1 ಪಂಚಮಿ, ಅದೇ ರೀತಿ ಮೊದಲನೆಯ ಸಂಪ ಶುಕ್ರವಾರ, 2ನೇಯದ್ದು ವರಮಹಾಲಕ್ಷ್ಮಿ, 3ನೇ ಸಂಪ ಶುಕ್ರವಾರ, 4ನೇ ಸಂಪ ಶುಕ್ರವಾರ, ನೂಲ ಹುಣ್ಣಿಮೆ, 1-2 ಹಬ್ಬಗಳ ಸರಮಾಲೆ ಇದೆ ಶ್ರಾವಣ ಮಾಸದಲ್ಲಿ. ಈ ಎಲ್ಲ ಶುಭ ಸಂದರ್ಭಗಳಲ್ಲಿ ಸಿದ್ಧಿಯಾದಂಥ ಶ್ರೀಚಕ್ರ ಮನೆಗೆ ಬಂದರೆ ಕಷ್ಟ ಎಲ್ಲ ಕಳೆದು ಹೋಗುತ್ತೆ ವೀಕ್ಷಕರೇ. ನಿಮ್ಮ ಜೀವನದಿಂದ ಕಣ್ಣೀರು ಪೂರ್ತಿಯಾಗಿ ತೊಲಗುತ್ತೆ. ನೀವು ಎಷ್ಟು ದಿನದಿಂದ ಕಾಯ್ತಾ ಇರುವಂತಹ ಸ್ವಂತ ಮನೆಗೆ ಶಿಫ್ಟ್ ಆಗ್ತೀರಾ, ಕನಸಿನ ಮನೆಗೆ, 2 ವೀಲರಿಂದ ಕಾರಿಗೆ ಅಪ್ಗ್ರೇಡ್ ಆಗ್ತೀರಾ, ಕೋರ್ಟು ಕಚೇರಿ ಕೇಸಿಂದ ಹೊರಗಡೆ ಬರ್ತೀರಾ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಮಧುರತೆ, ಮಕ್ಕಳ ಮಾತು ಕೇಳ್ತಾರೆ, ಮಕ್ಕಳು ಸ್ಟಡಿಯಲ್ಲಿ ಟಾಪರ್ ಆಗ್ತಾರೆ, ಮದುವೆ ಸೆಟ್ ಆಗುತ್ತೆ, ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಆ ಎಲ್ಲವೂ ಕೂಡ ಆಗತ್ತೆ. ಮತ್ತು ಈಗ ಆಗಿಲ್ಲ ಅನ್ನೋದ್ರ ಮಧ್ಯೆ ಒಂದೇ ಒಂದು ಆ್ಯಕ್ಷನ್ ಬೇಕು. ಅದ್ಯಾವುದು? ನೀವೀಗ ಫೋನ್ ಎತ್ಕೋಬೇಕು, ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಟೈಪ್ ಮಾಡಬೇಕು. ಆ ಒಂದು ಸಾಲು ಇದೆಯಲ್ಲ, ನೀವು ನನಗೂ ಶ್ರೀಚಕ್ರ ಯಂತ್ರ ಬೇಕು ಅನ್ನುವ ಸಾಲು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂತಹ ವಾಕ್ಯವಾಗುತ್ತೆ. ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ, ನಂಬರ್ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಅಂತ ಹೇಳ್ತಾ, ಈಗ ರೆಮಿಡೀಸ್ ಅಂತ ಬಂದಾಗ ಧನುರಾಶಿಯವ್ರಿಗೆ ಏನಾಗುತ್ತೆ, ಈ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು ನೀವು ಜಸ್ಟ್ 1 kg ಬಾಳೆಹಣ್ಣು, 2 ತೆಂಗಿನಕಾಯಿ, 2 ಬಾದಾಮಿಯನ್ನು ಸ್ವಾಮಿಯ ಪಾದಕ್ಕಿಡಿಸಿ ವಾಪಸ್ ತಗೋಬೇಡಿ. ಅಲ್ಲೇ ಕೂತ್ಕೊಂಡ್ಬಿಟ್ಟು 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಪಠನೆ ಮಾಡಿ. ಮುಂದೆ ನಡೆಯೋದಿಲ್ಲ ಮಿರಾಕಲ್. ಅದೇ ರೀತಿ ಈ ವಾರ ವಿಷ್ಣು ಸಹಸ್ರನಾಮ ಮತ್ತು ಈ ಗಜೇಂದ್ರ ಮೋಕ್ಷ ಸ್ತೋತ್ರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಕನಕದಾರ ಸ್ತೋತ್ರ ಇದೆ, ಅದರ ಜೊತೆಗೆ ಹನುಮಾನ್ ಚಾಲಿಸ ಇದೆ. ಇದರಲ್ಲಿ ಯಾವುದು ನಿಮಗೆ ಅನಿಸುತ್ತೋ ಅದನ್ನು ಸಮಯ ಸಿಕ್ಕಾಗ ಬೆಳಗ್ಗೆ ಸಂಜೆ ಕೇಳಿ. ಮನಸ್ಸಿಗೆ ಎಷ್ಟು ನೆಮ್ಮದಿ ಬರುತ್ತೆ, ಎಲ್ಲ ಕೆಲಸಗಳು ಹೇಗಾಗುತ್ತೆ ನೋಡಿ ವೀಕ್ಷಕರೇ. ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಗೆ ಇದೇ ಆಗಸ್ಟ್ 24ರಿಂದ 31ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಪರಿವರ್ತನೆ ನೋಡೋಣ. ಸೂರ್ಯನ ಸಂಚಾರದಿಂದ ಏನಾಗುತ್ತೆ ಅಂದರೆ 8ನೇ ಮನೆಗೆ ಬಂದಿರೋದ್ರಿಂದ ಸಿಂಹದಲ್ಲಿ ಸ್ಥಿತವಾಗಿರುವಂಥದ್ದು ಸೂರ್ಯ ಭಗವಾನರು. ಒಂದು ಹಿಡನ್ ಮ್ಯಾಟರ್ಸ್, ಯಾವುದೋ ನಿಮ್ಮ ಕುಟುಂಬದಲ್ಲಿ ಜಗಳ ನಡೀತಾ ಇತ್ತು, ಆಸ್ತಿಗೋಸ್ಕರ ಗಲಾಟೆ, ಮನಸ್ತಾಪ, ಕಿರಿಕಿರಿ, ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗಿರುವಂಥದ್ದು, ತವ್ರ ಮನೆಗೆ ಜಗಳ ಮಾಡಿಕೊಂಡು, ಅಥವಾ ನಿಮ್ಮ ಸಹೋದರರು ಮನೆ ಬಿಟ್ಟು ಹೋಗಿರುವಂಥದ್ದು, ಕುಟುಂಬದ ಸದಸ್ಯರಿಂದ ಯಾರು ದೂರ ಹೋಗಿರ್ತಾರೆ ಕುಟುಂಬದಿಂದ, ಆ ಸದಸ್ಯರು ಮತ್ತೆ ವಾಪಸ್ ಬರುವಂತಹ ವಾರ ಅಂತ ತೋರಿಸ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅಷ್ಟೇ ಒಂದು ಸಮಾಧಾನದಿಂದ ತಾಳ್ಮೆಯಿಂದ ಅವ್ರನ್ನ ಬರಮಾಡ್ಕೊಳ್ಳಿ. ಒಟ್ಟಾಗಿರಿ, ಒಗ್ಗಟ್ಟಾಗಿರಿ. ಸಂಸಾರ ಒಡೆದು ಹೋಗಬಾರ್ದು, ಒಂದೇ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ. ಅದೇ ರೀತಿ ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಇಲ್ಲಿ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಬರುತ್ತೆ. ಹಾಗೆ ಈ ಬರುವಂತಹ ಶ್ರಾವಣ ಮಾಸದ ಸೋಮವಾರಗಳಂದು ಈಶ್ವರನ ಶಿವಾಲಯದಲ್ಲಿ 1 ಲೀಟರ್ ಹಾಲನ್ನು ಈಶ್ವರನಿಗೆ ಕ್ಷೀರಾಭಿಷೇಕಕ್ಕೆ ಕೊಟ್ಟುಬಿಡಿ. ಬಿಲ್ವಪತ್ರೆಯನ್ನು ಕೊಡಿ, ಶುಭ ಸಮಾಚಾರ ಪಟ್ ಅಂತ ಬರುತ್ತೆ. ಗುರುಗ್ರಹದ ಸಂಚಾರದಿಂದ ಹಿರಿಯರ ಆಶೀರ್ವಾದ ಬೇಕು, ಗುರುಗಳ ಆಶೀರ್ವಾದ ಬೇಕಾಗುತ್ತೆ. ಗುರುಗಳ ಹಿರಿಯರ ಆಶೀರ್ವಾದ ಅಂದರೆ ಬೆಳಗ್ಗೆ ಎದ್ಬಿಟ್ಟು ನಿಮ್ಮ ಮನೆಯಲ್ಲಿ ಹಿರಿಯರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಗುರುಗಳ ಆಶೀರ್ವಾದ ಸಿಕ್ಕೇ ಬಿಡುತ್ತಲ್ಲ, ಮತ್ತಿನ್ನೇನು. ಬರುವಂತಹ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕಾಗಬಹುದು, ಅಥವಾ ಗುರು ದೇವದತ್ತರ ಮಂದಿರ, ಸಾಯಿಬಾಬಾ ಮಂದಿರ, ಗುರುಗಳ ದೇವಾಲಯಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನಮಸ್ಕಾರ ಮಾಡಿ ಬನ್ನಿ. ಅಲ್ಲೇನಾದರೂ ಕಾಯಿ ಹಣ್ಣು ಕೊಡಿ, ನೈವೇದ್ಯಕ್ಕೆ ಪ್ರಸಾದಕ್ಕೆ ಸೇವೆ ಮಾಡಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಇನ್ನು ಈ ವಾರ ಬರುವಂತಹ ವೃತ್ತಿ, ವ್ಯಾಪಾರ, ವ್ಯವಹಾರ, ದಾಂಪತ್ಯ ಎಲ್ಲವನ್ನ ನೋಡಲಿಕ್ಕಾಗಿ ಇಲ್ಲಿ ಗುರುಗ್ರಹ 7ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಫೇವರೇಬಲ್ ವಾರ. ಯಾವುದಕ್ಕೆ? ದಾಂಪತ್ಯಕ್ಕೆ, ಪ್ರೇಮಿಗಳಿಗೆ ಬಹಳ ಶುಭ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಏನೂ ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರು ಮನೆತನ ಎಲ್ಲ ಚೆನ್ನಾಗಿ ಹೋಗುತ್ತೆ. ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಒಂದು ಸ್ವಲ್ಪ ನಿಮ್ಮ ಕೊಲೀಗ್ ನಿಮಗೆ ಶತ್ರು ಆಗುವಂಥದ್ದು, ಅದನ್ನು ಸ್ವಲ್ಪ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ. ವ್ಯಾಪಾರಿಗಳಿಗೆ ಏನಾಗುತ್ತೆ ಅಂದರೆ ಪಕ್ಕದ ಅಂಗಡಿಯವರೇ, ಅಕ್ಕಪಕ್ಕದ ಅಂಗಡಿಯವರೇ ನಿಮಗೆ, ಆಲ್ದೋ ನಿಮ್ಮ ಒಂದು ಬಿಸ್ನೆಸ್ ಏನಿರುತ್ತೆ ಅವ್ರ ಬಿಸ್ನೆಸ್ಸು ಬೇರೆ ಬೇರೆ,
ಈಗ ನಿಮ್ದು ರೇಷನ್ ಅಂಗಡಿ ಇದ್ದರೆ ಅವ್ರದ್ದು ಯಾವುದೋ ತರಕಾರಿ ಅಂಗಡಿ ಇರುತ್ತೆ, ಅವ್ರು ನಿಮಗೆ ಕಾಂಪಿಟೇಟರ್ ಅಲ್ವೇ ಅಲ್ಲ. ಆದರೂ ಕೂಡ ನಿಮ್ಮ ಅಂಗಡಿಗೆ ಬರುವಂಥ ಗ್ರಾಹಕರನ್ನ ಅವರು ಕೆಡಿಸುವಂಥ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ಒಂದು ಕಣ್ಣಿರಲಿ, ಜಾಗ್ರತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ 9ನೇ ಮನೆಗೆ ನೋಡಿ ಶುಕ್ರ ಬಂದಿರುವುದು. ಇದರಿಂದ ಏನಾಗುತ್ತೆ ಅಂದರೆ ಮೈನರ್ ಡೌಟ್ಸ್, ಮೇಜರ್ ಪ್ರಾಬ್ಲಮ್ಸನ್ನು ನೀವು ರಿಸಾಲ್ವ್ ಮಾಡ್ಕೋತೀರಾ. ಗುರು ಹಿರಿಯರ ಆಶೀರ್ವಾದ ತಗೋತೀರಾ. ವಿದ್ಯಾರ್ಥಿಗಳು ಈ ವಾರ ಮಾತ್ರ ಈ ಮಕರ ರಾಶಿಯವ್ರು ಏನು ಮಾಡಬೇಕು, ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ, ಕೇಳಿ ಇದು ಆಗಬೇಕು ಕೆಲಸ, ನನಗೆ ಇದು ಯಾಕೋ ಪ್ರಾಬ್ಲಮ್ ಅರ್ಥ ಆಗ್ತಾ ಇಲ್ಲ ಗುರುಗಳೇ, ಮತ್ತು ಹಿರಿಯರಿಂದ ಕೇಳಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ವಾರ ಉಳಿದಂಥ ಡೌಟು ನಿಮ್ಮ ಒಂದು ಫೈನಲ್ ಎಕ್ಸಾಮ್ಸಿಗೆ ಅದು ತೊಂದರೆ ಕೊಡುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ 3ನೇ ಮನೆ ನೋಡಿ, ಶನಿ ಭಗವಾನರು 3ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅಕೇಶನಲ್ಲಿ ಎನರ್ಜಿ ಲೋ ಆಗುತ್ತೆ. ಯಾಕೋ ಸುಸ್ತಾಯ್ತಪ್ಪ, ಸಾಕು ಅನಿಸುತ್ತೆ, ಈ ಕೆಲಸ ಮುಗಿಸೇ ಬಿಡೋಣ, ಇಲ್ಲಿಗೆ ಬಿಟ್ಟೇ ಬಿಡೋಣ, ಅರ್ಧಕ್ಕೆ ಬಿಡೋಣ, ಬೇಡ. ಆದರೂ ನೋಡಿ ಶನಿ ಭಗವಾನರು ಇಲ್ಲಿ ನಿಮ್ಮನ್ನ ಆ ರೆಟ್ರೋಗ್ರೇಡ್ ಆಗಿ ಒಂದು ಸ್ವಲ್ಪ ಎನರ್ಜಿ ಲೋ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಏನು ಬಯಸ್ತಾರೆ ಅಂತಂದರೆ ಶಿಸ್ತು. ಆ ದಿನದ ಕೆಲಸ ಆ ದಿನಾನೇ ಆಗಲೇಬೇಕು, ಕೆಲಸದಲ್ಲಿ ಶಿಸ್ತಿರಬೇಕು ಅಂತ ಬಯಸೋರೇ ಅವರು. ಮತ್ತು ಅಲ್ಲಿ ಅವರೇ ನಿಮಗೆ ಇಲ್ಲಿ ಎನರ್ಜಿ ಲೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಟ್ರಿಕ್ಕಿ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಅವತ್ತಿನ ದಿನದ ಕೆಲಸ ಮಕರ ರಾಶಿಯವರು ಅವತ್ತು ಮುಗಿಸ್ಲೇಬೇಕು. ಮತ್ತು ಬೆಳಗ್ಗೆ ಎದ್ದು ನಿಮ್ಮ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಪಿಲ್ಲೋ ಎಲ್ಲ ಕರೆಕ್ಟಾಗಿ ನೀಟಾಗಿ ಇಡಬೇಕು. ಇಲ್ಲಿಂದನೇ ನಿಮಗೆ ಶನಿ ಗ್ರಹದ ಒಂದು ಅವಕೃಪೆ, ಅವದೃಷ್ಟಿ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲವನ್ನು ರೂಢಿಸ್ಕೊಳ್ಳಿ. ಮಾಂಸಾಹಾರ, ಮದ್ಯಪಾನ, ಆಮೇಲೆ ತಾಮಸಿಕ ಹೆಚ್ಚಿನ ವಸ್ತುಗಳ ಸೇವನೆ, ಈ ಎಸ್ಪೆಷಲಿ ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಸೇವನೆ ಮಾಡಲೇಬಾರ್ದು ಅಂತ ಎಲ್ಲ ಕಡೆ ಪ್ರತೀತಿ ಇದೆ. ಇದಕ್ಕೆ ಸ್ಟಿಕಾನ್ ಆಗಿರಿ. ಅದೇ ರೀತಿ ಈ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಚಾರ್ಕೋಲ್ ಗ್ರೇ ಮತ್ತು ರಾಯಲ್ ಬ್ಲೂ ಬಣ್ಣ ಆಗುತ್ತೆ. ನಂಬರ್ 8 ಒಂದು ಲಕ್ಕಿ ನಂಬರ್ ಇರುತ್ತೆ. ಶನಿವಾರ ಮತ್ತು ಗುರುವಾರ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಅದೇ ರೀತಿ ಈ ವಾರ 2 ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಅದಕ್ಕಿಂತ ಮುಂಚಿತವಾಗಿ ಇಂಪಾರ್ಟೆಂಟ್ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸ ಅಂದ್ರೇನು? ಶ್ರಾವಣ ಹೆಸರಲ್ಲೇ ಅಂದರೆ ಅದರ ಅರ್ಥ ಕೇಳು ಅಂತ ಹೇಳಿ. ಭಗವಂತ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ನಾನು ಕೇಳ್ತೀನಿ ಅಂತ ಈ ತಿಂಗಳಲ್ಲಿ ಖುದ್ದಾಗಿ ಕೂರುವಂಥದ್ದು. ಹಾಗಾಗಿ ಈ ತಿಂಗಳನ್ನು ನೀವು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ವೇದಿಕೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ವಾಟ್ಸಪ್ ಮಾಡಿ. ನಮ್ಮ ಕಷ್ಟಗಳು ಮತ್ತು ಯಾವ ಕೆಲಸ ಆಗಬೇಕು ಅದನ್ನು ಟೈಪ್ ಮಾಡಿ. 1 by 1 ಏನೇನು ಸಮಸ್ಯೆ ಇದೆ, ಸಾಲ ತೀರ್ತಾ ಇಲ್ಲ, ಮಕ್ಕಳ ಮಾತು ಕೇಳ್ತಾ ಇಲ್ಲ, ಗಂಡ ಮಾತು ಕೇಳ್ತಾ ಇಲ್ಲ, ಹೆಂಡತಿ ಮಾತು ಕೇಳ್ತಾ ಇಲ್ಲ, ಸಾಲದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, A to Z ಲೀಸ್ಟ್ ಮಾಡಿ. ಅದ್ರ ಕೆಳಗಡೆ ಯಾವ ಕೆಲಸ ಆಗಬೇಕು ಲೀಸ್ಟ್ ಮಾಡಿ. ಮತ್ತು ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಅದರಲ್ಲಿ ಟೈಪ್ ಮಾಡಿಬಿಟ್ಟು ಆ ನಂಬರ್ಗೆ ವಾಟ್ಸಪ್ ಮಾಡಿ. ಮುಂದಿನದನ್ನು ನಮ್ಮ ತಂಡ ನೋಡ್ಕೊಳ್ಳುತ್ತೆ. ಶ್ರೀಚಕ್ರ ಯಂತ್ರವನ್ನು ನಿಮಗೆ ಯಾವ ವಿಶ್ ಆಗಬೇಕು ಅದ್ರ ಮೇಲೆ ಸಿದ್ಧಿ ಮಾಡಿಸಿ 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸುತ್ತೆ. ಮನೆಗೆ ಬಂದಮೇಲೆ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ಮಂಜಿನಂತೆ ಕರಗುತ್ತೆ ವೀಕ್ಷಕರೇ. ಲಕ್ಷಾಂತರ ಜನಕ್ಕೆ ನಾನು ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಸುಮಾರು ಜನ ನಮ್ಮ ವೀಕ್ಷಕರು, ಈ ನಮ್ಮ ಭಕ್ತರು ಪಾಡ್ಕಾಸ್ಟ್ ಸ್ಟುಡಿಯೋಗೆ ಲೈವಲ್ಲಿ ಬಂದು ಡೈಲಿ ಮಾತಾಡ್ತಾ ಇರ್ತಾರೆ. ಶ್ರೀಚಕ್ರ ಯಂತ್ರದಿಂದ ನನಗೆ ಹಿಂಗೆ ಒಳ್ಳೇದಾಯಿತು ಗುರುಗಳೇ, ಆ ರೀತಿ ಆಯಿತು. ನಮ್ಮ ಊಹೆ ಮೀರಿ ನಾವು ಏನು ಅಂದ್ಕೊಂಡು ಅದನ್ನು ಎನರ್ಜೈಸ್ ಮಾಡಿಕೊಟ್ಟಿರ್ತೀವಿ, ಅದರ 1000 ಪಟ್ಟು ಅವ್ರಿಗೆ ಒಳ್ಳೇದಾಗ್ತಾ ಇದೆ. ನಾವು ಅದನ್ನು ಇಮ್ಯಾಜಿನೂ ಮಾಡಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವರು ಒಂದು 10 ವಿಷಯಕ್ಕೆ ಅದನ್ನು ಎನರ್ಜೈಸ್ ಮಾಡ್ಕೊಂಡಿರ್ತಾರೆ. 11ನೇದವರು ಕಾರ್ ವಿಷಯ ಬರ್ದಿರಲ್ಲ, ಅವ್ರ ಮನೆಗೆ 4 ತಿಂಗಳಲ್ಲಿ ಕಾರ್ ಬಂದ್ಬಿಡುತ್ತೆ. ಶ್ರೀಚಕ್ರ ಯಂತ್ರ ಬಂದ ಮನೆಗೆ ಹಾಗೇನೆ ಸಾಕಷ್ಟು ಹಣ ಬರುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ನೀವೆಲ್ಲ ಕೇಳಿದ್ದೆಲ್ಲ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಶ್ರಾವಣ ಮಾಸದ ವಿಶೇಷ ಪೂಜೆ ನಡೀತಾ ಇದೆ, ಮಿಸ್ ಮಾಡ್ಕೋಬೇಡಿ, ಈಗಲೇ ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಬರುವಂತಹ ಶನಿವಾರ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 1 ಲೀಟರ್ ಎಣ್ಣೆಯನ್ನು ಆಂಜನೇಯನ ಮುಂದಿರುವಂತಹ ಏನು ದೀಪ ಇರುತ್ತಲ್ಲ ಅದಕ್ಕೆ ಎಣ್ಣೆ ಕೊಡಬೇಕು. ಎಣ್ಣೆ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಮುಖ ನೋಡ್ಕೊಂಡು ಎಣ್ಣೆ ಕೊಡಿ. ನೋಡಿ, ಸಂಕಲ್ಪ ಈಗಲೇ ಮಾಡ್ಕೊಳ್ಳಿ, ಮಿರಾಕಲ್ ರಿಸಲ್ಟ್ ಬರುತ್ತೆ. ಅದೇ ರೀತಿ ಮನೆಯಿಂದ ಪ್ರತಿದಿನ ನೀವು ಯಾರು ಕೆಲಸಕ್ಕೆ ಹೊರಡ್ತೀರಿ, ನಿಮ್ಮ ಮನೆಯ ಸ್ತ್ರೀಯರಿಂದ ಒಂದೇ 1 ಲೋಟ ನೀರನ್ನು ಇಸ್ಕೊಂಡು ಕುಡಿದು ಅವ್ರ ಕೈ ಕೊಟ್ಟು ಹೊರಡಿ. ನೀರು ಚಂದ್ರ ಮನಸ್ಕಾರಕ. ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ವಾರ ಪೂರ್ತಿ 6 ಕಾಳು ಮೆಣಸು ನಿಮ್ಮ ಜೇಬಲ್ಲಿರಲಿ. 1 ವಾರ ಆದಮೇಲೆ ಅದನ್ನು ಮರದ ಕೆಳಗಡೆ ಹಾಕ್ಬಿಡಿ. ಇಷ್ಟು ಸಾಕು. ಈಗ ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ವೀಕ್ಷಕರೇ, ಕುಂಭರಾಶಿ. ನೋಡಿ, ಈ 24ನೇ ತಾರೀಕಿನಿಂದ ಆಗಸ್ಟ್ 31ರವರೆಗೆ ಕುಂಭರಾಶಿಯವರ ಜೀವನದಲ್ಲಿ ಯಾವೆಲ್ಲ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನೋಡುವಂತಹ ಸಮಯ. ಈ ಸೂರ್ಯನ ಸಂಚಾರ ಏನಾಗುತ್ತೆ ಅಂದರೆ 7ನೇ ಮನೆಗೆ ಬಂದಿರುವಂಥದ್ದು. ಸಿಂಹದಲ್ಲಿ ಸ್ಥಿತನಾಗಿದೆ ಸೂರ್ಯ, 7ನೇ ಮನೆಗೆ ಬರುತ್ತೆ. ಇದರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತುಸು ಜಾಗ್ರತೆ. ಯಾಕೆ ಅಂತಂದರೆ ಈ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡುವಂತಹ ಸಂದರ್ಭದಲ್ಲಿ 1 ಅಲ್ಲ 10 ಸಲ ಅದನ್ನು ಆಲೋಚನೆ, ವಿವೇಚನೆ, ಸ್ಕ್ರೀನ್ ಮಾಡಿ ನೀವು ಮಾಡಬೇಕಾಗತ್ತೆ. ಇಲ್ಲ ಅಂದ ಮಟ್ಟಿಗೆ ಅವರು ಸಾಕಷ್ಟು ನಿಮಗೆ ಫಿನಾನ್ಷಿಯಲಿ ಲಾಸ್ ಮಾಡ್ತಾರೆ,
ಇದು ಜೀವನದಲ್ಲಿ ಒಂದು ಬ್ಯಾಕ್ ಸ್ಟೆಪ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಾಗ್ರತೆ. ಇನ್ನು ಮದುವೆ ಸೆಟ್ ಆಗುವಂತಹ ಯೋಗ ಸುಯೋಗ ಕೂಡ ಕೂಡಿ ಬರ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸೂರ್ಯನ ಸಂಚಾರ ನಿಮಗೆ ಸಿಂಹರಾಶಿಯಲ್ಲಿ ಏನಾಗ್ತಾ ಇದೆ, ಇದು ಕುಂಭರಾಶಿಯವರಿಗೆ ಒಂದು ಪಬ್ಲಿಕ್ ರಿಕಗ್ನೇಷನ್ ಕೊಡುತ್ತೆ, ಒಂದು ರಿವಾರ್ಡ್ ಮತ್ತು ಅವಾರ್ಡ್ ಪಡೆಯುವಂತಹ ವಾರ ಅಂತ ಹೇಳ್ಬೋದು. ಅದೇ ರೀತಿ ಈ ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಕಮ್ಯುನಿಕೇಷನ್ ಶಾರ್ಪ್ ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ಜಾಗೃತಿಯಾಗಿರಬೇಕು ಅನ್ನೋದನ್ನು ಒಂದು ಬಿಟ್ಟರೆ, ಅಲ್ಲಿ ನೀವು ಅಲರ್ಟ್ ಆಗಿದ್ದಾಗ ಆ ಪಾರ್ಟ್ನರ್ಶಿಪ್ ವ್ಯವಹಾರ ನಿಮಗೆ ಡಬಲ್ ಈಲ್ಡ್ ಕೊಡುತ್ತೆ ಅನ್ನೋದು ಕೂಡ ನಿಮಗೆ ಇದು ಪಾಸಿಟಿವ್ ಆಗುತ್ತೆ. ಗುರುಗ್ರಹದ ಸಂಚಾರ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಶತ್ರುಗಳ ಮೇಲೆ ಒಂದು ಕೈ ಮೇಲು ವಿಜಯ, ಜಯ ವಿಜಯ, ದಿಗ್ವಿಜಯ ಅಂತ ತೋರಿಸುತ್ತೆ. ಈ ಕುಂಭರಾಶಿಯವರಿಗೆ ಹೋದ ವಾರ ಏನು ಶತ್ರುಕಾಟ ಇತ್ತು, ನೆರೆಹೊರೆಯವರಾಗಲಿ ಅಥವಾ ಫ್ರೆಂಡ್ಸಲ್ಲಾಗಲಿ ಅಥವಾ ರಿಲೇಟಿವ್ಸ್ ಆಗಲಿ, ಈ ವಾರ ಶತ್ರು ಧ್ವಂಸ ಅಂತ ಬರುತ್ತೆ. ಗುಡ್ ನ್ಯೂಸ್. ಆದರೆ ಒಂದನ್ನು ಏನು ನೀವು ರೂಢಿ ಮಾಡ್ಕೋಬೇಕು ಅಂದರೆ, ಯಾರಿಗೂ ನಾವು ಕೂಡ ಕೆಟ್ಟದ್ದನ್ನು ಬಯಸಬಾರ್ದು. ನಮ್ಮ ಶತ್ರುಗಳು ಕೂಡ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಅವ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ, ಯಾರಿಗೂ ಕೆಟ್ಟದ್ದಾಗಬಾರ್ದು ಅಂತ ಮಾತ್ರ ಕೇಳಿದಾಗ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಹಾಗಂತ ಹೇಳಿ ಶತ್ರುಗಳು ಧ್ವಂಸ ಆಯಿತು, ಶತ್ರು ನಾಶ ಆಯಿತು ಅಂತ ನಾವು ಕೇಕೆ ಹಾಕಿ ನಗೋದಲ್ಲ, ಅವ್ರ ಮೇಲೆ ಇನ್ನಷ್ಟು ಶತ್ರುತ್ವ ಸಾಧಿಸೋದಲ್ಲ, ಅವರಿಗೆ ಇನ್ಸಲ್ಟ್ ಮಾಡೋದಲ್ಲ. ಈ ರೀತಿಯಾಗಿ ಮಾಡಬಾರ್ದು. ಅದನ್ನು ಯಾವುದೇ ಕಾರಣಕ್ಕಾಗಿಯೂ ಭಗವಂತ ಮತ್ತು ಯೂನಿವರ್ಸ್ ಸಪೋರ್ಟ್ ಮಾಡೋದಿಲ್ಲ. ಇದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಅದೇ ರೀತಿ ಈ ವಾರ ನೋಡಿ ಏನಾಗುತ್ತೆ ಅಂದರೆ, ಮನೆಯಲ್ಲಿ ದಾಂಪತ್ಯ ಮತ್ತು ಪ್ರೇಮಿಗಳ ವಿಚಾರವನ್ನು ನೋಡಲಿಕ್ಕಾಗಿ ಇಲ್ಲಿ ಆಗಸ್ಟ್ 27, 28 ಸ್ವಲ್ಪ ಕ್ರಿಟಿಕಲ್ ಡೇ ಇದೆ. ಯಾಕೆಂದರೆ 28ಕ್ಕೆ ಚಂದ್ರಗ್ರಹಣ ಆಗ್ತಾ ಇದೆ, ಪಾರ್ಶ್ವ ಚಂದ್ರಗ್ರಹಣ ಆಗ್ತಾ ಇದೆ. ಅದು ಭಾರತದಲ್ಲಿ ಗೋಚರ ಆಗೋದಿಲ್ಲ ಮತ್ತು ಆಚರಣೆ ಸೂತಕಗಳು ಇರೋದಿಲ್ಲ. ಆದರೂ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಎಲ್ಲ ರಾಶಿಯವರ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ವಿಶೇಷವಾಗಿ 27, 28ನೇ ತಾರೀಕಿಗೆ ಈ ದಂಪತಿಗಳು ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಜಾಗ್ರತೆ. ಎಲ್ಲೋ ಒಂದು ಗಾಡಿ ನಿಮ್ಮ ಒಂದು ಗುಂಡಿಯಲ್ಲಿ ಇಳಿದು ಟಪಕಂತ ಬಿದ್ದು ಹೋಗೋದು, ಅಥವಾ ಮಂಡಿ ಮೊಣಕಾಲು ನೋವಿಗೆ ಗಾಯ ಮಾಡಿಕೊಳ್ಳುವಂಥದ್ದು, ಸ್ಕ್ರ್ಯಾಚು ಅಥವಾ ಒಂದು ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಇಂಥ ಘಟನಾವಳಿಗಳು ನಡೀಬಹುದು. ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ವಿಶೇಷವಾಗಿ ಕುಂಭರಾಶಿಯವರು ಈ ಗ್ರಹಣದ ದಿನ 28ನೇ ತಾರೀಕು ಈ ನೈಟ್ ಜರ್ನಿಯನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ಪ್ರಯಾಣ, ರೈಲು ಪ್ರಯಾಣ ಆಗಿರ್ಬೋದು, ಬಸ್ ಆಗಿರ್ಬೋದು, ಫ್ಲೈಟ್ ಪ್ರಯಾಣ ಆಗಿರ್ಬೋದು, ಮುಂದೂಡ್ಕೊಳ್ಳೋದು ವಾಸಿ. ಅನಿವಾರ್ಯ ಸಂದರ್ಭದಲ್ಲಿ, ಇಲ್ಲ ಗುರುಗಳೇ ನಾವು ಪ್ರಯಾಣ ಮಾಡಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಅದನ್ನು 21 ಸಲ ಹೇಳಿ ಗಾಡಿ ಹತ್ತೋದ್ರಿಂದ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರ್ತೀರಾ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ಹೇಳ್ಕೊಂಡು ಗಾಡಿ ಹತ್ತಬೇಕಾಗತ್ತೆ. ಇನ್ನು ಇಲ್ಲಿ ಕರಿಯರ್ ಮತ್ತು ಜಾಬ್ ಅಂತ ಬಂದಾಗ ಶತ್ರುಕಾಟನೇ ತೋರಿಸುತ್ತೆ, ಸ್ವಲ್ಪ ಜಾಗೃತಿಯಾಗಿರಿ. ಮತ್ತು ಈ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಏನಾಗುತ್ತೆ, ಈ ಎಸ್ಪೆಷಲಿ ಕುಂಭರಾಶಿ ವಿದ್ಯಾರ್ಥಿಗಳಿಗೆ 27, 28ಕ್ಕೆ ಡಿವಿಯೇಷನ್ ಆಗುತ್ತೆ. ನೀವೇನೆಲ್ಲ ಫುಲ್ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಡೆಡಿಕೇಶನ್ನಿಂದ ಸ್ಟಡಿ ಮಾಡೋಕ್ಕೆ ಕೂರ್ತೀರಾ, ಅಲ್ಲಿ ಯಾರೋ ಬಂದು ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ರಿಲೇಟಿವ್ ಇರ್ಬೋದು, ನಿಮ್ಮ ಕಸಿನ್ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಏನೋ ಆ ಸ್ಟಡಿಯಿಂದ ಡಿವೇಷನ್ ಮಾಡ್ತಾರೆ. ಯಾಕೆಂದರೆ ನೋಡಿ, ಚಂದ್ರ ಮನಸ್ಕಾರಕ, ಚಂದ್ರಗ್ರಹಣನೇ ನಡೀತಾ ಇದೆ, ಈ ಪಾರ್ಶ್ವ ಚಂದ್ರಗ್ರಹಣ ನಡೀತಾ ಇದೆ. ಮನಸ್ಸನ್ನು ಚಂಚಲ ಮಾಡಲೇಬೇಕಲ್ಲ. ಆ ಒಂದು ಚಂದ್ರನ ಚಲನೆ ಮತ್ತು ಈ ಚಂದ್ರಗ್ರಹಣದ ಪ್ರಭಾವದಿಂದ ಸ್ಟಡಿಯಿಂದ ಅದು ಅವೇ ಕರ್ಕೊಂಡು ಹೋಗುತ್ತೆ. ಬಟ್ ನೀವು ಆ ಸಂದರ್ಭದಲ್ಲಿ ಎಲ್ಲ ನಿಮ್ಮ ಕಾನ್ಸಂಟ್ರೇಷನ್ನ ಫೋಕಸ್ ಮಾಡಿ, ಒಂದು ಫುಲ್ ಫೋಕಸ್ಸನ್ನು ಮಾಡಿ ಸ್ಟಡಿ ಮಾಡಿದಾಗ ಈ ವಾರ ಹೆಚ್ಚಿನ ಶುಭ ಫಲ ನಿಮಗಿರುತ್ತೆ. ಅದೇ ರೀತಿಯಾಗಿ ಹಣಕಾಸು ಅಂತ ಬಂದಾಗ 27, 28ನೇ ತಾರೀಕಿಗೆ ಸಾಲ ಕೊಡುವ ಮತ್ತು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬೇಡ. ಅವತ್ತಿನ ದಿನ ಹೆಚ್ಚಿನ ಪ್ರಮಾಣದ ಗ್ರಹಣದ ನೆಗೆಟಿವ್ ಎಫೆಕ್ಟ್ ಇರುತ್ತೆ. 28ಕ್ಕೆ ಆ್ಯಕ್ಚುಲಿ ಗ್ರಹಣ ಇದೆ, 27ಕ್ಕೂ ಕೂಡ ಹೆಚ್ಚಿನ ಅದರ ನೆಗೆಟಿವ್ ಶೇಡ್ ಇರುತ್ತೆ. ತೀರಾ ಅನಿವಾರ್ಯ ಇದ್ದಾಗ ತೆಗೆದುಕೊಳ್ಳಬಹುದು. ಇನ್ನು ಈ ವಾರ ಕುಂಭರಾಶಿಯವರು ನೋಡಿ, ಯಾವುದೇ ರೀತಿಯ ಈ ಮೆಡಿಕಲ್ ಚೆಕಪ್ಸ್ ಇದ್ದರೆ ಅದನ್ನು ಮಿಸ್ ಮಾಡ್ಕೋಬೇಡಿ. ನಿದ್ರಾಹೀನತೆ ಕಾಡುತ್ತೆ, ಕೆಟ್ಟ ಕನಸುಗಳು ಈ ವಾರ ಕಾಡುತ್ತೆ. ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ಕುಂಭರಾಶಿಯವರು ಯಾರು ಮಕ್ಕಳಿದ್ದೀರಿ, ಅತಿ ವಯೋವೃದ್ಧರಿದ್ದೀರಿ, ಜಾಗ್ರತೆ. ಮಕ್ಕಳನ್ನು ಸ್ಕೂಲ್ ಬಸ್ಸಿಗೆ ಹತ್ತಿಸ್ಬೇಕಾದ್ರೆ, ಇಳಿಸ್ಬೇಕಾದ್ರೆ ಸ್ವಲ್ಪ ಕಾಲು ಸ್ಲಿಪ್ ಆಗುವಂಥದ್ದು, ಆ್ಯಂಕಲ್ ಟ್ವಿಸ್ಟ್ ಆಗುವಂಥದ್ದು, ಹೇರ್ಲೈನ್ ಫ್ರ್ಯಾಕ್ಚರ್ ಆಗುವಂಥದ್ದು, ಅಥವಾ ಕುಂಭರಾಶಿಯ ವೃದ್ಧರಿದ್ದರೆ ಮನೆಯಲ್ಲಿ ಬಾತ್ರೂಮ್ನಿಂದ ಸ್ನಾನ ಮಾಡಿ ಹೊರಗಡೆ ಬರಬೇಕಾದ್ರೆ ಕಾಲು ಜಾರಿ ಬೀಳುವಂಥದ್ದು ಅಥವಾ ಬಾತ್ರೂಮ್ನಲ್ಲೇ ಬೀಳುವಂಥದ್ದು, ಇಂಥದ್ದೆಲ್ಲ ಇದೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿ ಎಲೆಕ್ಟ್ರಿಕ್ ಬ್ಲೂ ಮತ್ತು ಸಿಲ್ವರ್ ಬಣ್ಣ ಆಗಿ ಬರುತ್ತೆ. ನಂಬರ್ 4, 8 ಶುಭ ಲಕ್ಕಿ ನಂಬರ್ ಅಂತ ಹೇಳ್ಬೋದು. ಶನಿವಾರ ಮತ್ತು ಬುಧವಾರ ಅತ್ಯಂತ ಗುಡ್ ಡೇ ಅಂತ ಹೇಳ್ಬೋದು. ಆ ದಿನಗಳಲ್ಲಿ ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ಪಶ್ಚಿಮ ದಿಕ್ಕಿನಿಂದ ಶುಭ
ಸಮಾಚಾರ ಬರುತ್ತೆ. ಈ ಶನಿ ಭಗವಾನರು ಮತ್ತು ಆಂಜನೇಯನ ಒಂದು ಆರಾಧನೆ ಅತ್ಯಂತ ಸೂಕ್ತ ಅಂತ ಬರುತ್ತೆ. ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೋಡಿ, ಏನಾಗುತ್ತೆ ಅಂದರೆ ಈ ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದ್ರೆ ಏನು? ಹೆಸರಲ್ಲೇ ಶ್ರವಣ ಇದೆ, ಅಂದರೆ ಕೇಳುವುದು. ಸಾಕ್ಷಾತ್ ಪರಮೇಶ್ವರ ಭಗವಂತ ಭಕ್ತರ ಕಷ್ಟ, ಕಣ್ಣೀರು, ಏನೇನು ವಿಷಯಗಳಿದೆ ಎಲ್ಲವನ್ನ ನಾನೇ ಕೇಳ್ತೀನಿ ಅಂತ ಹೇಳಿ ಸಾಕ್ಷಾತ್ ಕೂತಿರುವಂತಹ ಮಾಸ. ನಮ್ಮ ವೀಕ್ಷಕರಿಗೆ ಇದನ್ನು ಒಂದು ಲಾಭದಾಯಕವಾಗಿ ನೀವು ಪರಿವರ್ತಿಸ್ಕೋಬೇಕು ಅಂತಂದರೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದೀವಿ ವೀಕ್ಷಕರೇ. ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ, ಆ ನಂಬರ್ಗೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರ, ನಿಮ್ಮ ಒಂದು ಕಷ್ಟ, ಒಂದು ಕಾರ್ಪಣ್ಯ, ಕಣ್ಣೀರು ಎಲ್ಲವನ್ನ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹಾಕಿ. ಗುರುಗಳೇ, ನನಗೆ ಈ ಕೆಲಸ ಆಗ್ತಾ ಇಲ್ಲ, ಅದ್ರ ಜೊತೆಗೆ ನಿಮಗೆ ಏನು ಕೆಲಸ ಆಗಬೇಕು ಅದನ್ನು ಕೂಡ ಟೈಪ್ ಮಾಡಿ ಹಾಕಬೇಕು. ಅದರ ಆಧಾರದ ಮೇಲೆ ನಿಮ್ಮ ವಿಷಯನ ನಾವು ಅದನ್ನು ಪ್ಯೂರಿಫೈ ಮಾಡಿ ಅದನ್ನು ಸಪ್ರೇಟಾಗಿ ತಗೊಂಡು ಶ್ರೀಚಕ್ರ ಯಂತ್ರಕ್ಕೆ ಸಿದ್ಧಿ ಪೂಜೆ ಮಾಡ್ತೀವಿ. ಸಿದ್ಧಿ ಆದಂತಹ ಶ್ರೀಚಕ್ರ ಯಂತ್ರ 30 ರಿಂದ 40 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಶ್ರಾವಣ ಮಾಸದಲ್ಲೇ ನೋಡಿ, ನಿಮಗೆ ನಾಗರ ಪಂಚಮಿ, ಶ್ರಾವಣ ಸೋಮವಾರಗಳು, ಆಮೇಲೆ ಶುಕ್ರವಾರಗಳು, ವರಮಹಾಲಕ್ಷ್ಮಿ ಹಬ್ಬ, ಆಮೇಲೆ ನಿಮಗೆ ಇದು ಸಿಗುತ್ತೆ, ಯಾವುದು ಈ ರಕ್ಷಾಬಂಧನ ಸಿಗುತ್ತೆ, ನೂಲ ಹುಣ್ಣಿಮೆ, ಎಲ್ಲವೂ ಕೂಡ ಶುಭ ದಿನಗಳೇ. ಈ ಹೇಳಲಿಕ್ಕೆ ಪ್ರತಿಯೊಂದು ದಿನವೂ ಕೂಡ ಶ್ರಾವಣ ಮಾಸದ ಪ್ರತಿ ಗಳಿಗೆಗಳು ಕೂಡ ಶುಭ ಶುಭ ಶುಭ. ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ನೀವು ನಮ್ಮ ಕೈಯಿಂದ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿಸಿ ನಿಮ್ಮ ಮನೆಗೆ ತರಿಸ್ಕೊಂಡ್ರೆ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ವರ್ಷದೊಳಗಡೆ ಸಾಕಷ್ಟು ಹಣ ನಿಮ್ಮನ್ನು ಹುಡುಕಿ ಬರುತ್ತೆ ವೀಕ್ಷಕರೇ. ಅದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಲಕ್ಷಾಂತರ ಜನಕ್ಕೆ ನಾನೀಗ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಪೂಜೆ ಮಾಡಿ ಕಳಿಸಿದ್ದೀನಿ ಮನೆಗೆ. ಸುಮಾರು ಜನ ನಮ್ಮ ಭಕ್ತರು ವೀಕ್ಷಕರು ಸ್ಟುಡಿಯೋಗೆ ಬಂದು ಮಾತಾಡ್ತಾ ಇದ್ದಾರೆ, ಲೈವಲ್ಲಿ, ನೇರ ಪ್ರಸಾರದಲ್ಲಿ, ಪಾಡ್ಕಾಸ್ಟಲ್ಲಿ ಎಲ್ಲ ಕಡೆ ಬಂದು ಮಾತಾಡ್ತಾ ಇದ್ದಾರೆ. ಗುರುಗಳೇ, ನಮಗೆ ಒಳ್ಳೆಯದಾಗ್ತಾ ಇದೆ, ಒಳ್ಳೆಯದಾಗಿದೆ, ನಮ್ಮ ಊಹೆ ಮೀರಿ ಶ್ರೀಚಕ್ರ ಯಂತ್ರ ನಮಗೆ ಫಲ ಕೊಡ್ತಾ ಇದೆ, ತರಿಸ್ಕೊಳ್ಳಿ. ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಹಣ ಮ್ಯಾಗ್ನೆಟ್ನಂತೆ ಹರಿದು ಬರುತ್ತೆ. ಸಾಕಷ್ಟು ಶ್ರೀಮಂತರಾಗ್ತೀರಾ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ರೆಮಿಡಿಗಳ ಬಗ್ಗೆ ಹೇಳ್ತಾ ಇದ್ದೆ ವೀಕ್ಷಕರೇ. ಈ ಬರುವಂತಹ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎದುರುಗಡೆ ಇರುವಂತಹ ದೀಪ, ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಬೇಕು. 1 ಲೀಟ್ರ್ ಯಾವುದಾದ್ರೂ ಮಾಡಿ. 1 ಲೀಟ್ರ್ ಎಳ್ಳೆಣ್ಣೆ ಆದರೂ ಕೊಡ್ಬೋದು, 1 ಲೀಟ್ರ್ ಸಾಸಿವೆ ಎಣ್ಣೆ ಆದರೂ ಯಾವುದಾದ್ರೂ ಕೊಡ್ಬೋದು. ಕೊಡೋದಕ್ಕಿಂತ ಮುಂಚೆ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅಂತ ಮನಸ್ಸಲ್ಲಿ ಮಂತ್ರ ಹೇಳ್ತಾ ಈ ಬೀಜ ಮಂತ್ರವನ್ನು ಪಠಣೆ ಮಾಡ್ತಾ, ಉಚ್ಚಾರ ಮಾಡ್ತಾ ಹೇಳಿ ಅದನ್ನು ಎನರ್ಜೈಸ್ ಮಾಡಿ ಆಮೇಲೆ ಕೊಡಬೇಕು. ಇದರಿಂದ ಒಂದು ವಾರದೊಳಗಡೆ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಅಲ್ಲೋಲ ಕಲ್ಲೋಲ, ಒಂದು ರೀತಿಯ ಸಿಟ್ಟು, ಕೋಪ, ದುಗುಡ, ದುಮ್ಮಾನ, ಕಣ್ಣೀರು ಎಲ್ಲವೂ ಕೂಡ ನಿವಾರಣೆಯಾಗ್ತಾ ಬರುತ್ತೆ. ಆದರೆ ಸಂಕಲ್ಪ ಮಾಡ್ಕೊಳ್ಳಿ, ಈ ವಿಡಿಯೋ ನೋಡಿದ ತಕ್ಷಣ ಬರುವಂತಹ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯನ ಒಂದು ವಿಗ್ರಹದ ಎದುರುಗಡೆ ಇರುವಂತಹ ದೀಪ ಏನಿರುತ್ತೆ ಆ ದೀಪಕ್ಕೆ ನಾನು 1 ಲೀಟ್ರ್ ಎಣ್ಣೆಯನ್ನು ಕೊಡ್ತೀನಿ ಅಂತ ಈಗಲೇ ಸಂಕಲ್ಪ ಮಾಡ್ಕೊಳ್ಳಿ. ಅದೇ ರೀತಿ ವಾರ ಪೂರ್ತಿ ಬೆಳಗ್ಗೆ ಸಂಜೆ ಈ ಹನುಮಾನ್ ಚಾಲಿಸ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಅದರ ಜೊತೆಗೆ ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ ಅಪ್ಲೋಡ್ ಆಗಿದೆ. ಅದನ್ನು ತಪ್ಪದೇ ಕೇಳಿ. ಮನೆಯಿಂದ ಹೊರಗಡೆ ಹೊರಡುವಾಗ ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿ ಹೊರಡಿ. ಈ ವಾರದಲ್ಲಿ ಬರುವಂಥ ಸೋಮವಾರ ಮತ್ತು ಗುರುವಾರ ಸ್ನಾನದ ನೀರಿಗೆ 1 ಚಮಚ ಗಟ್ಟಿ ಮೊಸರನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಸಾಲದ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ವೀಕ್ಷಕರೇ. ಈಗ ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ನೋಡಿ, ಮೀನರಾಶಿಯವರಿಗೆ ಇದೇ ಆಗಸ್ಟ್ 24ರಿಂದ 31ರವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ರಾಶಿ ಪರಿವರ್ತನೆ ಒಂದು ಸಲ ನೋಡುವಂತಹ ಸಮಯ. ಏನಾದರೂ ಕಷ್ಟ ಇದೆಯಾ? ಚಿಂತೆ ಬೇಡ, ನಾನಿದ್ದೀನಿ, ರೆಮಿಡಿ ಕೊಡ್ತೀನಿ. ಕೊನೆಯವರೆಗೂ ಕನೆಕ್ಟ್ ಆಗಿರಿ. ಅದೇ ರೀತಿ ಒಂದು ಅದ್ಭುತವಾದಂತಹ ಮಾಹಿತಿ, ನಿಮ್ಮ ಲೈಫ್ ಚೇಂಜಿಂಗ್ ಒಂದು ಲೈನನ್ನು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಕಾದಿರಿ, ನನ್ನ ಜೊತೆ ಕನೆಕ್ಟ್ ಆಗಿರಿ ವೀಕ್ಷಕರೇ. ಸೂರ್ಯ ಸಂಚಾರ ನೋಡಿ ಸಿಂಹರಾಶಿಯಲ್ಲಿ, ಇದು 6ನೇ ಮನೆಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಯು ವಿಲ್ ಓವರ್ಕಮ್ ಫ್ರಮ್ ಆಬ್ಸ್ಟ್ಯಾಕಲ್ಸ್ ಅಂತ ಹೇಳುತ್ತೆ. ಅಂದರೆ ನಿಮ್ಮ ಜೀವನದ ಕಷ್ಟಗಳಿಂದ ನಿಧಾನ ಹೊರಗಡೆ ಬರುವಂತಹ ವಾರ ಅಂತ ಹೇಳುತ್ತೆ. ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಕಾಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಷ್ಟಗಳು ಕರಗುವಂತಹ ವಾರ. ಅದೇ ರೀತಿ ಹೆಲ್ತ್ ಇಶ್ಯೂಸ್ ಏನಾಗುತ್ತೆ, ಆ ಹೆಲ್ತ್ ಇಶ್ಯೂಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೀವು ಸ್ವಲ್ಪ ಫ್ರಸ್ಟ್ರೇಟ್ ಆಗಿರ್ತೀರ, ಅಯ್ಯೋ ಗುರುಗಳೇ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಇದಕ್ಕೆ 5 ತಿಂಗಳು ಲಾಂಗ್ ಟ್ರೀಟ್ಮೆಂಟ್ ತೊಗೋಬೇಕಂತೆ, ಪ್ರತಿದಿನ ಮಾತ್ರೆ ತೊಗೋಬೇಕಂತೆ, ಒಂದು ಸರ್ಜರಿ ಮಾಡಿಸ್ಕೋಬೇಕಂತೆ, ಈ ಥರದ್ದೆಲ್ಲ ಟೆನ್ಷನ್ಸ್ಗಳಿರುತ್ತೆ. ಬಟ್ ಈ ವಾರದ ಸೂರ್ಯನ ಒಂದು ಚಮತ್ಕಾರಿ ಪರಿವರ್ತನೆಯಿಂದ, ಒಂದು ಅನುಗ್ರಹದಿಂದ ಏನಾಗುತ್ತೆ ಅಂದರೆ ಡಾಕ್ಟರ್ ಹೇಳ್ತಾರೆ ಪರವಾಗಿಲ್ಲ, ಇದಕ್ಕೆ ಸರ್ಜರಿ ಬೇಡ, ಬರೀ ಮಾತ್ರೆಯಿಂದನೇ ವಾಸಿ ಮಾಡ್ಬೋದು. ಎಷ್ಟು ಗುಡ್ ನ್ಯೂಸ್ ನೋಡಿ.
ನೋಡಿ, ಆ ಒಂದು ಸರ್ಜರಿಯ ಪೇನ್ ಆಗಿರ್ಬೋದು, ಒಂದು ಹಣಕಾಸಿನ ಒಂದು ಚಿಂತೆ ಇರ್ಬೋದು, ಅದೆಲ್ಲ ನಿವಾರಣೆ ಆಗುತ್ತಲ್ಲ, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಈ ವಾರ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಡೈನಾಮಿಕ್ಸ್, ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಒಂದು ಫಾಸ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಮನೆಯಲ್ಲಿ ಸಂಗಾತಿ ನಿಮಗೆ ಹೆಲ್ಪ್ ಮಾಡ್ತಾಳೆ ದಾಂಪತ್ಯದಲ್ಲಿ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಈ ಜೀವನ ಸಂಗಾತಿ ಏನು ನೋಡಿ, ಮನೆಯಲ್ಲಿರುವಂಥ ಸ್ತ್ರೀಗೆ ತಾಯಿ ಇರ್ಬೋದು, ಜೀವನ ಸಂಗಾತಿ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಈ ರೀತಿಯಾಗಿ ಮನೆಯ ಸ್ತ್ರೀಯರಿಗೆ ಮೀನರಾಶಿಯ ಪುರುಷರು ಈ ಬರುವಂಥ ಶುಕ್ರವಾರ ಏನಾದರೂ ಅವರು ಯೂಸ್ ಮಾಡುವಂತಹ ಐಟಮ್ಸ್ಗಳನ್ನು, ಲಿಪ್ಸ್ಟಿಕ್ ಇರ್ಬೋದು, ಆಮೇಲೆ ಹೇರ್ ಕೇರ್ ಐಟಮ್ ಇರ್ಬೋದು, ಅಥವಾ ಬ್ಯಾಂಗಲ್ಸ್ ಇರ್ಬೋದು, ನಿಮಗೇನಾಗುತ್ತೆ ಆ ವಸ್ತುಗಳನ್ನು, ಯಾವುದಾದ್ರೂ ಒಂದು ವಸ್ತುವನ್ನು ಅವರಿಗೆ ಸರ್ಪ್ರೈಸ್ ಹೇಳದೆ ನೀವು ಗಿಫ್ಟ್ ಮಾಡೋದ್ರಿಂದ ಶುಕ್ರ ಇನ್ನೂ ಆ್ಯಕ್ಟಿವೇಟ್ ಆಗುತ್ತೆ, ಹೆಚ್ಚಿನ ಹಣಕಾಸು ಹರಿದು ಬರುತ್ತೆ. ಅದೇ ರೀತಿ ಈ ವಾರದ ಒಂದು ದೊಡ್ಡ ಸುದ್ದಿಯನ್ನು ಕೂಡ ನಿಮ್ಗೆ ಹೇಳಲಿಕ್ಕಿದ್ದೀನಿ. ಈ ಮೀನರಾಶಿಯವರ ಜೀವನದಲ್ಲಿ ನಡೆಯುತ್ತೆ. ಒಂದು ವಾಕ್ಯವನ್ನು ಹೇಳ್ತೀನಿ, ಅದು ಲೈಫ್ ಚೇಂಜಿಂಗ್ ವಾಕ್ಯ ಆಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಮನೆಯಲ್ಲಿ ದಾಂಪತ್ಯ ಮತ್ತು ಪ್ರೇಮಿಗಳಿಗೆ ಜೀವನ ಹೇಗಿರುತ್ತೆ ನೋಡಲಿಕ್ಕಾಗಿ ನೋಡಿ, ಇಲ್ಲಿ 7ನೇ ಮನೆಯ ಗ್ರಹ ಸಂಚಾರ ಹೇಗಿರುತ್ತೆ, ಒಂದು ಸ್ವಲ್ಪ ಮೂರನೆಯ ವ್ಯಕ್ತಿ, ಥರ್ಡ್ ಪರ್ಸನ್ನಿಂದ ನಿಮ್ಮ ನಡುವೆ ಹುಳಿ ಹಿಂಡುವಂಥ ಕೆಲಸ. ಯಾವುದೇ ಕಾರಣಕ್ಕಾಗಿಯೂ ಥರ್ಡ್ ಪರ್ಸನ್ ಮಾತು ನಂಬೇಡಿ. ನೀವು ನಿಮ್ಮ ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೇಮಿ ಇರ್ಬೋದು, ಆ ಒಂದು ರಿಲೇಷನ್ಶಿಪ್ಪಲ್ಲಿ ನೀವಿರ್ಬೋದು, ಯು ಟ್ರಸ್ಟ್ ದೆಮ್. ಅದು ಬಿಟ್ಟು ಥರ್ಡ್ ಪರ್ಸನನ್ನು ಯಾಕೆ ನಂಬ್ತೀರಾ ನೀವು? ಅದನ್ನು ಹೇಳ್ತಾರೆ ನೋಡಿ, ಕಣ್ಣಾರೆ ನೀವು ಏನಾದರೂ ಮಾತನ್ನು ಕೇಳಿದರೆ ಸತ್ಯವ ಅಸತ್ಯವ ಅಂಥೇಳಿ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಟ್ರಸ್ಟ್ ಮಾಡಿ. ಸಡನ್ನಾಗಿ ನೀವು ಡಿಸಿಷನಿಗೆ ಬಂದ್ಬಿಡೋದಲ್ಲ. ಈ ರೀತಿ ಆಗುತ್ತೆ. ನಿಮ್ಮ ದೂರದ ಸಂಬಂಧಿ ಇರ್ಬೋದು, ನೆರೆಹೊರೆಯವರಿರ್ಬೋದು, ಸ್ನೇಹಿತರಿರ್ಬೋದು, ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡೋದಕ್ಕೆ ನೋಡ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ 27-28ನೇ ತಾರೀಕಿಗೆ ವ್ಯಾಪಾರದಲ್ಲಿ ತುಸು ನಷ್ಟ, ಕರಿಯರಲ್ಲಿ ಸ್ವಲ್ಪ ಬ್ಯಾಕ್ ಸ್ಟೆಪ್ ಆಗುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ಯಾಕೆ ಹೇಳಿ, 28ನೇ ತಾರೀಕಿಗೆ ಗ್ರಹಣ ಇದೆ. ನೀವು ಮಾಡುವಂತಹ ಕೆಲ ತಪ್ಪುಗಳೇ ನೀವು ಕೈ ಕೊಟ್ಟು ನೀವು ಹಗ್ಗ ಕೊಟ್ಟು ಕೈ ಕಟ್ಟಿ ಅಂತ ಹೇಳುವಂಥದ್ದು. ಯಾಕೆ, ಆ ಒಂದು 2 ದಿನದ ಸಂದರ್ಭದಲ್ಲಿ ನಾನ್ ವೆಜ್ ಕನ್ಸ್ಯೂಮ್ ಮಾಡುವಂಥದ್ದು, ಆಲ್ಕೋಹಾಲ್ ಸೇವನೆ ಮಾಡುವಂಥದ್ದು ಬಹಳ ನಿಮಗೆ ಕ್ರಿಟಿಕಲ್ ಆಗಿ ಅದು ವೃತ್ತಿ ವ್ಯಾಪಾರ ಹಾಗೆ ವ್ಯವಹಾರಕ್ಕೆ ಪರಿಣಮಿಸುತ್ತೆ. ಹಾಗಾಗಿ ಈ ಎಲ್ಲ ವಿಷಯಗಳಿಂದ, ಈ ಒಂದು ತಾಮಸಿಕ ವಿಚಾರಗಳಿಂದ ದೂರ ಇರಬೇಕಾಗತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಕಾನ್ಸಂಟ್ರೇಷನ್ ಫೋಕಸ್ ಇರುತ್ತೆ, ಆದರೆ ಒಂದು ಓವರ್ ಥಿಂಕಿಂಗ್ ಇರುತ್ತೆ. ಇದೆಲ್ಲ ಯಾಕಾಗುತ್ತೆ? 28ನೇ ತಾರೀಕಿಗೆ ನಡೆಯುವಂಥ ಗ್ರಹಣದ ಒಂದು ನೆಗೆಟಿವ್ ಎಫೆಕ್ಟಿಂದ. ಚಂದ್ರಗ್ರಹಣ ನಡೀತಾ ಇದೆ, ಪಾರ್ಶ್ವ ಚಂದ್ರಗ್ರಹಣ, ಚಂದ್ರ ಮನಸ್ಕಾರಕ. ಹಾಗಾಗಿ ಈ ಒಂದು ವಿಶೇಷವಾದಂಥ 2 ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮನಸ್ಸು ಚಂಚಲ ಇರುತ್ತೆ, ವಿಚಲಿತ ಇರುತ್ತೆ, ಸ್ಟಡಿಯಿಂದ ಅವೇ ಹೋಗ್ತೀರಾ. ಅದು ಆಗಬಾರ್ದು ಅಂತಂದರೆ ವಿದ್ಯಾರ್ಥಿಗಳು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಕಡೆ ಒಂದು ಈ ಬರುವಂತಹ ಸೋಮವಾರ ಮತ್ತು ಗುರುವಾರ ಈಶ್ವರನ ದೇವಾಲಯಕ್ಕೆ ಹಾಲನ್ನು ಕ್ಷೀರಾಭಿಷೇಕಕ್ಕೆ ಕೊಡಿ. ಆ ಮೀನರಾಶಿಯ ಮಕ್ಕಳಿದ್ದರೆ ಅವರ ಪಾಲಕರು, ಹೆತ್ತವರು, ಪೇರೆಂಟ್ಸು ಮಕ್ಕಳ ಹೆಸರಲ್ಲಿ ಶಿವಾಲಯಕ್ಕೆ ಕ್ಷೀರಾಭಿಷೇಕಕ್ಕೆ ಹಾಲನ್ನು ಕೊಡಿ. ನೋಡಿ, ಆ ಸಂಕಲ್ಪ ಮಾಡ್ಕೊಳ್ಳಿ, ಮತ್ತು ಕೊಡಬೇಕು ಕೂಡ. ಸಂಕಲ್ಪ ಮಾಡಿ ಕೊಡದೇ ಇರಬಾರ್ದು, ಒಳ್ಳೆಯದಾಗುತ್ತೆ. ಹಣಕಾಸಿನ ಜೀವನ ಅಂತ ಬಂದಾಗ ಎಲ್ಲ ಚೆನ್ನಾಗಿದೆ, ಮನಿ ಫ್ಲೋ ಚೆನ್ನಾಗಿದೆ, ಆದರೆ ಖರ್ಚಿಗೆ ದಾರಿ ಮಾಡಿಕೊಡ್ತಾ ಇದೆ. ಅನಾವಶ್ಯಕ ಖರ್ಚಿನ ಮೇಲೆ ಕಡಿವಾಣ ಇರಲಿ. ಆರೋಗ್ಯ ಅಂತ ಬಂದಾಗ ಮೀನರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಈ ವಾರ ಸ್ವಲ್ಪ ಮೈನರ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ನೀವು ಫ್ರಿಜ್ ಒಂದು ಆಹಾರಕ್ಕೆ ಹೆಚ್ಚು ಅಡಿಕ್ಟ್ ಆಗುವಂಥದ್ದು, ಇಲ್ಲ ಕೋಲ್ಡ್ ವಾಟರ್ ಯಾಕೋ ಹೊರಗಡೆಯಿಂದ ಬಂದೆ, ಜಾಸ್ತಿ ಬಿಸಿಲು ಅನ್ನಿಸ್ತಾ ಇದೆ, ತಣ್ಣನೇ ನೀರು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲಪ್ಪ ಅಂತ ಕುಡಿದ್ರಿ ಆಗೇನಾಯಿತು, ಗಂಟ್ಲು ಕಟ್ಕೊಳ್ತಾ. ಅದೇ ರೀತಿ ಐಸ್ ಕ್ರೀಮು ಮತ್ತೊಂದು, ಈ ರೀತಿ ಕೋಲ್ಡ್ ಆಹಾರಗಳಿಂದ ಸ್ವಲ್ಪ ಜ್ವರ ಬರುವಂಥದ್ದು, ಗಂಟ್ಲು ಕಟ್ಕೊಳ್ಳುವಂಥದ್ದು, ಮತ್ತು ಕಣ್ಣುರಿ ಅಂತ ತೋರಿಸ್ತಾ ಇದೆ. ಕಣ್ಣುರಿ ವಿಶೇಷವಾಗಿ ಗಂಟಲಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಡುತ್ತೆ. ವೈದ್ಯರನ್ನ ಕಾಣಕ್ಕೆ ಮರಿಬೇಡಿ. ಅದೇ ರೀತಿ ವಾರದ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಸಿ ಬ್ಲೂ ಮತ್ತು ಸಾಫ್ಟ್ ಯೆಲ್ಲೋ ಬಣ್ಣ ಆಗಿಬರುತ್ತೆ. ನಂಬರ್ 3, ನಂಬರ್ 7 ಶುಭ. ಗುರುವಾರ ಮತ್ತು ಸೋಮವಾರ ನಿಮಗೆ ಹೆಚ್ಚಿನ ಶುಭ ಸಮಾಚಾರಗಳು ಬರುತ್ತೆ. ನಾರ್ತ್ ಈಸ್ಟಿಂದ ಗುಡ್ ನ್ಯೂಸ್ ಬರುತ್ತೆ. ಈ ವಾರ ಲಾರ್ಡ್ ವಿಷ್ಣು ಅಂದರೆ ಭಗವಂತ ವಿಷ್ಣು ಮತ್ತು ಶನಿ ಭಗವಾನರ ಆರಾಧನೆಯ ನಿಮಗೆ ಹೆಚ್ಚಿನ ಪ್ರಮಾಣದ ಫಲ ಕೊಡುತ್ತೆ. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಜೀವನವನ್ನು ಪರಿವರ್ತನೆ ಮಾಡುವಂಥ ವಾಕ್ಯ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಯಾವುದಪ್ಪ ಅಂದರೆ, ಗುರುಗಳೇ ನನ್ನ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರ ಪೂಜೆಗಿಡಿಸಿ ಅನ್ನುವುದು ಈ ನಿಮ್ಮ ಲೈಫ್ ಚೇಂಜಿಂಗ್ ವಾಕ್ಯ. ಹೌದು, ಯಾಕೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಮೇಶ್ವರ ಶಂಕರ, ಭೋಲೆಶಂಕರ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಸಾಕ್ಷಾತ್ ನಾನೇ ಕೂರ್ತೀನಿ ಅಂತ ಕೂತ್ಕೊಂಡು ಕೇಳುವಂತಹ ಮಾಸ.
ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ನೀವು ನಿಮ್ಮ ಕಷ್ಟಗಳನ್ನು ಭಗವಂತನಿಗೆ ಹೇಳ್ಕೋಬೇಕು. ಅದಕ್ಕೆ ಒಂದು ವೇದಿಕೆ ಕಲ್ಪಿಸ್ತಾ ಇದೆ ಜೀತ್ ಮೀಡಿಯಾ ನೆಟ್ವರ್ಕ್. ಈ ಸ್ಕ್ರೀನ್ ಮೇಲೆ ನಂಬರ್ ಏನು ಕಾಣ್ತಾ ಇದೆ ಅದಕ್ಕೆ ಒಂದೇ ಒಂದು ವಾಕ್ಯ ಬರೀರಿ, ನನಗೆ ಶ್ರೀಚಕ್ರ ಯಂತ್ರ ಬೇಕು. ಅದಾದ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ಅದರ ಕೆಳಗಡೆ ನಿಮ್ಮ ವಿಷಯ ಏನಾಗಬೇಕು ಅದನ್ನು ಕೂಡ ಅದರಲ್ಲಿ ಟೈಪ್ ಮಾಡಿ ಕಳಿಸಿ. ಅದನ್ನು ಆಧರಿಸಿ ನಮ್ಮ ತಂಡ 30ರಿಂದ 40 ದಿವಸ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಪೂಜೆಗಿಡುತ್ತೆ, ಮನೆಗೆ ಕಳಿಸುತ್ತೆ. ಶ್ರಾವಣ ಮಾಸದಲ್ಲಿ ವೀಕ್ಷಕರೇ ನಾಗರ ಪಂಚಮಿ, ಶ್ರಾವಣ ಸೋಮವಾರಗಳು, ಸಂಪತ್ ಶುಕ್ರವಾರಗಳು, ವರಮಹಾಲಕ್ಷ್ಮಿ ಹಬ್ಬ, ರಾಖಿ ಹಬ್ಬ, ರಕ್ಷಾಬಂಧನ ಎಲ್ಲವೂ ಕೂಡ ಬರುತ್ತೆ. ಈ ಪರಮ ಪವಿತ್ರ ಮಾಸ ಶ್ರಾವಣ ಮಾಸದಲ್ಲಿ ಸಿದ್ಧಿಗೊಂಡಂತಹ ಶ್ರೀಚಕ್ರ ನಿಮ್ಮ ಮನೆಗೆ ಬಂದರೆ ಲೈಫ್ ಚೇಂಜ್, ಜೀವನ ಸಂಪೂರ್ಣವಾಗಿ ಪರಿವರ್ತನೆ ಆಗುತ್ತೆ. ಸಾಲದಿಂದ ಬಳಲ್ತಾ ಇದ್ದರೆ 1 ವರ್ಷದಲ್ಲಿ ಸಾಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ. ನೀವು ಜೀವನ ಡಿಕ್ಷನರಿಯಲ್ಲಿ ಹುಡುಕಬೇಕು ಸಾಲ ಎಲ್ಲಿದೆ ಅಂತ ಹೇಳಿ. ಸೋಲಿನಿಂದ ಕಂಗೆಟ್ಟಿದ್ರೆ ಸೋಲು ಎಲ್ಲಿದೆ ಅಂತ ಹುಡುಕಬೇಕು. ಗೆಲುವು. ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ, ಮಕ್ಕಳು ಮಾತು ಕೇಳ್ತಾರೆ, ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರ ಕೈ ಹಿಡಿಯುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ವ್ಯಾಪಾರ ವ್ಯವಹಾರ ಡಬಲ್ ಆಗುತ್ತೆ. ಹಣ ಎಲ್ಲಿ ಶ್ರೀಚಕ್ರ ಯಂತ್ರ ಇದೆ ಆ ಮನೆಗೆ ಹಣ ಯಥೇಚ್ಛವಾಗಿ ಮ್ಯಾಗ್ನೆಟ್ ಥರ ಹರಿದು ಬರುತ್ತೆ. ಇವೆಲ್ಲ ಆಗಬೇಕು ಅಂದರೆ ಈಗಲೇ ಆ್ಯಕ್ಷನ್ ತಗೋಬೇಕು. ಒಂದು ವಾಕ್ಯವನ್ನು ಟೈಪ್ ಮಾಡಿ. ಈ ಒಂದು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ, ಅಷ್ಟೇ, ದ್ಯಾಟ್ಸ್ ಇಟ್. ನಿಮ್ಮ ಜೀವನ ಚೇಂಜ್ ಆಯಿತು ಅಂತ ತಿಳ್ಕೊಳ್ಳಿ. ಬರುತ್ತೆ ಶ್ರೀಚಕ್ರ ಯಂತ್ರ 30 ದಿವಸದಿಂದ 40 ದಿವಸದೊಳಗಡೆ ಮನೆಗೆ ಬರುತ್ತೆ. ಎಲ್ಲವೂ ಲೈಫ್ ಚೇಂಜ್. ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮರಿಬೇಡಿ. ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಯಾಕೆಂದರೆ ಲಕ್ಷಾಂತರ ಜನಕ್ಕೆ ನಾನು ಶ್ರೀಚಕ್ರ ಯಂತ್ರ ನನ್ನ ಕೈಯಿಂದ ಎನರ್ಜೈಸ್ ಮಾಡಿಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ, ಎಲ್ಲರ ಜೀವನ ಪರಿವರ್ತನೆ ಆಗ್ತಾ ಇದೆ. ಹ್ಯಾಪಿ ಆಡಿಯನ್ಸ್ ನಮ್ಮ ಒಂದು ಲೈವಿಗೆ ಮತ್ತು ಪಾಡ್ಕಾಸ್ಟ್ಗೆ ಬಂದು ಮಾತಾಡ್ತಾ ಇದ್ದಾರೆ. ಅವರ ಒಂದು ಅನುಭವವನ್ನು ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ನಿಮ್ಮ ಜೀವನವು ಪರಿವರ್ತನೆ ಆಗಲಿ. ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ಅದೇ ರೀತಿ ಈ ವಾರದ ರೆಮಿಡಿ ಅಂತ ಬಂದಾಗ ಬರುವಂತಹ ಶನಿವಾರ ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಓಂ ಶಂ ಶನಿಶ್ಚರಾಯ ನಮಃ, ಸ್ನಾನ ಪೂಜೆ ಆದಮೇಲೆ ಹೇಳ್ಕೋಬೇಕು. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶಂ ಶನಿಶ್ಚರಾಯ ನಮಃ, ಈ ಬೀಜ ಮಂತ್ರವನ್ನು 108 ಸಲ ಹೇಳ್ಕೊಳ್ಳಿ. ಮತ್ತು ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಗಳು, ಕೃಷ್ಣ ಮಂದಿರ ಇರಬಹುದು, ರಂಗನಾಥ ಸ್ವಾಮಿ ದೇವಾಲಯ ಇರ್ಬೋದು, ನರಸಿಂಹಸ್ವಾಮಿ ದೇವಾಲಯ ಇರ್ಬೋದು, ರಾಮ ಮಂದಿರ ಇರ್ಬೋದು, ಹೀಗೆ, ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇರ್ಬೋದು. ವಿಷ್ಣು ಅಥವಾ ವಿಷ್ಣುವಿನ ಅವತಾರ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಬಾಳೆಹಣ್ಣನ್ನು ದಾನ ಮಾಡಿ ಬನ್ನಿ. ವಾಪಸ್ ತರಬಾರ್ದು. ಸ್ವಾಮಿ ಪಾದಕ್ಕಿಟ್ಟು ಅಲ್ಲೇ ಕೂತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ 108 ಸಲ ಹೇಳ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳಿ. ಇವೆರಡೂ ಕೆಲಸ ಮಾಡ್ಕೊಳ್ಳಿ. ನೋಡಿ, ಅದ್ರ ಜೊತೆಗೆ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಮೀನರಾಶಿಯವರಿಗೆ ಗುರುಗಳೇ ನಿಮ್ಮ ರೆಮಿಡಿಯನ್ನು ಫಾಲೋ ಮಾಡ್ತಾ ಇದ್ದೀವಿ, ವಾರ ಭವಿಷ್ಯದಲ್ಲಿ ಹೇಳಿದ್ದು ಬಹಳ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಲೇಬೇಕು. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಾದರೆ ಅಷ್ಟು ಪವರ್ಫುಲ್ ರೆಮಿಡಿ ಹೇಳಿರ್ತೀನಿ. ಅದೇ ರೀತಿ ವೀಕ್ಷಕರೇ, ನಿಮ್ಮ ಮನೆ ಅಥವಾ ನೀವು ಈಗ ಬಾಡಿಗೆ ಮನೆಯಲ್ಲಿದ್ದರೆ, ಸ್ವಂತ ಮನೆಯಲ್ಲಿದ್ದರೆ, ವ್ಯಾಪಾರ ಮಾಡ್ತಾ ಇದ್ದರೆ, ಯಾಕೋ ಗುರುಗಳೇ ವಾಸ್ತು ಕೈ ಹಿಡಿತಾ ಇಲ್ಲ, ವಾಸ್ತು ನೆಗೆಟಿವ್ ಆಗಿದೆ, ವಾಸ್ತು ನಮಗೆ ರಿವರ್ಸ್ ಆಗಿದೆ, ಏನು ಕೆಲಸಕ್ಕೆ ಕೈ ಹಾಕಿದರೂ ಆಗ್ತಾ ಇಲ್ಲ ಅಂತೀರಾ? ಚಿಂತೆ ಬೇಡ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ, ಅದಕ್ಕೆ ನೀವು ಬುಕ್ ಮಾಡ್ಕೊಳ್ಳಿ. ನಾನೇ ಖುದ್ದಾಗಿ ನಿಮ್ಮ ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ಕೆಲಸ ಕಾರ್ಯದ ಕಚೇರಿ ಇರ್ಬೋದು, ಸ್ಕೂಲ್ ಕಾಲೇಜ್ ಆಫೀಸ್ ಅಥವಾ ಹಾಸ್ಪಿಟಲ್ ಏನೇ ಇರಲಿ, ಎಲ್ಲ ಕಡೆಗೂ ಬಂದು ವಾಸ್ತು ನೋಡ್ತೀನಿ. ನಿಮ್ಮ ಕಣ್ಣು ಮುಂದೆ ನಿಂತು ವಾಸ್ತು ಡಿಫೆಕ್ಟ್ ತೋರಿಸ್ತೀನಿ, ಎಲ್ಲಿ ವಾಸ್ತು ಡಿಫೆಕ್ಟ್ ಇದೆ ಅಂತ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಏನೂ ಬೇಡ. ಸರಳ ವಿರಳ ಪವರ್ಫುಲ್ ವಾಸ್ತು ಟಿಪ್ಸ್ ಕೊಟ್ಟು ಎಲ್ಲವನ್ನ ಸರಿ ಮಾಡಿಸ್ಬರ್ತೀನಿ. ಆಲ್ರೆಡಿ ನನ್ನ ಕೈಯಿಂದ ಲಕ್ಷಾಂತರ ಜನ ವಾಸ್ತು ತಗೊಂಡು ಹ್ಯಾಪಿ ಆಗಿದ್ದಾರೆ. ನನ್ನನ್ನು ವಾಸ್ತುಗೆ ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ, ಬರ್ತೀನಿ. ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ 24ರಿಂದ ಆಗಸ್ಟ್ 31ರವರೆಗಿನ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ವಾರ ಭವಿಷ್ಯ. ಎಲ್ಲ ಕಡೆಗೂ ಮೇಷರಾಶಿಯಿಂದ ಮೀನರಾಶಿಯವರು ಇದ್ದೇ ಇರ್ತಾರಲ್ಲ, ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲ ಕಡೆಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ರೆಮಿಡಿ ಹೇಳಿದ್ದೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಭಗವಂತ ಎಲ್ರಿಗೂ ಒಳಿತನ ಉಂಟು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.